3 ನಿಮಿಷ ಇದೆ. ಹಾಂ ಹಾಂ ಶಾಸ್ತ್ರ ಕರುಣಾಲಯ ಪಾಲಯ ಮಾಂ ಭವಸಾಗರದುಃಖವಿಧೂನಹೃದಂ ರಚಿತಾಖಿಲದರ್ಶನತತ್ತ್ವವಿದಂ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ಜನತಾ ಸುಹಿತಾ ಭವಿತಾ ನಿಜಬೋಧವಿಚಾರಣಚಾರುಮತೆ ಕಲಯೇಶ್ವರ ಜೀವವಿವೇಕವಿದಂ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ಏವ ಭವಾನಿತಿ ಮೇ ನಿತರಾಂ ಸಮಜಾಯತ ಚೇತಸಿ ಕೌತುಕಿತಾ ಮಮ ವಾರಯ ಮೋಹಜಮಹಾಜಲಧಿಂ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ಧಿಕೃತೆ ಬಹುಧಾ ಭವತೋ ಭವಿತಾ ಸಮದರ್ಶನಲಾಲಸತಾ ಅತಿಧೀನಮಿಮಂ ಪರಿಪಾಲಯ ಮಾಂ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ತೀಮವಿತುಂ ಕವಿತಾಕೃತಯೋ ವಿಚರಂತಿ ಮಹಾಮಹಸಚ್ಚಲತಃ ಅಹಿಮಾಂಶುರಿವಾತ್ರ ವಿಭಾಸಿ ಗುರು ಭವಶಂಕರದೇಶಿಕಮೇ ಶರಣಂ ಶಂಕರಮೇಶಿಕಮೇ ಶರಣಂ. ಪುಂಗವ ಪುಂಗವಕೇತನತೆ ಸಮತಾಮಯತಾಂ ನಹಿ ಕೋಪಿ ಸುಧೀಃ ಶರಣಾಗತವತ್ಸಲತತ್ವನಿಧೇ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ತಾನಮಯಾ ವಿಶದೈಕಕಲಾ ನ ಚ ಕಿಂಚನ ಕಾಂಚನಮಸ್ತಿ ಗುರು ಋತಮೇವ ವಿಧೇಹಿ ಕೃಪಾಂ ಸಹಜ ಭವಶಂಕರದೇಶಿಕಮೇ ಶರಣಂ ಭವಶಂಕರದೇಶಿಕಮೇ ಶರಣಂ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ರಾಮಗೀತಾ ಶ್ಲೋಕ 6. ಶ್ರುತ್ವಾಥ ಸೌಮಿತ್ರವಚೋಖಿಲಂ ತದಾ ಪ್ರಾಹ ಪ್ರಪನ್ನಾರ್ತಿಹರಃ ಪ್ರಸನ್ನಧೀಃ.
नार्तिहरप्रसन्नधीः विज्ञानमज्ञानतमः प्रशान्तये श्रुतिप्रपन्नं क्षितिपालभूषणः ಲಕ್ಷ್ಮಣ ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ ರಾಮಚಂದ್ರನ ಹತ್ರ. ಆಧ್ಯಾತ್ಮ ವಿದ್ಯೆಯನ್ನು, ಮೋಕ್ಷ ವಿದ್ಯೆಯನ್ನು ಕರುಣಿಸು. ಕ್ಷಿತಿಪಾಲ ಭೂಷಣ, ಅದು ರಾಮನಿಗೆ ವಿಶೇಷಣ, ಅಬ್ಜೆಕ್ಟಿವ್. ಭೂಷಣ ಅಂದರೆ ಒಂದು ಆಭರಣ. ರಾಜರಿಗೆಲ್ಲ ಭೂಷಣ ಯಾರು? ರಾಮ. ಅದಕ್ಕೆ ಕ್ಷಿತಿಪಾಲ ಭೂಷಣ ಅಂತ. ಕ್ಷಿತಿಪಾಲ ಭೂಷಣ ರಾಮ. ಅವನ ಮುಖ ಹೇಗಿದೆ? ಪ್ರಸನ್ನಧೀಹಿ. ಎರಡನೇ ಸಾಲು ನೆನ್ನೆ ನೋಡಿದ್ವಲ್ಲ, ಎರಡನೇ ಸಾಲು ಕೊನೆ ಪದ ಪ್ರಸನ್ನಧೀಹಿ. ವೆರಿ ಕಂಪೋಸ್ಡ್, ಶಾಂತವಾಗಿದ್ದಾನೆ. ಭಗವಂತ ಶಾಂತವಾಗಿದ್ದರೆ ನಮಗೂ ಭಗವಂತನ ಅರ್ಚನೆ ಮಾಡಬೇಕು ಅನ್ಸುತ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಲ್ವಾ? ಕಾಳಿ ಕರಾಳಿ ಮನೋಜವಾಳಿ ಅಂದರೆ ಅನ್ಸುತ್ತಾ? ಸಧೂಮ್ರವರ್ಣ ಎಲ್ಲ ಸಪ್ತಶತಿಯಲ್ಲಿ ಬರುತ್ತಲ್ಲ. ಪ್ರಸನ್ನದೀಹಿ ಅಂದರೆ ಮನಸ್ಸು ಯಾವಾಗ ಪ್ರಶಾಂತ ಆಗತ್ತೆ? ಜ್ಞಾನ ಬಂದರೆ ಮನಸ್ಸು ಪ್ರಶಾಂತ ಆಗತ್ತೆ. ಎಂತಹ ಜ್ಞಾನ ಬರಬೇಕು? ವೇದಾಂತದಲ್ಲಿ ಹೇಳಿರುವಂತಹ ಆತ್ಮಜ್ಞಾನ ಬರಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ ಅನ್ನುವಂತಹ ವೃತ್ತಿ ಬಂದ್ರೇ ಮನಸ್ಸು ಪ್ರಶಾಂತವಾಗೋದು. ಎಲ್ಲ ಜ್ಞಾನಿಗಳನ್ನು ನೀವು ನೋಡಿ, ಎಷ್ಟು ಪ್ರಶಾಂತವಾಗಿರ್ತಾರೆ, ಗಂಭೀರವಾಗಿರ್ತಾರೆ. ಗಂಭೀರ ಅಂದರೆ ನರಸಿಂಹನ ಥರ ಉಗ್ರವಾಗಿರೋದು ಅಂತಲ್ಲ, ಅವ್ರಿಗೆಲ್ಲ ವಿಚಾರವೂ ತಿಳಿದಿದೆ. ಎಲ್ಲ ವಿಚಾರವೂ ತಿಳಿದಿದೆ ಅಂದರೆ ಪೊಲಿಟಿಕ್ಸ್ ವಿಚಾರ ತಿಳಿದಿದೆಯಾ? ಇವಾಗೇನು ಕಾಂಗ್ರೆಸ್ ಬೀಳತ್ತಾ ಏನು ಕಥೆನೋ ಎಲ್ಲ ನೋಡ್ತಿದ್ದಾರೆ. ನವಂಬರ್ ಡಿಸೆಂಬರ್ ಒಳಗಡೆ ಬೀಳಬೇಕು ಅಂತ. ಆ ವಿಚಾರ ತಿಳಿದಿದೆಯಾ ಗುರುಗಳಿಗೆ? ಹಾಗಲ್ಲ. ಏನು ತಿಳಿಬೇಕು ಅದು ತಿಳಿದಿದೆ. ಜೀವನದಲ್ಲಿ ಏನು ತಿಳಿಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೋ ಅದನ್ನು ತಿಳಿದಿದ್ದಾಯಿತು. ನಾನು ನಿಜವಾಗ್ಲೂ ಯಾರು ಅಂತ ಗೊತ್ತಾದಮೇಲೆ ಮುಗೀತು, ಇನ್ನೇನು ತಿಳಿಯುವಂಥದ್ದಿಲ್ಲ. ಅದಕ್ಕೆ ಪ್ರಸನ್ನದೀಹಿ, ಕಂಪೋಸ್ಟ್. ಅಂತಹ ಪ್ರಸನ್ನದೀಹಿ ಕ್ಷಿತಿಪಾಲಭೂಷಣ ರಾಮ. ಪ್ರಸನ್ನದೀಹಿ ಅನ್ನೋದು ಒಂದು ಅಬ್ಜೆಕ್ಟಿವ್. ಹಾಗೆ ಪ್ರಪನ್ನಾರ್ಥಿ ಹರಹ, ಭಗವಂತನ ಹತ್ರ ಹೋದವ್ರಿಗೆಲ್ಲ ಕಷ್ಟ ನಿವಾರಣೆ ಆಗೇ ಆಗತ್ತೆ. ಭಗವಂತನೂ ಒಂದೇ, ಗುರುವು ಒಂದೇ. ಪ್ರಪನ್ನಾರ್ಥಿ ಹರಹ. ಹರಹ ಅಂದರೆ ಸ್ನಾಚವೇ, ಅದನ್ನು ತೆಗೆದುಬಿಡೋದು, ಕಷ್ಟವನ್ನು ಹರಿಸ್ಕೊಂಡು ಹೋಗೋದು. ಕಳ್ಳ ಅಂತ ಅರ್ಥ. ಹರಿಹಿ ಓಂ ಅಂತ ಕರಿತೀವಲ್ಲ, ಹರಿ ಓಂ ಅಂದ್ರೇನು? ಬ್ರಹ್ಮ, ಭಗವಂತ. ಹರಹ ಅಂದ್ರೇನು? ಹರಹ ಅಂದರೆ ಲೂಟರ್ ಅಂತ, ಕಳ್ತನ ಮಾಡುವವನು ಅಂತ. ಏನನ್ನ ಕಳ್ತನ ಮಾಡುವುದು? ನನ್ನಲ್ಲಿರುವಂತಹ ದುರ್ಗುಣವೆಲ್ಲ ಭಗವಂತ ತೆಕ್ಕೊಂಡು ಹೋಗ್ತಾನಂತೆ. ಅದಕ್ಕೆ ಹರಿ ಓಂ ಅಂತ ಹೇಳೋದು. ಅದು ಹರಹ ಓಂ, ಹರಿ ಓಂ ಎರಡೂ ಆಯಿತು. ಹಾಗೆ ಇಲ್ಲಿ ಪ್ರಪನ್ನಾರ್ಥಿ ಹರಹ. ಪ್ರಪನ್ನ, ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ, ಆತ್ಮಜ್ಞಾನ ಬೇಕು, ಅದಕ್ಕೋಸ್ಕರ ಪ್ರಸನ್ನದೀಹಿ ರಾಮ. ಪ್ರಪನ್ನಾರ್ಥಿ ಹರಹ ರಾಮ. ಸೌಮಿತ್ರ ವಚಃ ಅಖಿಲಂ ತದಾ ಪ್ರಾಹ. ಪ್ರಾಹ ಅಂದರೆ ಇನ್ನು ಮೇಲೆ. ಇವಾಗ ಲಕ್ಷ್ಮಣ ಹೇಳ್ದ ಏನಂತ? ತಮಃ ಅಜ್ಞಾನಂ ವಿಜ್ಞಾನೇನ ಪ್ರಶಾಂತಯೇ. ಗೊತ್ತಾಗಿದೆ ಲಕ್ಷ್ಮಣನಿಗೆ, ನನ್ನ ದುಃಖ ಆತ್ಮಜ್ಞಾನದಿಂದಲೇ ಹೋಗೋದು, ಬೇರೆ ಯಾವ ವಿಧದಿಂದಲೂ ಹೋಗೋದಿಲ್ಲ ಅಂತ. ಅದಕ್ಕೆ ಅಜ್ಞಾನವನ್ನು ತಮೋಗುಣವನ್ನಾಗಿ ನೋಡ್ತಿದ್ದಾನೆ. ತಮೋಗುಣ ಅಂದ್ರೇನು? ಡಲ್ನೆಸ್, ಒಂಥರ ಸೋಮಾರಿತನ, ಕತ್ತಲು, ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ತಮಸ್ಸು ಅಂತ ಅರ್ಥ. ವಿಜ್ಞಾನ ಅಂದರೆ ಇಲ್ಲಿ ಆತ್ಮಜ್ಞಾನ ಅಂತ ಅರ್ಥ. ಇಂಪಾರ್ಟಿಂಗ್ ಸೆಲ್ಫ್ ನಾಲೆಡ್ಜ್. ಆತ್ಮಜ್ಞಾನದಿಂದ ನನ್ನಲ್ಲಿರುವಂತಹ ಅಜ್ಞಾನವನ್ನು ರಾಮ ಮಾತ್ರ ಹೋಗ್ಸೋಕ್ಕೆ ಸಾಧ್ಯ. ಪ್ರಶಾಂತಯೇ ಶ್ರುತಿ ಪ್ರಪನ್ನಂ. ಎಂತಹ ಆತ್ಮಜ್ಞಾನ? ಶ್ರುತಿಯಲ್ಲಿ ಹೇಳಿರುವಂತಹ ಆತ್ಮಜ್ಞಾನ. ಇಲ್ಲಿ ರಾಮ ಶ್ರುತಿ ಪ್ರಪನ್ನಂ ಅಂತ ಹಾಕಿದಾಗ, ರಾಮ ಅಂದರೆ ಇಲ್ಲಿ ಲಕ್ಷ್ಮಣನ ಮಾತು ವ್ಯಾಸರ ಮೂಲಕ. ಶಾಸ್ತ್ರದ ಹೇಳಿರುವ ರೀತಿಯಲ್ಲಿ ಆತ್ಮಜ್ಞಾನವನ್ನು ನಾವು ಗಳಿಸಬೇಕು. ಇವಾಗ ಯಾತಕ್ಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ಶಾಸ್ತ್ರ ವಿರುದ್ಧವಾಗಿ ಹಲವಾರು ಜನ ಐ ಆಮ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ. ಐ ಆಮ್ ಎ ಎನ್ಲೈಟೆಂಡ್ ಬೀಯಿಂಗ್ ಅಂತ ಅಲ್ವಾ? ಶ್ರುತಿ ಪ್ರಪನ್ನ ಅಂತ ವರ್ಡ್ ಯಾಕೆ ಹಾಕ್ಬೇಕು ಮತ್ತೆ? ವಿಜ್ಞಾನಂ ಇಸ್ಕೊಲ್ಟು ಆತ್ಮಜ್ಞಾನ. ಆತ್ಮಜ್ಞಾನ ಎಲ್ಲಿ ಲಭ್ಯ ನಿಮಗೆ? ಶ್ರುತಿ, ಶಾಸ್ತ್ರದಲ್ಲಿ, ವೇದದಲ್ಲಿ ಲಭ್ಯ. ವೇದವನ್ನು ಅನುಸಾರ ಮಾಡಿದವ್ರಿಗೆ ಮಾತ್ರ ಜ್ಞಾನಿ ಅಂತ ಹೇಳೋದು. ವೇದವನ್ನು ನಾನು ಓದಿಲ್ಲ, ನಾವು ಓದೋದು ಇಲ್ಲ, ಹಾಗೆ ನನಗೆ ಜ್ಞಾನ ಬಂತು.
ಅಂತ ತಗೊಳ್ಳೋಕ್ಕೆ ಅದು ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಡ್ಜಾ? ಅಲ್ಲ. ಹಾಗೆ ಅಂತ ಪ್ರತಿಯೊಬ್ಬರು ಹೇಳ್ಬೋದಲ್ಲ. ನೀವು ಇಷ್ಟು ಜನ ಕೂತಿದ್ರೆ ಎಲ್ಲರೂ ಹೇಳ್ಬೋದು ನನಗೂ ಜ್ಞಾನ ಬಂತು ರೀ ಅಂತ. ಹಾಗೆಂದರೆ ಎಲ್ಲರೂ ಆತ್ಮಜ್ಞಾನಿಗಳಾದರೆ ಅದನ್ನ ರೆಫರ್ ಮಾಡೋದು ಯಾರು? ಯಾಕಂದರೆ ಸುಮಾರು ಜನ ಇವಾಗ ಎನ್ಲೈಟೆಂಡ್ ಬೀಯಿಂಗ್ಸ್ ಅಂತ ಇರ್ತಾರೆ, ಸುಮಾರು ಪುಸ್ತಕಗಳು ಬರುತ್ತೆ, ಮಲ್ಟಿ ಬಿಲಿಯನಿಯರ್ ಬುಕ್ಸ, ಅದೇನೋ ಸೋಲ್ಡ್ ಔಟ್, ಏನದು ಬೆಸ್ಟ್ ಸೀರೀಸ್, ಹಾಂ ಬೆಸ್ಟ್ ಸೆಲ್ಲರ್, ಹಾಂ ಬೆಸ್ಟ್ ಸೆಲ್ಲರ್ ಬುಕ್ಸ್. ಅದು ಸೇಲ್ ಆಗುತ್ತಷ್ಟೇ ಅಲ್ವಾ, ಸೇಲ್ ಆಗುತ್ತೆ, ಅದರ ಆತ್ಮಜ್ಞಾನ ಇರಲ್ಲ ಅವ್ರಿಗೆಲ್ಲ. ಯೋಚನೆ ಮಾಡಿ. ಸೊ ಶ್ರುತಿ ಪ್ರಪನ್ನ ಒಂದೊಂದು ಪದನೂ ವೆರಿ ಇಂಪಾರ್ಟೆಂಟ್. ನೆನ್ನೆ ಟೈಮ್ ಆಯಿತು ಅಂತ ಇದಕ್ಕೆ ಅಷ್ಟು ನಾನು ಡೀಟೇಲಾಗಿ ಹೇಳಿಲ್ಲ. ಶ್ರುತಿ ಪ್ರಪನ್ನ ಅಂದರೆ ವೇದದಲ್ಲಿ ಹೇಳಿರುವಂತಹ ಶಾಸ್ತ್ರ ರೀತಿವಾದ ಮೋಕ್ಷ, ಅದು ರಾಮನೇ ಉದ್ಧರಿಸ್ತಾನೆ ಮುಂದೆ ನೋಡೋಣ. ಅಂತಹ ಉಪದೇಶವನ್ನು ನನಗೆ ಮಾಡು ಅಂತ ಲಕ್ಷ್ಮಣ ಇಲ್ಲಿ ಕೇಳ್ಕೊಳ್ತಿದ್ದಾನೆ. ಇನ್ನು ಮೇಲೆ ರಾಮನ ಉತ್ತರ 6 ಶ್ಲೋಕಗಳು. ಏನು ಹೇಳಿದೆ, 1ರಿಂದ 5 ಇಂಟ್ರಡಕ್ಷನ್, 6ರಿಂದ 10 ಆತ್ಮಜ್ಞಾನದ ಸಂಕ್ಷೇಪ ಬೋಧನೆ, 10 ನಂತರ 11ರಿಂದ 62ವರೆಗೂ ಆತ್ಮಜ್ಞಾನದ ವಿಶೇಷ ಬೋಧನೆ, ವಿಸ್ತಾರವಾಗಿ ಹೇಳೋದು. ಸರಿ, 7ನೇದು ಶ್ರೀರಾಮಚಂದ್ರ ಉವಾಚ ಆದೌ ಸ್ವವರ್ಣಾಶ್ರಮವರ್ಣಿತಾ ಕ್ರಿಯಾಃ ಕೃತ್ವಾ ಸಮಾಸಾದಿತ ಶುದ್ಧಮಾನಸಃ ಸಮಾಪ್ಯ ತತ್ಪೂರ್ವಮುಪಾತ್ತ ಸಾಧನಃ ಸಮಾಶ್ರಯೇತ್ ಸದ್ಗುರುಮಾತ್ಮಲಬ್ಧಯೇ. ರಾಮಚಂದ್ರ ಉವಾಚ, ರಾಮನು ಉಪದೇಶಿಸಿದನು ಈ ರೀತಿಯಾಗಿ. ಆದವು, ಮೊಟ್ಟ ಮೊದಲಿಗೆ ಏನು ಮಾಡಬೇಕು, ಆತ್ಮಜ್ಞಾನ ಬರಬೇಕು ಅಂದರೆ ಸ್ವವರ್ಣಾಶ್ರಮ ವರ್ಣಿತಾ ಕ್ರಿಯಾ. ಆತ್ಮಜ್ಞಾನ ಬರಬೇಕು ಅಂದರೆ ಏನು ಮಾಡಬೇಕು? ಸ್ವಕರ್ಮ ಅನುಷ್ಠಾನವನ್ನು ಮಾಡಬೇಕು. ಸ್ವಕರ್ಮ ಅನುಷ್ಠಾನ ಅಂದರೆ ಏನು ಸ್ವಾಮಿ? ನಿಮ್ಮ ವರ್ಣಾಶ್ರಮದ ಪ್ರಕಾರ ಈಗೆಲ್ಲ ಔಟ್ಡೇಟೆಡ್, ಈಗೆಲ್ಲ ಹೇಳಕ್ಕೆ ಹೋದರೆ ಬೈತಾರೆ ಎಲ್ಲರೂ ನಮಗೆ. ನಿಮ್ಮ ವರ್ಣಾಶ್ರಮದ ಪ್ರಕಾರ ಯಾವ ಕರ್ಮವನ್ನು ಶಾಸ್ತ್ರ ವಿಧಿಸಿದೆಯೋ ಅದನ್ನು ಮಾಡಬೇಕು. ರಾಮನ ಮಾತು ಅಲ್ವಾ? ವರ್ಣಾಶ್ರಮ ಅಂದರೆ ಏನು? ಆಶ್ರಮ ಗೊತ್ತು ನಮಗೆ 4: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ವರ್ಣ ಅಂದರೆ ಜಾತಿ ಅಂತ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ವಾ? ಈಗ ಜಾತಿ ಅಂತ ಆಗಿದೆ. ವರ್ಣ ಅಂದರೆ ಒಂದು ಗುಂಪು. ಶಂಕರರು ಮತ್ತು ಕೃಷ್ಣ ಹೇಳೋದು ಅದೊಂದು ಗುಣ ಬೇಸ್ಡ್ ವರ್ಣ, ಜಾತಿ ಬೇಸ್ಡ್ ವರ್ಣ ಅಲ್ಲ. ಜಾತಿ ಬೇಸ್ಡ್ ವರ್ಣ ಅಂತ ಮಾಡ್ಕೊಂಡಿದ್ದೀವಿ. ಅದು ವೇದದ ಕಾಲದಲ್ಲಿ ಆಗಿತ್ತು. ಬ್ರಾಹ್ಮಣ ಅಂದರೆ ಜಾತಿಯಿಂದ ಬ್ರಾಹ್ಮಣ, ಗುಣದಿಂದ ಬ್ರಾಹ್ಮಣ, ಕರ್ಮದಿಂದ ಬ್ರಾಹ್ಮಣ ಅಂತ ವೇದದ ಕಾಲದಲ್ಲಿತ್ತು. ಈಗ ಆ ಥರ ಇಲ್ಲ. ಈಗ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ಯಾವ ಬ್ರಾಹ್ಮಣರು ಸಂಧ್ಯಾವಂದನೆ ಮಾಡ್ತಿದ್ದಾರೆ? ನಿಶಬ್ದ ಅಲ್ವಾ? ಅದಕ್ಕೆ ಈ ಟಾಪಿಕ್ಸ್ ಎಲ್ಲ ಮಾತಾಡೋಕೆ ಕಷ್ಟ ಸ್ಟೇಜ್ ಮೇಲೆ ಇವಾಗ. ಅದಕ್ಕೆ ಬೇಗ ಮುಗಿಸ್ಬಿಡ್ತೀನಿ ಈ ಶ್ಲೋಕನ. ಹೇಳಿ, ಜಾತಿಯಿಂದ ಒಬ್ಬನ ಅಳಿಬೇಕು ಅಂತಂದರೆ ಯಾವ ವ್ಯಕ್ತಿ ಉಪನಯನ ಸಂಸ್ಕಾರಗೊಂಡು, ತಂದೆಯಿಂದ ಉಪನಯನ ಸಂಸ್ಕಾರಗೊಂಡು ಆತ ಸಂಧ್ಯಾವಂದನೆ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಿದ್ದಾನೆ ಅಲ್ವಾ? ಆತನ ಬರೀ ಜಾತಿ ಬ್ರಾಹ್ಮಣ ಅಂತ ಹೇಳಬೇಕು. ಯಾಕೆ? ಮೈ ಮೇಲೆ ಯಜ್ಞೋಪವೀತ ಇದೆ. ಆದರೆ ಅವನ ಮನಸ್ಸಿನಲ್ಲಿ ಯಾವ ಗುಣ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಸಾತ್ವಿಕ ಗುಣ ಇದೆ, ಗುಣ ಬ್ರಾಹ್ಮಣ ಅಂತ ಹೇಳ್ಬೋದು. ಮೈ ಮೇಲೆ ಜನ್ವಾರ ಇದ್ದರೆ ಜಾತಿ ಬ್ರಾಹ್ಮಣ ಅಂತ ಹೇಳ್ಬೋದು. ಆದರೆ ಅವನು MNC ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಬ್ರಾಹ್ಮಣ ಅಂತ ಹೇಳೋಕ್ಕಾಗತ್ತಾ? ಅಥವಾ ವೈಶ್ಯ ಅಂತ ಹೇಳ್ತೀರ ಅವ್ರನ್ನ? ವೈಶ್ಯ ಅಂತಲೇ ಹೇಳಬೇಕು. ಎಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗ್ತಿದೆಯೋ ಅವನು ಕರ್ಮ ಬ್ರಾಹ್ಮಣ ಅಲ್ಲ, ಕರ್ಮ ವೈಶ್ಯ. ಜಾತಿ ಬ್ರಾಹ್ಮಣ ಆಯಿತು, ಗುಣಬ್ರಾಹ್ಮಣ ಸಾತ್ವಿಕತೆ ಇದೆ ಮನಸ್ಸಿನಲ್ಲಿ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾನೆ. ಆದರೆ ಕರ್ಮ ಮಾಡ್ತಿರೋದು ಬೇರೆ. ಎಲ್ಲದರಲ್ಲೂ ಇವಾಗ ಮಿಕ್ಸ್ ಆಗೋಗಿದೆಯೇ
ಅಲ್ವಾ? ಚುರುಮುರಿ ಆಗೋಗಿದೆ ಎಲ್ಲ. ಯೋಚನೆ ಮಾಡಿ. ಕನ್ಯಾದಾನ ಅಂತಿತ್ತು ಆಗಿನ ಕಾಲದಲ್ಲಿ, ವೇದದ ಕಾಲದಲ್ಲಿ ಕನ್ಯಾದಾನ ಅಂತ. ಕನ್ಯಾದಾನ ಅಂದ್ರೇನು? ಇನ್ನು ರಜಸ್ವಲೆ ಆಗೋಕ್ಕಿಂತ ಮುಂಚೆನೇ ಆ ಹುಡುಗಿನ, ಚಿಕ್ಕ ಕನ್ಯೆಯನ್ನು ದಾನ ಮಾಡಬೇಕು. ವೇದದ ಕಾಲದಲ್ಲಿತ್ತು. ಈಗ ಅದನ್ನು ಚೈಲ್ಡ್ ಆ್ಯಕ್ಟ್ ಅಬಾಲಿಷನ್ ಮಾಡಿದ್ದಾಯಿತು, ಗೌರ್ಮೆಂಟು ಮಾಡಿದ್ದಾಯಿತು, ರಾಜಾ ರಾಮ್ ಮೋಹನ್ ರಾಯು ಮಾಡಿದ್ದಾಯಿತು. ಆದರೆ ಈಗಲೂ ವೇದದ ಈ ಕಡೆ ಎಲ್ಲ ನೀವು ತಮಿಳ್ನಾಡು ಕಡೆ ಎಲ್ಲ ಹೋದರೆ ಅಗ್ರಹಾರದಲ್ಲೆಲ್ಲ ಈಗಲೂ ಮಾಡ್ತಾರೆ. 6-7 ವಯಸ್ಸಿಗೆ ಆಗುತ್ತೆ. ಹೊರಗಡೆ ಹೇಳಲ್ಲ ಅಷ್ಟೇ, ಈಗ ನಾನು ಹೇಳಬಾರ್ದು, ರೆಕಾರ್ಡ್ ಆಗ್ತಿದೆ ಅಲ್ವಾ? ಕನ್ಯಾದಾನ ಅಂತೇನು ಆಗಿತ್ತು. ಈಗ ಮನೇಲಿ 35 ಆದರೂ ಇಡ್ತಾಳೆ, ಅದು ಕನ್ಯಾದಾನ ಅಂತ ಹೇಳೋಕ್ಕಾಗತ್ತಾ? ವೃದ್ಧದಾನ ಅನ್ಬೇಕು ಅದನ್ನು, ಅಲ್ವಾ? 35 ಆದರೂ ಆಗಿರಲ್ಲ. ಎಲ್ಲಿ ಕನ್ಯಾದಾನ ಕಾನ್ಸೆಪ್ಟ್ ಹೇಗೆ ಮತ್ತೆ, ಅಲ್ವಾ? ಸೊ ಆಗಿನ ಕಾಲದಲ್ಲಿ ಜಾತಿ ಬ್ರಾಹ್ಮಣ, ಗುಣಬ್ರಾಹ್ಮಣ, ಕರ್ಮ ಬ್ರಾಹ್ಮಣ ಇತ್ತು. ಈಗ ಅದಿಲ್ಲ. ಈಗ ಎಲ್ಲ ವರ್ಣಸಂಕರ ಆಗೋಗಿದೆ. ದ್ವಾಪರಯುಗದಲ್ಲೇ ವರ್ಣಸಂಕರ ಶುರು ಆಯಿತು. ಅದನ್ನು ತಾನು ಅರ್ಜುನ ಹೇಳಿದ್ದು, ನಾನು ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ, ಅಷ್ಟು ಜನನ ಸೈನಿಕರನ್ನ ಸಾಯಿಸಿದ್ರೆ ಸೈನಿಕರಿಗೆಲ್ಲ ಮದುವೆ ಆಗಿದೆ, ಆಕೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲ ಹೋಗಬೇಕು? ಅವ್ರು ಬೇರೆ ವರ್ಣದವ್ರು ಮದುವೆ ಮಾಡ್ಕೊಂಡ್ರೆ ಏನು ಮಾಡ್ತೀರ ಅವಾಗ? ವರ್ಣಸಂಕರ ಕಾರಕೈಹಿ ಅಂತ ಹೇಳ್ದ ಅವನು ಅರ್ಜುನ. ಯೋಚನೆ ಮಾಡಿದರೆ ಅದು ಲುಪ್ತಪಿಂಡೋ ದದಕ್ರಿಯಾ ಅಂತ. ಅವಾಗ ಆತ ವರ್ಣಸಂಕರದಿಂದ ಆಗಿರುವಂತಹ ಮದುವೆ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಿದಾಗ ಯಾರಿಗೂ ಹೋಗುತ್ತದು? ಯಾವ ವಂಶಕ್ಕೆ ಸೇರುತ್ತೆ? ಇದೆಲ್ಲ ಯೋಚನೆ ಮಾಡಿದ್ದೀರಾ? ಈ ಥರ ಎಲ್ಲ ಅದರಿಂದ ನಾನು ಸಾಯಿಸಲ್ಲ ಅಂತಂದ. ಆ ಥರ ಎಲ್ಲ ರೀಸನ್ಸ್ ಕೊಟ್ಟ. ಆದರೆ ಕೃಷ್ಣ, ನೀನು ಮೂರ್ಖ, ಪ್ರಜ್ಞಾವಾದಾಂಶ ಭಾಷಸೆ, ನೀನು ನೋಡೋದು ತಸ್ಮಾತ್ ಯುದ್ಧಸ್ವ ಭಾರತ, ಯಾವುದು ಯುದ್ಧ ಮಾಡಲೇಬೇಕು ನೀನು. ಸೊ ಇಲ್ಲಿ ಆದವು ಮೊಟ್ಟ ಮೊದಲಿಗೆ ವೇದಾಂತ ಅರ್ಥ ಆಗಬೇಕು ಅಂದರೆ ನಮಗೆ ಕರ್ಮಯೋಗಿಗಳಾಗಬೇಕು ನಾವು. ಕರ್ಮಯೋಗ ನೆನ್ನೆ ಹೇಳಿದೆ, ಕೇವಲ ಕರ್ಮವನ್ನು ಮಾಡ್ತಿದ್ರೆ ಏನಾಗುತ್ತೆ? ಅಹಂಕಾರ ನಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಅದು ಕರ್ಮಯೋಗ ಮಾಡುವುದು ಹೇಗೋ, ಅಹಂಕಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೇಗೆ? ಈಶ್ವರಾರ್ಪಣ ಪ್ರಸಾದ ಬುದ್ಧಿ. ಮಾಡುವಂತಹ ಕರ್ಮವೆಲ್ಲ ಭಗವಂತ ನಿನ್ನ ಇಚ್ಛೆ ಇದ್ದಂತಾಗಲಿ, ಪ್ರಸಾದವು ಅಷ್ಟೇ ಸಂತೋಷದಿಂದ ಸ್ವೀಕರಿಸ್ತೀನಿ. ಈಗಿನ ಕಾಲದಲ್ಲಿ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಅದು ಸುಮಾರು ಸತಿ ನಾನು ಕ್ಲಾಸಲ್ಲೂ ಹೇಳಿದೆ, ಫಸ್ಟ್ ಆಶ್ರಮ ಔಟ್, ಫಸ್ಟ್ ವರ್ಣ ಔಟ್. ಹೌದಾ? ಒಪ್ತೀರಾ? ಫಸ್ಟ್ ಆಶ್ರಮ ಯಾವುದು? ಬ್ರಹ್ಮಚರ್ಯ ಆಶ್ರಮ. ಬ್ರಹ್ಮಚಾರಿಯಲ್ಲಿ ಏನು ಮಾಡಬೇಕು ಒಬ್ಬ ವ್ಯಕ್ತಿ? ಅಧ್ಯಯನ ಮಾಡಬೇಕು. ಎಲ್ಲಿ ಇವಾಗ ಅಧ್ಯಯನ ಆಗ್ತಿದೆ? 8 ವಯಸ್ಸು ಆಗಿದ ತಕ್ಷಣ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರ ಆಗಬೇಕು ಅಂತ ಭಯ. ಉಪನಯನ ಸಂಸ್ಕಾರ ಮಾಡಲ್ಲ, ಯಾಕಂದರೆ ಸ್ವಾಮೀಜಿ ಮಾಡಲ್ಲ, ಅವನು ಮಗ ಮಾಡಲ್ಲ. ಅವನು ಮಾಡ್ತಾನೋ ಇಲ್ವೋ, ಸಂಸ್ಕಾರ ಹೇಳಿದೆಯಲ್ಲ ಅದಕ್ಕಾದರೂ ಮಾಡಬೇಕಲ್ವ, ಬೆಲೆ ಕೊಡಬೇಕಲ್ವ? ಯೋಚನೆ ಮಾಡಿ. ಅದಕ್ಕೆ 25-26 ಒಂದು ದಿವಸ ಹಿಂದಿನ ದಿವಸ ಏನೋ ಒಂದು ಸಿಟಿ ಮಾರ್ಕೆಟ್ಗೆ ಹೋಗಿ 50 ರೂಪಾಯಿ ಜನಿವಾರ ತಂದು ಮೈ ಮೇಲೆ ಹಾಕೊಳ್ಳೋದು ಅಲ್ವಾ? ಹಾಗಾಗಿದೆ ಇವಾಗ. ಜನಿವಾರ ಮಾಡೋದು ಒಂದು ಕ್ರಮ. ಬೇಡ, ಅದೆಲ್ಲ ಹೋದ್ರೆ ಇದು ಕರ್ಮಕಾಂಡಕ್ಕೆ ಹೋದಾಗತ್ತೆ. ಸೊ ಫಸ್ಟ್ ಆಶ್ರಮ ಇಲ್ಲ ಇವಾಗ. ಯಾರು ಬ್ರಹ್ಮಚಾರಿ ಆದವನು ವೇದಾಧ್ಯಯನ ನಿಷಿದ್ಧ ಮಾಡಿ ಆಯಿತು, ಹೋಗಿದ ತಕ್ಷಣ ಕಾನ್ವೆಂಟ್ ಎಜುಕೇಷನ್ ಅಲ್ವಾ? ಆಸೆ ಬರಬೇಕು, ನಮ್ಮ ವೇದವನ್ನು ಸಂರಕ್ಷಣೆ ಮಾಡಬೇಕು ಅಂತ ಪ್ರತಿಯೊಬ್ಬ ವೈದಿಕನಿಗೂ ಅದು ಆಸೆ ಬರಬೇಕು. ಬರಲ್ಲ, ತಂದೆ ತಾಯಿಯವರು ಕಳಿಸಲ್ಲ, ಭಯ. ಮಹಾಪೆರಿವ ಕಂಚಿ ಆಚಾರ್ಯರೇ ವೇದವನ್ನು ನೀನು ಓದಿದ್ರೆ ನಿನಗೆ ಹೊಟ್ಟೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ ಅಂತಂದರು. ಆದರೆ ಇಲ್ಲಿ ನಮಗೇನು, ಅಪ್ಪ ಅಮ್ಮದ್ರಿಗೇನು ಭಯ ಅಂದರೆ ಏನಾಗುತ್ತೋ, ಯಾರು ನೋಡ್ಕೊಳ್ತಾನೆ ಅವನ್ನ? ದೇಶದಿಂದ ಹೊರಗಡೆ ಹೋದರೆ ಪಾಪ ಚೆನ್ನಾಗಿ ನೋಡ್ಕೊಳ್ತಾನೆ. ವೇದವನ್ನು ಅಧ್ಯಯನ ಮಾಡಿ ಸಂರಕ್ಷಣೆ ಮಾಡೋದ್ರೆ ಆಗಲ್ಲ. ಯೋಚನೆ ಮಾಡಿ. ಆಲ್ಮೋಸ್ಟ್ ಇವಾಗ ಹಲವಾರು ಶಾಖೆಗಳಿತ್ತು ನಮ್ಮಲ್ಲಿ ವೇದವನ್ನು, ಎಲ್ಲ ಲುಪ್ತವಾಗೋಯ್ತು. ಬ್ರಿಟಿಷರು ಬಂದು ತೊಗೊಂಡು ಹೋದರು, ಮುಸ್ಲಿಮ್ಗಳ ದಾಳಿ ಆಯಿತು. ನಾವು ಸಂರಕ್ಷಣೆ ಮಾಡಿಲ್ಲ ಅಂದರೆ ಹೇಗೆ ವೇದವನ್ನು? ಸರಿ, ವೇದವನ್ನು ಸಂರಕ್ಷಣೆ ಮಾಡಿಲ್ಲ, ನಮ್ಮ ಹಿರಿಯರು, ನಮ್ಮ ಅಪ್ಪ ಅಮ್ಮಂದರು ನಮಗೆ ಹೇಳ್ಕೊಡ್ಲಿಲ್ಲ. ಮಾಡೋರ್ನು ಪ್ರೋತ್ಸಾಹ ಮಾಡಬೇಕೋ ಬೇಡವಾ? ಅಲ್ವಾ? ಅವ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಅದನ್ನು ಕೊಡಬೇಕು, ವಸತಿ ಕೊಡಬೇಕು. ಈ ಹೊತ್ತಿಗೆ ಅಥರ್ವಣ ವೇದಿಗಳು 40 ಜನ ಇದ್ದಾರಷ್ಟೇ ಭಾರತದಲ್ಲಿ. ಅಥರ್ವಣ ವೇದಿಗಳು 40 ಜನ ಅಷ್ಟೇ, ಅದು ಜಾಸ್ತಿ ಅಲ್ಲ. ನಾವೆಷ್ಟು ಜನ ಇದ್ದೀವಿ ವೇದ ತಿಳಿದೇ ಇರೋರು? ಹೇಳಿ. ಅದಕ್ಕೆ ಕೊಡುಗೆ ಯಾರು ಮಾಡಿದ್ದು? ಕಂಚಿ ಆಚಾರ್ಯರು 4 ಜನರನ್ನ ಇಲ್ಲಿಂದ ದಕ್ಷಿಣ ಭಾರತದಿಂದ ಕಳಿಸಿದ್ರು.
ಅಲ್ಲಿ ಗುಜರಾತ್ಗೆ ಕಳಿಸಿ ವೇದಾಧ್ಯಯನ ಮಾಡಿ ಬಂದು ಈಗ ಕಂಚಿ ಮಠದಲ್ಲಿ ಸ್ವಲ್ಪ ಜನ, ಶೃಂಗೇರಿ ಮಠದಲ್ಲಿ ಸ್ವಲ್ಪ ಜನ ಅಧ್ಯಯನ ಮಾಡ್ತಿದ್ದಾರೆ. ವೇದ ಅಧ್ಯಯನ ಮಾಡಲಿಲ್ಲ ಅಂದರೆ ಸನಾತನ ಧರ್ಮ ಉಳಿಯೋದಿಲ್ಲ. ಅದಕ್ಕೆ ತಮಿಳುನಾಡಲ್ಲಿ ಒಬ್ಬೊಬ್ಬರು ಹಾಗೆ ಮಾತಾಡೋದು, ಅದು ನಿರ್ಮೂಲನ ಆಗಬೇಕು ಅಂತ. ಸೊ ಆದೌ, ನಾನು ಟಾಪಿಕ್ ಡಿವೇಟ್ ಮಾಡ್ತಿಲ್ಲ, ಆದೌ ಸ್ವವರ್ಣಾಶ್ರಮ ವೇದಾಧ್ಯಯನ ಇಸ್ ಎ ಮಸ್ಟ್. ಸರಿ ಸ್ವಾಮಿ, ಮಾಡಲಿಲ್ಲ. ಫಸ್ಟ್ 25 ವರ್ಷ ಏನೋ ವೇದಾಧ್ಯಯನವನ್ನು ಮಾಡಬೇಕು. 25 ವರ್ಷ ಆದಮೇಲೆ ಏನು ಮಾಡಬೇಕು? ಮದುವೆ ಆಗಬೇಕು, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಶಾಸ್ತ್ರ ರೀತಿಯಾಗಿ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ಯೋ, ಧರ್ಮಶಾಸ್ತ್ರದಲ್ಲಿ ಹೇಗೆ ಹೇಳಿದ್ಯೋ ಆ ರೀತಿಯಾಗಿ. ನಾನೇ ನೋಡಿಕೊಂಡೆ ಸ್ವಾಮಿ, ಈಗ ಅದೆಲ್ಲ ಆಗಲ್ಲ. ಸರಿ, ನೆಕ್ಸ್ಟ್ 50 ವರ್ಷ, ಸರಿ ಯಾರನ್ನಾರು ನೋಡ್ಕೋ, ಯಾರನ್ನಾರು ಕಟ್ಕೋ. 50 ವರ್ಷ ಆಯಿತು. ಫಸ್ಟ್ 50 ವರ್ಷ ಧರ್ಮದ ಚಿಂತನೆಯಲ್ಲಿ ಜೀವನ ನಡೆಸುವಂಥ ಶಾಸ್ತ್ರ ಹೇಳ್ತಿದೆ. ನೀನು ಅರ್ಥಕಾಮಿ ಆಗ್ತೀಯಾ, ಮಾಡು, ಪರವಾಗಿಲ್ಲ. ವೇದಾಂತದ ಕಡೆ ಗಮನನೇ ಕೊಡಬೇಡ. 50 ವರ್ಷ ನಿಮಗಾಯ್ತಾ, ಸ್ಟಾಪ್. ಅರ್ಥಕಾಮವನ್ನು ಫುಲ್ ಸ್ಟಾಪ್ ಹಾಕಿಬಿಡ್ಬೇಕು. ನೆಕ್ಸ್ಟ್ ಇನ್ 50 ವರ್ಷ, ಅಸ್ಯೂಮಿಂಗ್ ದಟ್ ಯು ಹ್ಯಾವ್ 100 ಇಯರ್ಸ್, 100 ವರ್ಷ ಆಯುಸ್ ನಿಮಗೆ ಕಲಿಯುಗದಲ್ಲಿ ಇತ್ತು ಅಂತಾದರೆ, 35-40ಕ್ಕೆ ಸೊಂಟ ಬಿದ್ದೋಗಿರುತ್ತೆ ಇವಾಗ. ಯೋಚನೆ ಮಾಡಿ, ಇನ್ನೆಲ್ಲಿ ಅಲ್ವಾ? 50ರಿಂದ 75 ವಾನಪ್ರಸ್ಥಾಶ್ರಮ. ಆಗ ಮನಸ್ಸು ಒಳಗಡೆ ತಿರುಗಬೇಕು. ಇಷ್ಟು ದಿವಸ 50 ವರ್ಷ ಮನಸ್ಸು ಪರಾಕ್ ನೋಡ್ತಾ ಇತ್ತು, ಹೊರಗಡೆ ನೋಡ್ತಿತ್ತು. ಇನ್ನು 50 ವರ್ಷ ಒಳಗಡೆ ನೋಡಬೇಕು ಮನಸ್ಸು. ವಾನಪ್ರಸ್ಥಾಶ್ರಮ. ವಾನಪ್ರಸ್ಥದಲ್ಲಿ ಏನು ಮಾಡಬೇಕು? ಮನಸ್ಸನ್ನು ಒಳಮುಖವಾಗಿ ಮಾಡಿಕೊಂಡು ಧ್ಯಾನಸ್ಥರ ಆಗಬೇಕು. ಯಾಕಂದರೆ ಫಸ್ಟ್ 25 ವರ್ಷದಲ್ಲಿ ಅಧ್ಯಯನವನ್ನು ಮಾಡಿದ್ರಿ, 25ರಿಂದ 50 ವರ್ಷದಲ್ಲಿ ಯಾಗವನ್ನು ಮಾಡಿದ್ರಿ. ನಾ ಹೇಳ್ತಾ ಇರೋದು ವೇದದ ಕಾಲದಲ್ಲಿ. ಈಗ ರಿಟೈರ್ಮೆಂಟ್ ಆದಮೇಲೆ ಏನಾಗುತ್ತೆ ಕೆಲವ್ರಿಗೆ, ಅಯ್ಯೋ ಮತ್ತೆ ಆಫೀಸ್ನಲ್ಲಿ ನಮ್ಗೆ ಕರೀತಾ ಇಲ್ವಲ್ಲ, ಕನ್ಸಲ್ಟೇಷನ್ ಕರೀತಾ ಇಲ್ವಲ್ಲ, ಸಾಕಪ್ಪ ಮಾಡಿದ್ದು, ಇನ್ನಾದರೂ ಒಳಗಡೆ ನೋಡು, ಮನಸ್ಸು ಒಳಗಡೆ ಬಾ. ಯಾರೂ ಕರೀಲಿಲ್ಲ ನಮಗೆ, ಮೈ ಎಫಿಷಿಯನ್ಸಿ ಈಸ್ ಗೋಯಿಂಗ್ ವೆನ್ ಆಫ್ಟರ್ 60 ಬಿಕಾಸ್ ನೋ ಬಡಿ ಈಸ್ ಕಾಲಿಂಗ್ ಮೀ. ಡಿಪೆಂಡೆನ್ಸಿ ಸಾಕು ಅನ್ಬೇಕು ಅಲ್ವಾ? 60 ಆದಮೇಲೆ ಏನು ಕೆಲಸ ಮಾಡೋಕ್ಕಿದೆ? ಇಲ್ಲ, ಮತ್ತು ಯಾರೂ ಇಲ್ಲ, ಹೂ ಇಸ್ ದಿ ನೆಕ್ಸ್ಟ್ ಜನ್ರೇಷನ್, ಯಾರಿಗಾರು ಹೇಳ್ಕೊಡ್ಬೇಕಲ್ಲ ಅಂತ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ಕ್ರಿಕೆಟರ್ ಮುತ್ತಯ್ಯ ಮುರಳೀಧರನ್ ಒಂದು ಮಾತು ಹೇಳ್ದ ಇಂಟರ್ವ್ಯೂವರ್ಗೆ. ಆ್ಯಸ್ ಯೂಶುವಲ್ ಇವಾಗ ಎಲ್ಲರಿಗೂ ಗೊತ್ತು, ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಹಾಗೆ ಹೀ ಈಸ್ ಬೀಟಿಂಗ್ ಆಲ್ ದ ರೆಕಾರ್ಡ್ಸ್ ಹಾಗೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ಇಂಟರ್ವ್ಯೂ ಮಾಡ್ತಿದ್ದ ಅವನಿಗೆ ವಿರಾಟ್ ಕೊಹ್ಲಿ ಮೇಲೆ ತುಂಬ ಅಭಿಮಾನ. ಮುತ್ತಯ್ಯ ಮುರಳೀಧರನ್ ಕ್ರಿಕೆಟರ್ ಹೇಳ್ದ, ಇನ್ನು ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಇರೋದಿಲ್ಲ, ವಯಸ್ಸಾಯಿತು, ಈಗಲೇ 36 ವರ್ಷ ಆಯಿತು, ಆಗಲ್ಲ. 40 ವರ್ಷಕ್ಕೆ ಬ್ಯಾಟ್ಸ್ಮನ್ಗೆ ಕಣ್ಣು ದೂರದಿಂದ ಕಾಣಲ್ಲ, ಯಾಕಂದರೆ ಬಾಲ್ ಎಷ್ಟು ಫಾಸ್ಟಾಗಿ ಬರುತ್ತೆ ಗೊತ್ತಿಲ್ಲ. ಸೊ ಈ ಶರೀರದ ಆರೋಗ್ಯ ಚೆನ್ನಾಗಿ ವ್ಯಾಯಾಮ ಮಾಡಿದ್ರು ಕಣ್ಣು ನಮಗೆ 40ಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ, ಕಣ್ಣೇನು ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ಇರೋದಿಲ್ಲ ಅಂತ ಅವ್ನಿಗೆ ಅದನ್ನು ತೊಗೊಳಕ್ಕಾಗಲಿಲ್ಲ. ಈ ವಿರಾಟ್ ಕೊಹ್ಲಿ ಇರಲ್ಲ ಅನ್ನೋದಕ್ಕೆ ಅವ್ನಿಗೆ ಈಗಲೇ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಇಲ್ಲಾಂದರೆ ಇನ್ನೊಬ್ರು ಯಾರೋ ಬರ್ತಾರಲ್ಲ, ನೆಕ್ಸ್ಟ್ ಜನ್ರೇಷನ್. ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, 60 ವರ್ಷ ಆದಮೇಲೂ ಇನ್ನೂ ಪರಾಕ್ ನೋಡ್ತಿರ್ತಾರಲ್ಲ ಜನಗಳು. ಪರಾಕ್ ಅಂದ್ರೆ ಏನೋ ಹೊರಗಡೆ ನೋಡೋದು, ಸಾಕು ಮನೋಭಾವ ಸಾಕು ಅಂತ ಬರಬೇಕು. ಅದು ವಾನಪ್ರಸ್ಥಾಶ್ರಮ. ಈಗ ವಾನಪ್ರಸ್ಥಾಶ್ರಮ ನೀವೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಎಲ್ಲಿ ಹೋಗ್ತೀರಾ? ಮನೇಲೇ ಇರಬೇಕು. ಮೊನ್ನೆ ತಿರುವಣ್ಣಾಮಲೆಯಿಂದ ಬರಬೇಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಫ್ಲ್ಯಾಟ್, ಹೀಗೆ ನೋಡ್ಬೇಕು ಅದನ್ನು, 35 ಫ್ಲೋರು. ಅದಷ್ಟು ಫೌಂಡೇಶನ್ ಇದೆಯಾ ಏನಿದೆ ನಿಜವಾಗ್ಲೂ ಗೊತ್ತು. ಏನಾರು ಒಂದು ಸತಿ ಆದರೆ ಶೇಖ ಅಲ್ವಾ, 35 ಫ್ಲೋರ್ ಇದೆ. ಮನೆಯಲ್ಲಿಯೇ ವಾನಪ್ರಸ್ಥಾಶ್ರಮ ಮಾಡ್ಕೊಳ್ಬೇಕು ಇವಾಗ. ಒಂದು ರೂಮಲ್ಲೇ ಗಂಡ ಹೆಂಡತಿ, ನಿನಗೊಂದು ಸಪ್ರೇಟ್ ರೂಮ್, ನನಗೊಂದು ಸಪ್ರೇಟ್ ರೂಮ್. ಯಾಕಂದರೆ 50 ವರ್ಷ ನೀವಿಬ್ಬರು ಒಟ್ಟಿಗೆ ಇದ್ದೀರಾ, 50 ವರ್ಷ ಅರ್ಥಕಾಮಿಗಳಾಗಿದ್ದೀರಾ. ಇನ್ಮೇಲಾದರೂ ಒಳಗಡೆ ಬರಬೇಕು. ಇಲ್ಲ 50 ವರ್ಷ ಆದಮೇಲೂ ಇಲ್ಲ ನನಗೆ ಇಂದ್ರಿಯ ಸುಖ ಸಿಗಲಿಲ್ಲ ಅಂದರೆ ಏನು ಅರ್ಥ? ಅದು ಯಾವಾಗ ಸಿಗುತ್ತೆ? ಇಂದ್ರಿಯವನ್ನು ಯಾವತ್ತೂ ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ಅಗ್ನಿಗೆ ಹೋಮಕುಂಡದಲ್ಲಿ ಅಗ್ನಿ ಜ್ವಾಲ ಆಗ್ತಾ ಇರುತ್ತೆ, ಅಲ್ಲಿಗೆ ತುಪ್ಪ ಹಾಕಬೇಕು. ತುಪ್ಪ ಅಂದರೆ ಆಜ್ಯ ಹಾಕಬೇಕು. ಅದನ್ನು ಶಮನ ಮಾಡೋದಕ್ಕೆ ಜಾಸ್ತಿ ಆಜ್ಯ ಹಾಕ್ತೀರಾ? ಅಗ್ನಿ ಶಮನ ಆಗಬೇಕು ಅಂದರೆ ಏನು ಮಾಡಬೇಕು? ತಾನಾಗೇ ನಿಲ್ಲಬೇಕು, ಇಲ್ಲ ನೀರು ಹಾಕಬೇಕು. ನಾವೇನು ಮಾಡ್ತೀವಿ? ಆಜ್ಯವನ್ನು ಹಾಕ್ತೀವಿ ಉಲ್ಟಾ. ಹಾಗೆ ಇಂದ್ರಿಯಗಳಿಗೆ ಇಲ್ಲ ನಾನು ಇಂದ್ರಿಯವನ್ನು ಅನುಭವಿಸಿ ಎಲ್ಲ ಇದಕ್ಕೆ ಬರ್ತೀನಿ ಅಂತಂದ್ರೆ ಆಗಲ್ಲ. ಎಷ್ಟು ಇಂದ್ರಿಯ ಕೇಳುತ್ತೋ ನಾವು ಮನಸ್ಸು ಕೊಡ್ತಾನೇ ಇದ್ದರೆ ಅಲ್ವಾ ವಾನಪ್ರಸ್ಥ. ಅದಕ್ಕೆ ಯಾಕೆ 50 ವರ್ಷ ಆದಮೇಲೆ ಸಾಕು, ಅರ್ಥ ಸಾಕು, ಕಾಮ ಸಾಕು, ಎಲ್ಲ ಹೊರಗಡೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕು.
ಯಾಕೆ ಹೊರಗಡೆ ಹೇಳಿದ್ರೆ ಭಯ ಆಗುತ್ತೆ, ಅಯ್ಯೋ ಸ್ವಾಮೀಜಿ ಹೇಳ್ಬೇಡಿ ಇದೆಲ್ಲ, ಕೇಳಿಸ್ಕೊಳ್ಳೋಕ್ಕೆ ಕಷ್ಟ. ಮನಸ್ಸಿನಲ್ಲಿ ಬರಬೇಕು. ಆಶ್ರಮ ಆದಮೇಲೆ ಸನ್ಯಾಸಾಶ್ರಮ. ಮೂಲಭೂತವಾಗಿ ಸನ್ಯಾಸ ಯಾರಿಗೆ? ಯಾರು ಗೃಹಸ್ಥಾಶ್ರಮದಲ್ಲಿದ್ದಾರೋ ಅವರಿಗೆ ಸನ್ಯಾಸ. ಪ್ರತಿಯೊಬ್ಬರು ತೊಗೊಳ್ಬೇಕು ಇದನ್ನು. ಇವಾಗ ಸನ್ಯಾಸಿ ಅಂದರೆ ಅದೇನೋ ಒಂದು ಮಾಡಿದ್ದಾಯಿತು, ಅವರು ಹೀಸ್ ನಾಟ್ ಇನ್ ದಿ ಹಿ ಡಸಂಟ್ ಬಿಲಾಂಗ್ ಟು ಕಮ್ಯುನಿಟಿ, ಏನೋ ಸಪ್ರೇಟ್ ಆಗಿದ್ದಾರೆ, ಆಕಾಶದಿಂದ ಬಿದ್ದಿರೋರು ಅವರು ಅಲ್ವಾ. ಎಲ್ಲ 4 ಅನುಭವಗಳಾಗಿರೋರಿಗೆ ಮಾತ್ರ ಸನ್ಯಾಸಾಶ್ರಮ. ಆದರೆ ಶಂಕರಾಚಾರ್ಯರು ವೈರಾಗ್ಯ ವಿವೇಕ ಚಿಕ್ಕ ವಯಸ್ಸಲ್ಲೇ ಬಂದರೆ ತೊಗೊಳ್ಬಹುದು ಅಂತ ಸೂತ್ರದಲ್ಲಿ ಹೇಳಿರೋದ್ರಿಂದ ನಾವೆಲ್ಲ ಸ್ವಲ್ಪ ಬಚಾವಾದ್ವಿ. ಇಲ್ಲಾಂದರೆ ನಮಗೆಲ್ಲ ಕಷ್ಟ ಆಗಿರೋದು. ಅದೇ ಟಾಪಿಕ್ ಬರುತ್ತೆ ಮುಂದೆ, ಇವತ್ತು ನಾಳೆಲ್ಲಿ ಬರಬೇಕದು. ಸನ್ಯಾಸ ಪ್ರಧಾನನ ಗೃಹಸ್ಥಾಶ್ರಮ ಪ್ರಧಾನ ಅಂತ ಟಾಪಿಕ್ ಬರುತ್ತೆ. ಬಹಳ ಕಷ್ಟ ಹೇಳೋದು, ನೀವೆಲ್ಲ ಹೇಗೆ ಸ್ವೀಕರಿಸ್ತೀರೋ ಗೊತ್ತಿಲ್ಲ. ಆದವು ಮೊಟ್ಟ ಮೊದಲಿಗೆ ಏನು ಮಾಡಬೇಕು? ನಿಮ್ಮ ವರ್ಣಾಶ್ರಮದ ರೀತಿಯಾಗಿ ಕೆಲಸವನ್ನು ಮಾಡಬೇಕು. ಕರ್ಮಯೋಗ ರೀತಿಯಾಗಿ ಭಗವಂತನಿಗೆಲ್ಲ ಅರ್ಪಿತ. ಕ್ರಿಯಾ ಅಂತ ಹಾಕಿದೆ. ಕ್ರಿಯಾ ಅಂದ್ರೇನು? ಕರ್ಮ ಮಾಡುವುದು. 2 ಆಶ್ರಮ ಪ್ರವೃತ್ತಿ ಮಾರ್ಗವನ್ನು ಹೇಳ್ತಾ ಇದೆ. ಬ್ರಹ್ಮಚಾರ್ಯ ಆಶ್ರಮ ಹಾಗೂ ಗೃಹಸ್ಥಾಶ್ರಮ. ಪ್ರವೃತ್ತಿ ಹೊರಗಡೆ ಹೋಗೋದು, ಮನಸ್ಸನ್ನು ಹೊರಗಡೆ ಹೋಗೋದು, ದುಡ್ಡು ಸಂಪಾದನೆ ಮಾಡೋದು, ಮನೆಯನ್ನು ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ನನಗೆ ಹೆಂಡ್ತಿಗೆ ಮಾಡಿಡೋದು, ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮಾಡಿಡೋದು. ಫಸ್ಟ್ 50 ವರ್ಷ ಸ್ವಾಮೀಜಿ ನಂಗೆ ಕೆಲಸ ಸಿಕ್ಕಿದ್ದ 50ಕ್ಕೆ ಹೋದರೆ ಕಷ್ಟ, ನನಗೆ ಉತ್ತರ ಇಲ್ಲ ಅದಕ್ಕೆ. ಆಯಿತಾ? 50 ಆದಮೇಲೆ ಸ್ಲೋ ಆಗಿ ವಿಡ್ರಾ ಮಾಡಬೇಕು. 100 ವರ್ಷ ಆಯುಸ್ ತಗೊಂಡ್ರೆ. ನಮಗೆ ಇವಾಗೇನು ಜನರಲ್ ಏನು, ಇವಾಗ ಆವ್ರೇಜ್ ಏಜ್ 68 ವಯಸ್ಸು ಇವಾಗ ಸೆನ್ಸಸ್ ಪ್ರಕಾರ. 68 ಇಸ್ ದಿ ಆವ್ರೇಜ್. 68 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ? 70ನೇ ಇಟ್ಕೊಳ್ಳಿ. ಹಾಂ, ಎಲ್ಲಿದ್ದೀವಿ ನಾವು ಇವಾಗ ಅಲ್ವಾ? ಹಾಗೆಲ್ಲ ಮಾಡಿ ವರ್ಣಾಶ್ರಮದ ಪ್ರಕಾರ ಇದು ಸುಮಾರು ಹೇಳ್ತಾ ಹೋಗ್ಬೋದು. ಪೂರ್ತಿ 7 ದಿವಸ ವರ್ಣಾಶ್ರಮದ ಬಗ್ಗೆನೇ ಮಾತಾಡ್ಬೋದು. ಅವಾಗ ರಾಮಗೀತ ಆಗಲ್ಲ, ಬೇರೆ ಗೀತ ಆಗತ್ತೆ ಅದು. ಅದಕ್ಕೋಸ್ಕರ ಮುಂದೆ ಹೋಗುವ. ಕೃತ್ವ ವರ್ಣಾಶ್ರಮದ ರೀತಿಯಾಗಿ ಕರ್ಮಯೋಗವನ್ನು ಮಾಡ್ತಾ ಬಂದಾಗ, ಕೃತ್ವ ಹ್ಯಾವಿಂಗ್ ಕಂಪ್ಲೀಟೆಡ್ ದಿ ಆಕ್ಟಿವಿಟೀಸ್, ಏನಾಗುತ್ತೆ? ಸಮಾಸಾದಿತ ಶುದ್ಧ ಮಾನಸ. ನೆನ್ನೆ ಹೇಳಿದ್ನಲ್ಲ, ಶುದ್ಧ ಮಾನಸ ಅಂದ್ರೇನು? ಪ್ಯೂರ್ ಮೈಂಡ್. ಕರ್ಮಯೋಗಕ್ಕೆ ಉತ್ತರ ಪ್ಯೂರ್ ಮೈಂಡ್. ನಾನೇನು ಹೇಳಿದೆ? ಕರ್ಮಯೋಗೇನ ಮಲ ನಿವೃತ್ತಿ ಅಂತ ಹೇಳಿದೆ. ಮನಸ್ಸಿನಲ್ಲಿರುವಂತಹ ಕೊಳೆಗಳೆಲ್ಲ ಹೋಗುತ್ತೆ. ಉಪಾಸನ ಯೋಗೇನ ವಿಕ್ಷೇಪ ನಿವೃತ್ತಿ ಅಂತ ಹೇಳಿದೆ. ವಿಕ್ಷೇಪ ಅಂದ್ರೇನು? ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಚಂಚಲತೆ, ಅದು ಹೋಗುತ್ತೆ. ಸಮಾಸಾದಿತ ಶುದ್ಧ ಮಾನಸ. ಸಮಾಸಾದಿತ ಅಂದರೆ ಅಚ್ಚುಕಟ್ಟಾಗಿ ಕರ್ಮವನ್ನು ಮಾಡಿದ್ರೆ ನಿಮಗೆ ಅದು ಶುದ್ಧಿ ತರಲೇಬೇಕು. ಅಚ್ಚುಕಟ್ಟಾಗಿ ಅಂದರೆ ಪ್ರತಿಯೊಂದು ಕರ್ಮವು ನಿನ್ನೆ ಹೇಳಿದಾಗ ಇವತ್ತು ಮಾಡಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಭಗವಂತ ಎಲ್ಲ ನಿನಗೆ ಅರ್ಪಣೆ ಅಂತ ಯಾರು ಹೇಳಿದ್ರೆ? ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ, ಯಾರು ಹೇಳಿಲ್ಲ. ನಾ ಹೇಳಿದ್ರ? 1-2-3 ಜನ ಹೇಳಿದ್ರು. ಮಲಗಕ್ಕಿಂತ ಮುಂಚೆ ಹೇಳಿದ್ರ ಎಲ್ಲ ನಿನಗೆ ಅರ್ಪಿತ ಅಂತ. ಮಾಡುವಂಥ ಪ್ರತಿಯೊಂದು ಕೆಲಸವು ಉಸಿರಾಟದಿಂದ ನೀವು ಇನ್ನೊಬ್ರಿಗೆ ಬೈದ್ರ, ಗೊತ್ತೋ ಗೊತ್ತಿಲ್ಲದೆ ಬೈದ್ರ, ಅದು ಭಗವಂತ ನಿನಗರ್ಪಿತ. ಚೆನ್ನಾಗಿರುವಂತಹ ಕೆಲಸ ಮಾಡಿ ಒಬ್ರು ಯಾರೋ ನಿಮಗೆ ಹೊಗಳಿದ್ರ, ಭಗವಂತ ಅದು ನನಗಲ್ಲ, ನಿನ್ನ ಮೂಲಕ ಅದಾಯಿತು, ನಿನಗೆ ಆ ಹೊಗಳಿಕೆ. ನಿಮಗೆ ಯಾರೋ ಬೈದ್ರ, ನಿಮ್ಮ ತಪ್ಪಿದ್ರೂ ಬೈದಲಿ, ತಪ್ಪಿಲ್ಲದೆ ಇದ್ರೂ ಬೈಲಿ, ಭಗವಂತ ಅದು ನಿನ್ನ ನಾಮವೇ. ಯಾಕಂದರೆ ಈ ಪೀಠ ಪೂಜೆ ಮಾಡಬೇಕಾದ್ರೆ ಪೂಜೆಯಲ್ಲಿ ಜ್ಞಾನಾಯ ನಮಃ, ಅಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಅವೈರಾಗ್ಯಾಯ ನಮಃ ಎಲ್ಲವೂ ನಿನಗೆ. ಅಂದ್ರೇನು? ಆ ಪೀಠದಲ್ಲಿ ಭಗವಂತ ಇದ್ದಾನೆ, ಎಲ್ಲ ಅವನ ಆಧಾರ. ಜ್ಞಾನವೂ ಅವನೇ, ಅಜ್ಞಾನವೂ ಅವನೇ. ಅಹಂಕಾರಾಯ ನಮಃ, ದುರಂಕಾರಾಯ ನಮಃ. ದುರಂಕಾರ ಬರಲ್ಲ, ಉಲ್ಟಾ ಆಪೋಸಿಟ್ ಬರುತ್ತೆ. ಎಲ್ಲವೂ ನೀನೇ. ಹಾಗೆ ಹೇಳಬೇಕು. ಆವಾಗಲೇ ಮನಸ್ಸು ನೆಮ್ಮದಿಗೊಳ್ಳುತ್ತೆ. ಮಲ್ಕೊಳ್ಳೋಕ್ಕಿಂತ ಮುಂಚೆ, ಹಬ್ಬ ಐ ಹ್ಯಾವ್ ಹ್ಯಾಂಡೆಡ್ ಓವರ್ ಆಲ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಟು ಭಗವಾನ್. ಅದು ಯೋಗದ ಲಕ್ಷಣ. ಈ ಥರ ಮಾಡ್ತಾ ಸತತವಾಗಿ ಮಾಡ್ತಾ ಬಂದಾಗ ಮನಸ್ಸು ಶುದ್ಧಿ ಆಗುತ್ತೆ. ಶುದ್ಧ ಮಾನಸ. ಯಾವಾಗ ಮನಸ್ಸು ಶುದ್ಧವಾಗುತ್ತೋ ಈ ಥರ ತತ್ವಚಿಂತನೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಅನಿಸುತ್ತೆ. ಇಲ್ಲಾಂದರೆ ಪ್ರಾಕ್ಟಿಕಲ್ ಆಗಿ ಹೇಳ್ತಿಲ್ಲ ಇವರು. ಈಗಿನ ಕಾಲದಲ್ಲೆಲ್ಲ ಇದು ಫಾಲೋ ಮಾಡೋಕ್ಕಾಗಲ್ಲ. ಯಾಕೆ? ಮನಸ್ಸಲ್ಲಿ ಕೊಳೆ ಇದೆ. ಒಬ್ಬರು ಹೇಳೋದನ್ನು ಕೇಳಿಸ್ಕೊಂಡು ರೀಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಶುದ್ಧವಾದರೆ ತಾನೆ. ಬಾವಿಲಿ ತುಂಬ ನೀರು ಕೊಳೆತು ಹೋಗಿದೆ, ಹೊಸ ನೀರು ಹಾಕಬೇಕು. ಹೇಗೆ ಹಾಕ್ತೀರಾ?
ಹೊಸ ನೀರು ಹಾಕಿ 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 ಏನಾಗುತ್ತೆ, ಕೆಳಗಡೆಯಿಂದೆಲ್ಲ ಪಾಚಿ ಕಟ್ಕೊಂಡೆಲ್ಲ ಆಚೆ ಬಂದಮೇಲೆ ಮತ್ತೇನಾಗುತ್ತೆ, ಹೊಸದಾಗುತ್ತೆ. ಅದೇ ರೀತಿ. ಸರಿ. ಕೃತ್ವ ಸಮಾಸಾಧಿತ ಶುದ್ಧ ಮಾನಸ ಸಮಾಪ್ಯ ತತ್ಪೂರ್ವಮುಪಾತ್ತ ಸಾಧನ. ಅದಾದಮೇಲೆ ಸಮಾಧಿ ಷಟ್ಕ ಸಂಪತ್ತಿ ಅನ್ನುವಂತಹ ಗುಣಗಳನ್ನು ಬೆಳೆಸ್ಕೊಂತಿದ್ದಾನೆ ರಾಮ. ಉಪಾತ್ತ ಸಾಧನ ಅಂತಿದೆ ಮೂರನೇ ಸಾಲು ಕೊನೆಯ ಪದ. ಉಪಾತ್ತ ಸಾಧನ ಅಂದರೆ ಸಮಾಧಿ ಷಟ್ಕ ಸಂಪತ್ತಿ, ವೇದಾಂತಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ಸ್, ಯೋಗ್ಯತೆ. ಶಮ, ದಮ, ಉಪರಮ, ಶ್ರದ್ಧಾ, ತಿತೀಕ್ಷಾ, ಸಮಾಧಾನ. ಇದು 6 ಗುಣಗಳು. ಶಮ ಅಂದ್ರೇನು? ದೇಹದ ನಿಗ್ರಹ. ದಮ ದೇಹದ ನಿಗ್ರಹ, ಶಮ ಮನಸ್ಸಿನ ನಿಗ್ರಹ, ಉಪರಮ ಈಕ್ವಿಲಿಬ್ರಿಯಂ ಸಮತೋಲನ, ಶ್ರದ್ಧಾ ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ಭಗವಂತನಲ್ಲಿ ಅಚಲವಾದ ಶ್ರದ್ಧಾ, ಸಮಾಧಾನ ಕಾನ್ಸಂಟ್ರೇಷನ್, ತಿತೀಕ್ಷಾ ಅಂದ್ರೇನು? ನೋವನ್ನು ತಡ್ಕೊಳ್ಳುವಂತಹ ಕೆಪಾಸಿಟಿ, ಫಾರ್ಬೇರೆನ್ಸ್. ಚಳಿ ಆದರೆ ಏನು ಮಾಡಬೇಕು? ತಡ್ಕೊಳ್ಬೇಕು. ಬಿಸಿ ಜಾಸ್ತಿ ಆದರೆ ತಡ್ಕೊಳ್ಬೇಕು. ಬೆಂಗಳೂರಲ್ಲಿದ್ದಾಗ ಚಳಿ ಅಭ್ಯಾಸ ಆಗ್ತಾಯಿತ್ತು ನನಗೆ. 10 ವರ್ಷದ ಹಿಂದೆ ಬೆಂಗಳೂರಲ್ಲಿದ್ದಾಗ ಅಭ್ಯಾಸ ಆಗ್ತಿತ್ತು. ಆಮೇಲೆ ಉತ್ತರ ಭಾರತಕ್ಕೆ ಪ್ರಯಾಣಕ್ಕೆ ಹೋಗಬೇಕು ಅಂದರೆ ಹಿಮಾಲಯಸ್ ಅಲ್ಲೆಲ್ಲ ಹೋದಾಗ ಅಲ್ಲಿ -2, -3, -5 ಎಲ್ಲ ಇರುತ್ತಲ್ಲ, ಆವಾಗ ಸ್ವಲ್ಪ ರಗ್ಗೆಲ್ಲ ಹಾಕೊಳ್ತಿದ್ವಿ. ಇದು ಮಫ್ಲರು, ಅದು ಇನ್ನೊಂದೇನು ಥರ್ಮಲ್ಸು ಅದೆಲ್ಲ ಹಾಕೊಳ್ಳೋದು. ಆ ಥರ ಹಾಕೊಳ್ತಿರಲಿಲ್ಲ, ಅಭ್ಯಾಸ ಆಯಿತು. ಯಾಕಂದರೆ ಬೆಂಗಳೂರು ವೆದರ್ ಸ್ವಲ್ಪ ಪರವಾಗಿಲ್ಲ ಅಂತ. ಈಗ ತಿರುವಣ್ಣಾಮಲೆಗೆ ಹೋದ್ಮೇಲೆ ಆ ಬಿಸಿಲಿಗೆ ಬೆಂಗಳೂರು ವೆದರ್ ಆಗೋದೇ ಇಲ್ಲ, ನೆಗಡಿ. ಅವಾಗೆಲ್ಲ ಈ ಶ್ಲೋಕ ಜ್ಞಾಪಕ ಬರ್ಬೇಕು ನನಗೆ. ಅವಾಗ ತಿತಿಕ್ಷಾ ಎಷ್ಟು ಬೇಕೋ ಅಷ್ಟು. ತಿತಿಕ್ಷಾ, ಕರ್ಮಯೋಗ, ಉಪಾಸನ ಯೋಗ. ಇವಾಗ ನಿಮ್ಗೆ ಡೌಟ್ ಬರಬೇಕು, ಕರ್ಮಯೋಗ ಅಂತಂದರೆ ಕರ್ಮ ಹೌದು, ವರ್ಣಾಶ್ರಮದ ಕರ್ಮ. ಆದರೆ ವರ್ಣಾಶ್ರಮದ ಕರ್ಮ ಇವಾಗ ಮಾಡೋಕ್ಕಾಗಲ್ಲ. ಆದರೂ ಏನಾದ್ರು ಒಂದು ಇದೆಯಾ? ಒಂದು ನಮಗೆ ಈಗಿನ ಕಾಲದಲ್ಲಿ ಆಗುವಂಥದ್ದು ಏನಾದ್ರು ಮಾಡ್ಬೋದು ಅಂದರೆ ಪಂಚಮಹಾಯಜ್ಞ ಮಾಡ್ಬೋದು. ಪಂಚಮಹಾಯಜ್ಞ ಅಂದ್ರೇನು? ದೇವಯಜ್ಞ, ನಿತ್ಯ ದೇವತಾರ್ಚನ, ಯಥಾಶಕ್ತಿ ಗೊತ್ತಿದ್ರೆ ಮಾಡ್ಬೋದು. ರುದ್ರಾಭಿಷೇಕ ಅಲ್ಲ, ಇಲ್ಲಾಂದರೆ ಪುರುಷ ಸೂಕ್ತದಲ್ಲಿ ಹೇಳಿ ಮುಗಿಸ್ಕೊಳ್ಬೋದು. ಅದೂ ಇಲ್ಲವ ಅಂದರೆ ಒಂದು ದೇವ್ರಿಗೆ ದೀಪ ಹಚ್ಚಿದ್ರೆ ಅದೇ ದೇವಯಜ್ಞ. ನಿಮಗೆ ಗೊತ್ತಿರುವಂತಹ ಸ್ತೋತ್ರ ಹೇಳ್ಕೊಂಡ್ರೆ ಅದೇ ದೇವಯಜ್ಞ. ಪಿತೃಯಜ್ಞ, ಹಿರಿಯರಿಗೆ ನಮಸ್ಕಾರವನ್ನು ಮಾಡೋದು, ಶ್ರದ್ಧಾಭಕ್ತಿಯನ್ನು ತೋರಿಸೋದು. ಅವರು ಹೋದ ಮೇಲೆ ಇದು ಶ್ರಾದ್ದಾದಿಗಳನ್ನು ಮಾಡೋದು. ಅಯ್ಯೋ ಯಾಕೆ ಮಾಡಬೇಕು ಅಂತೆಲ್ಲ ಕೇಳದೆ ಶ್ರದ್ಧೆಯಿಂದ ಮಾಡೋದಕ್ಕೆ ಅದು ಶ್ರದ್ಧಾ. ಶ್ರದ್ಧಾ ಅನ್ನುವ ಪದದಿಂದ ಬಂದಿರೋದ್ರಿಂದ ಅದು ಶ್ರಾದ್ದ ಅಲ್ವಾ? ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಎಲ್ಲ ಮನುಷ್ಯರಲ್ಲಿಯೂ ಪ್ರೀತಿಯಿಂದ ನೋಡುವಂಥದ್ದು. ರಾಗದ್ವೇಷ ಬೆಳೆಸ್ಕೊಳ್ಳೋದೇ ನೋಡಬೇಕು. ಇಲ್ಲ ಸ್ವಾಮೀಜಿ, ನಮ್ಮನೆ ಪಕ್ಕದ ಮನೆಯಲ್ಲಿ ಕಾಂಪೌಂಡ್, ಅವ್ರ ಮನೆ ಕಾಂಪೌಂಡ್ ನಮ್ಮ ಮೇಲೆ ಬಂದಿದೆ, ಆಗಲ್ಲ. ಗೌರ್ಮೆಂಟ್ ಪ್ರಕಾರ 3 ಅಡಿ ಜಾಗ ಬಿಡಬೇಕು, ಬಿಟ್ಟಿಲ್ಲ. ಸೊ ಅದಕ್ಕೆ ಮೇಲೆ ಅವನಿಗೆ ಆಗಲ್ಲ. ಏನು ಮಾಡ್ತೀರಾ? ಅದಕ್ಕೆ ಉತ್ತರ ನೀವೇ ಹುಡುಕಿ. ಯಾಕಂದ್ರೆ ನಾ ಹೇಳಿದ್ರೆ ಇಂಪ್ರಾಕ್ಟಿಕಲ್ ಅಂತೀರ. ಸೊ ಅದಕ್ಕೋಸ್ಕರ ಮನುಷ್ಯ ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಋಷಿಯಜ್ಞ. ಋಷಿ ಅಂದರೆ ವೇದಾಧ್ಯಯನವನ್ನು ಮಾಡೋದು. ನಿಮ್ಮ ಸ್ವಶಾಖೆ ವೇದಾಧ್ಯಯನ. ವೇದಾಧ್ಯಯನದ ಅವೈಲಬಿಲಿಟಿ ನಿಮಗಿಲ್ವಾ? ಸ್ತೋತ್ರಾದಿಗಳು ಪಾರಾಯಣ. ಆಮೇಲೆ ಭೂತಯಜ್ಞ, ಪ್ರಾಣಿ ಪ್ರಪಂಚ, ಗಿಡ ಮರಗಳಿಗೆ ನೀರು ಹಾಕೋದು, ಏನೋ ಒಂದು ದಾನವನ್ನು ಮಾಡೋದು. ಇದೆಲ್ಲ ಪಂಚಮಹಾಯಜ್ಞ. ನಿತ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಥಾಕಿಂಚಿತ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನಿತ್ತು? ಮಧ್ಯಾಹ್ನ ಬರೋರು ಊಟ ಹಾಕಲೇಬೇಕಾಗಿತ್ತು. ಈಗ ಯಾರು ಬಂದರೆ ಭಯ. ಹೇಳ್ದೆ ಕೇಳದೆ ಬಂದ್ರಿ ನೀವು, ಹೇಳಬಾರ್ದಾಗಿತ್ತಾ? ಹೇಳಬೇಕು, ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಬೇಕು. ಆಗಿನ ಕಾಲದಲ್ಲಿ ಕಾಯಿರೋರು, ಯಾರು ಮನೆಗೆ ಬಂದ್ರ ಅಂತ. ಇವಾಗ ಊಟದ ಟೈಮಲ್ಲಿ ಇದೆ, ನೀವು ಬರಬೇಡಿ, ಆಮೇಲೆ ಬನ್ನಿ ಅಂತ ಇಲ್ಲಿ ಇನ್ಫಾರ್ಮ್ ಮಾಡಿ ಬನ್ನಿ. ಯಾಕಂದರೆ ಐ ಆಮ್ ನಾಟ್ ಪ್ರೆಸೆಂಟಬಲ್. ನಾನು ಒಂಥರ ವಿಕಾರವಾಗಿರ್ತೀನಿ. ಪ್ರೆಸೆಂಟಬಲ್ ಆಗಿ ಏನಂದರೆ ಪೌಡರೆಲ್ಲ ಹಾಕ್ಕೊಂಡಿರ್ಬೇಕು, ಅದೆಲ್ಲ ಇರಲ್ಲ. ಎಣ್ಣೆ ಮುಖ ಹಚ್ಕೊಂಡು ಹೇಗೋ ಇರ್ತೀನಿ. ಅದನ್ನು ಹೇಗೆ ತೋರ್ಸೋಕ್ಕಾಗತ್ತೆ? ಯೋಚನೆ ಮಾಡಿ ಅಲ್ವಾ? ಎಲ್ಲದಕ್ಕೂ ಇವಾಗ ಟೈಮ್. ಈ ಪಂಚಮಹಾಯಜ್ಞಗಳು ಕರ್ಮಯೋಗದ ಒಂದು ದಾರಿ. ಇದು ಮಾಡ್ತಾ ಬರಬೇಕು. ಅದಾದಮೇಲೆ ಉಪಾಸನ ಯೋಗ, ಸಮಾಧಿ ಷಟ್ಕ ಸಂಪತ್ತಿ,
ಮನಸ್ಸನ್ನು ಇನ್ನೂ ಶುದ್ಧಿ ಮಾಡ್ತಾ ಬರಬೇಕು. ಮೆಂಟಲ್ ರಿಸ್ಟ್ರೈಂಟ್. ಹೊರಗಡೆ ಹೋಗೋದು ನೋಡೋದು ಅದೆಲ್ಲ ಸಾಕು ಅನಿಸ್ಬೇಕು. ಮೋಕ್ಷ ಬೇಕು ಅಂತಂದರೆ ಅದಕ್ಕೆ ಸ್ವಾಮಿ ಮೋಕ್ಷ ಬೇಡ ನಮಗೆ. ಇದೆಲ್ಲ ಸುಮಾರು ಆನಂದ ಸಿಗುತ್ತೆ ನಮಗೆ ಹೊರಗಡೆ ಹೋಗೋದು. ಮೋಕ್ಷ ಆಗಬೇಕು. ಮೋಕ್ಷ ಅಂದರೆ ಏನೋ ಅದೊಂದು ದೊಡ್ಡ ಮಹಾಪದ ಅಂದ್ಕೊಳ್ಬೇಡಿ. ಮೋಕ್ಷ ಅನ್ನೋದು ಆನಂದವಾಗಿರೋದಕ್ಕೆ ಮೋಕ್ಷ ಅಂತ ಹೆಸರು. ಮೋಕ್ಷ ಪದ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆನಂದ ಅಂತ ರೀಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೆ. ಸದಾ ಆನಂದವಾಗಿರಬೇಕಾ? ಕರ್ಮಯೋಗ ರೀತಿಯಲ್ಲಿ ಇರಬೇಕು. ಸದಾ ಆನಂದವಾಗಿರಬೇಕಾ? ಉಪಾಸನೆಯನ್ನು ಮಾಡಬೇಕು. ಆನಂದವಾಗಿರಬೇಕಾ? ವೇದಾಂತ ಚಿಂತನೆಯನ್ನು ಮಾಡಬೇಕು. ಅದೇ ಮೋಕ್ಷ. ನಾವು ದ್ವೈತ ಪರವಾಗಿ ಮೋಕ್ಷವನ್ನು, ವಿಶಿಷ್ಟಾದ್ವೈತ ಪರವಾಗಿ ಮೋಕ್ಷವನ್ನು ಇಲ್ಲಿ ಹೇಳ್ತಾ ಇಲ್ಲ. ಶಂಕರರ ಮೋಕ್ಷ ಸ್ವತಃ ಸಿದ್ಧ. ಅದು ಇಲ್ಲೇ ಈಗಲೇ. ಇಹೈವ ತೈರ್ಜಿತ ಸರ್ಗ. ಆನಂದ ಸತ್ತ ಮೇಲೆ ಆಗಬೇಕಾ? ಇಲ್ಲಿದ್ದಾಗಿರ್ಬೇಕಾ ಆನಂದ ಅಲ್ವಾ? ಸತ್ತ ಮೇಲೆ ಏನು ಗೊತ್ತು ನಾನು ಆನಂದವಾಗಿರ್ತೀನೋ ಇಲ್ಲೋ ಅಂತ. ಈ ಲೋಕದಲ್ಲೇ ಆನಂದ ಇಲ್ಲ ಅಂದರೆ ಉನ್ನತ ಲೋಕಕ್ಕೆ ಹೋಗಿ ಆನಂದವಾಗಿರ್ತೀನಿ ಅಂತ ಏನು ಗ್ಯಾರಂಟಿ? ಉನ್ನತ ಲೋಕ ಸಿಗತ್ತೆ ಅಂತ ಫಸ್ಟ್ ಏನು ಗ್ಯಾರಂಟಿ? ನಾವು ಮಾಡಿರುವಂಥ ಮಹಾಪುಣ್ಯ ಕೆಲಸಗಳಿಗೆ ಅಲ್ವಾ? ಬೆಳಗ್ಗೆಯಿಂದ ಒಂದೊಂದು ನೋಡಿದ್ರೆ ಯಾವ್ದು ಟಿಕ್ ಮಾರ್ಕ್ ಹಾಕ್ತೀರಾ? ಸ್ವಧರ್ಮ ಔಟು, ಎಲ್ರಿಗೂ ಬೈಯೋದು, ಮನಸ್ಸಲ್ಲಿ ರಾಗದ್ವೇಷ ಇಟ್ಕೊಳ್ಳೋದು, ಇದೆಲ್ಲ ಸ್ವರ್ಗ ಕೊಡುತ್ತಾ ಅನ್ಕೊಂಡಿದ್ದೀರಾ? ಯೋಚನೆ ಮಾಡಿ. ವೈದಿಕ ಕರ್ಮವನ್ನು ಮಾಡಿಯೇ ಶಾಸ್ತ್ರ ಹೇಳುತ್ತೆ ನಿಸ್ವಾರ್ಥವಾಗಿ ಮಾಡಿದ್ರೇನೇ ಸ್ವರ್ಗ ಅಂತ. ವೈದಿಕ ಕರ್ಮದಲ್ಲಿಯೇ ಕಾಮನೆ ಇದ್ದರೆ ಅದೇ ಅಂತಹ ಕರ್ಮವೇ ಸ್ವರ್ಗ ಕೊಡಲಿಲ್ಲ ಅಂದರೆ ಲೌಕಿಕ ಕರ್ಮ ಹೇಳಬೇಕಾ? ಅದಕ್ಕೆ ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ತಾನೇ ಇರಬೇಕು. ನಿತ್ಯ ನೈಮಿತ್ತಿಕ ಕರ್ಮ ಅಂದ್ರೇನು? ಕರ್ಮಯೋಗ. ಕಾಮ್ಯ ಪ್ರಾಯಶ್ಚಿತ್ತ ನಿಷಿದ್ಧ ಕರ್ಮಗಳು ಅದನ್ನು ಬಿಡಬೇಕು. ನಿಷಿದ್ಧ ಕರ್ಮ ಅಂತ ಹೇಳಿದೆ, ಅಲ್ಲಿ ನೀ ಅಂತ ಹಾಕಾಯಿತು. ನಿಷಿದ್ಧ ಕರ್ಮವನ್ನು ಮಾಡಿ ನಾನು ನಿಷಿದ್ಧ ಕರ್ಮ ಮಾಡಲ್ಲ ಅಂತ ಹೇಳಬಾರ್ದು. ನಿಷಿದ್ಧ ಕರ್ಮ ಅಂದ್ರೆ ಏನು? ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಕಾಮ್ಯ ಕರ್ಮ ಪುತ್ರ ಕಾಮೇಷ್ಟಿ ಆಗಲ್ಲ, ವೇದ ಪೂರ್ವ ಭಾಗದಲ್ಲಿ ಹೇಳಿತ್ತು. ಅದೆಲ್ಲ ಇವಾಗ ಕಮ್ಮಿ ಮಾಡ್ತಾ ಬರಬೇಕು. ಇವಾಗ ನಾವು ದೇವಸ್ಥಾನಕ್ಕೆಲ್ಲ ಹೋಗೋದು ಯಾತಕ್ಕೆ? ಕಾಮ್ಯಾರ್ಥಕ್ಕೋಸ್ಕರ ತಾನೆ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋದರೆ ಈ ಥರ ಫಲ ಹೇಳಿದ್ದಾರೆ, ಈ ದೇವಸ್ಥಾನಕ್ಕೆ ಹೋದರೆ ಫಲ ಹೇಳಿದ್ದಾರೆ. ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ನಪ್ಪ, ಅವ್ರೇನೋ ಹೇಳಿದ್ರು, ಯಾರೊಬ್ಬರು ಮಹಾತ್ಮರೋ ಯಾರೊಬ್ಬರು ಅಸ್ಟ್ರಾಲಜರ್ ಏನೋ ಹೇಳಿದ್ರು, ಅದನ್ನು ಮಾಡಬೇಕಾ ಹೀಗೆ ಅಂತ. ಸಾಧ್ಯವಾದರೆ ಮಾಡಿ. ಒಬ್ಬೊಬ್ರು ಹೇಳ್ತಾನೆ ಇರ್ತಾರೆ, ಎಷ್ಟೊಂದು ಮಾಡ್ತೀರಾ. ದೇವಸ್ಥಾನಗಳು ಇವಾಗ ಚೆನ್ನಾಗಿ ಹೋಗ್ತಿರೋದೆ ತಪ್ಪು ತಿಳಿಬಾರ್ದು. ಇಲ್ಲಿ ದೇವಸ್ಥಾನ ಯೂಶಲಿ ಇವಾಗ ದೇವಸ್ಥಾನಕ್ಕೆ ಜನ ಹೋಗ್ತಿರೋದೆ ಯಾಕಂದರೆ ಯಾರೊಬ್ರು ಏನೋ ಅಸ್ಟ್ರಾಲಜರ್ ಹೇಳ್ತಾರೆ ಅಂತ ಅಲ್ಲಿ ಹೋಗೋದು, ಒಂದು ಪರಿಹಾರ ಮಾಡೋದು. ಒಂದು ಥರದಲ್ಲಿ ಧರ್ಮಶ್ರದ್ಧೆ ಬರುತ್ತೆ, ಆದರೆ ಧರ್ಮಶ್ರದ್ಧೆ ಜೊತೆಗೆ ಭಯನೂ ಬರುತ್ತೆ. ಆಗುತ್ತೋ ಇಲ್ವೋ ಅಂತ ಭಯ, ಆ್ಯಂಕ್ಷಸ್ನೆಸ್ ಇದ್ದರೆ ಮೋಕ್ಷ ಸಾಧ್ಯವಾ? ಆನಂದವಾಗಿರೋಕ್ಕೆ ಸಾಧ್ಯನಾ? ಇದೆಲ್ಲ ರಾಮನೇ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ನೀನು ಕರ್ಮವನ್ನು ಜಾಸ್ತಿ ಮಾಡ್ತಿದ್ರೆ ನಿನಗೆ ಮೋಕ್ಷ ಸಾಧ್ಯ ಇಲ್ಲ. ಯಾಕಂದರೆ ಕರ್ಮ ಮಾಡಬೇಕಂದ್ರೆ ಭಯದಿಂದ ತಾನೇ ನೀವು ಮಾಡೋದು. ಕರ್ಮವನ್ನು ಸಂತೋಷವಾಗಿ ಮಾಡ್ತೀರಾ. ಫಲ ಅಪೇಕ್ಷೆ ಇಟ್ಕೊಂಡು ಮಾಡುವಂಥ ಕರ್ಮ ನಿಮಗೆ ಭಯವನ್ನು ತರುತ್ತೆ ಅಲ್ವಾ? ಯೋಚನೆ ಮಾಡಿ. ಸುಮಾರಿದೆ. ರಾಮನ ಉಪದೇಶ ಆ ಥರ ಎಲ್ಲ ತೂಕದ ಮಾತು ಅಂತಾರಲ್ಲ, ಆ ಥರ ರಾಮನ ಉಪದೇಶ ಒಂದೊಂದು. ಸಮಾಶ್ರಯೇತ್, ಈ ಪಂಚಮಹಾಯಜ್ಞವನ್ನೆಲ್ಲ ಮಾಡಿದಾಗ ಏನಾಗುತ್ತೆ? ಸಮಾಶ್ರಯೇತ್ ಸದ್ಗುರು ಆತ್ಮಲಬ್ಧಯೇ. ಇದೆಲ್ಲ ಕರ್ಮಯೋಗ ಉಪಾಸನೆ ಯೋಗ ಎಲ್ಲ ಮಾಡಿ ಗುರುವಿನ ಹತ್ರ ಹೋಗಬೇಕು. ಆಶ್ರಯೇತ್. ಅಂದರೆ ಸಮ್ಯಕ್ ಆಶ್ರಯೇತ್. ಗುರು ಹತ್ರ ಹೋಗಿ ಎಂಥ ಸದ್ಗುರು. ಸಾಕ? ಸದ್ಗುರು ಜಾಸ್ತಿ ಬೇಡ. ಹೂ ಸದ್ಗುರು ಅಂದರೆ ಮತ್ತೆ ನಮಗೆ ಡೌಟ್ ಆಗುತ್ತೆ ಇವಾಗ. ಸದ್ಗುರುನ, ಸ್ಯಾಡ್ ಗುರುನ ಅದೆಲ್ಲ ಬರುತ್ತೆ. ಸದ್ಗುರು ಶಾಸ್ತ್ರದಲ್ಲಿ ಹೇಳಿರುವಂತಹ ಸದ್ಗುರು. ಸದ್ಗುರು ಅದು ಮನಸ್ಸು ಹೇಗೆ ಹೋಗಬೇಕು ಅಂದರೆ ಸದ್ಗುರು ಅದರ ತಾನಾಗೆ ಹೋಗಬೇಕು. ಮುಂಡಕ ಉಪನಿಷತ್ ಜ್ಞಾಪಕ ಬರಬೇಕು. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. 1 to 13 1 to 13 1 to 12 ಮುಂಡಕ, ಅಥವಾ 1:13. ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಬ್ರಹ್ಮನಿಷ್ಠ ಗುರು ಹತ್ರ ಹೋಗಬೇಕಂತೆ. ಶ್ರೋತ್ರಿಯ ಗುರುವನ್ನು ಆಶ್ರಯಿಸಬೇಕು. ಗುರುವನ್ನು ಆಶ್ರಯಿಸುವ ಲಕ್ಷಣವನ್ನು ಶಾಸ್ತ್ರ ಹೇಳ್ಕೊಟ್ಟಿದೆ. ಸುಮ್ಮನೆ ಎಲ್ಲರೂ ಗುರುವನ್ನು ಆಶ್ರಯಿಸೋಕ್ಕಾಗೋದಿಲ್ಲ. ಒಬ್ಬ ಗುರು ಅಂತ ಅನ್ಸ್ಕೊಳ್ಬೇಕು ಅಂದರೆ ಅವನಿಗೆ ವೇದಜ್ಞಾನ ಪರಿಪೂರ್ಣವಾಗಿರಬೇಕು, ಶಾಸ್ತ್ರದ ಹೇಳುವಂತಹ ರೀತಿ.
ಬರೀ ವೇದಜ್ಞಾನ ಅಲ್ಲ, ವೇದಜ್ಞಾನದ ಜೊತೆಗೆ ಅದನ್ನು ಮತ್ತೊಬ್ಬರಿಗೆ ಹೇಳುವಂತಹ ಕೆಪಾಸಿಟಿಯೂ ಇರಬೇಕು. ಅದಕ್ಕೆ ಬ್ರಹ್ಮನಿಷ್ಠ ಅಂತ ಹೆಸರು. ಶ್ರೋತ್ರಿಯ ಅಂದ್ರೇನು? ಥರೋಲಿ ಹಿ ಹ್ಯಾಸ್ ಸ್ಟಡಿಡ್ ದಿ ಎ ಟು ಝೆಡ್ ಆಫ್ ವೇದಿಕ್ ನಾಲೆಜ್, ಥರೋಲಿ ಹಿ ಹ್ಯಾಸ್ ಸ್ಟಡಿಡ್. ಬಟ್ ಆ ಎ ಟು ಝೆಡ್ ಏನಿದೆಯಲ್ಲ ಅದನ್ನು ಮತ್ತೊಬ್ಬರು ಕಮ್ಯುನಿಕೇಟ್ ಮಾಡಬೇಕಂದ್ರೆ ಆ ಸ್ಕಿಲ್ ಬೇಕಲ್ಲ, ಅವನಿಗೆ ಬ್ರಹ್ಮನಿಷ್ಠ ಅಂತ ಹೆಸರು. ಅದೊಂದು ಅರ್ಥ. ಇನ್ನೊಂದು, ಆ ಬ್ರಹ್ಮನಲ್ಲಿ ಆತ್ಮಚಿಂತನೆಯಲ್ಲಿ ಮನಸ್ಸು ಲೀನವಾಗಿಬಿಡಬೇಕು, ಅದಕ್ಕೂ ಬ್ರಹ್ಮನಿಷ್ಠ ಅಂತಲೇ ಹೆಸರು. ಅಂತಹ ಗುರುವನ್ನು ಆಶ್ರಯೇತ್, ಸಮಾಶ್ರಯೇತ್. ಸಾಧನಾ ಪಂಚಕಲ್ಲಿ ಬರುತ್ತಲ್ಲ, ಸಂಗತ್ ಸತ್ಸು ವಿಧೀಯತಾಂ, ಆಮೇಲೆ ಆತ್ಮೇಚ್ಛಾ ವ್ಯವಸೀಯತಲ ತೂರ್ಣಂ ಗೃಹಂ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಚ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ತದ್ವಿದ್ವಾನ್ ಉಪಸೃಪ್ಯತಾಂ, ಗುರುಗಳ ತದ್ವಿದ್ವಾನ್ ಇಸ್ಕೊಂಡು ಬ್ರಹ್ಮನಿಷ್ಠ ಶ್ರೋತ್ರಿಯ ಗುರು. ಆ ಬ್ರಹ್ಮನಿಷ್ಠ ಶ್ರೋತ್ರಿಯ ಗುರು ಹತ್ರ ಹೋಗಿ ತತ್ ಪಾದುಕಾಂ ಸೇವ್ಯತಾಂ, ಪಾದಪೂಜೆಯನ್ನು ಮಾಡಿ, ಪಾದಪೂಜೆ ಒಂದು ಉಪಲಕ್ಷಣ, ಅವರನ್ನು ಸೇವೆ ಮಾಡಬೇಕು ಅಂತ ಅರ್ಥ. ನಿತ್ಯ ಪಾದಪೂಜೆ ಮಾಡ್ತಿದ್ರೆ ಗುರುಗೆ ಬೇಜಾಗುತ್ತೆ. ಅಪ್ಪ ಕೈ ಶಕ್ತಿ ಇದೆ ನನಗೆ, ನನ್ನ ಕಾಲು ನಾನು ತೊಳ್ಕೊಳ್ತೀನಿ ಅಂದರೆ ಸೇವೆ ಮಾಡಬೇಕು. ಅವ್ರ ಜೊತೆಗಿದ್ದು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ನೋಡ್ಕೊಳ್ಬೇಕು. ಅವರು ಫ್ರೀ ಇದ್ದಾಗ ಬ್ರಹ್ಮೋಪದೇಶವನ್ನು ಪಡಿಬೇಕು ಅನ್ನುವಂಥ ರೀತಿ ಇದು. ಅಂದ್ರೇನು, ಕೊನೆ 4ನೇ ಸಾಲ ಏನು ಹೇಳ್ತಿದೆ? ಸನ್ಯಾಸದ ಮನೋಭಾವ ಬರಬೇಕು, ಸನ್ಯಾಸ ತಗೊಳ್ಳೋಕ್ಕೆ ತಯಾರಾಗಿರಬೇಕು. ಭಯ ಪಡಬೇಡಿ ಸನ್ಯಾಸ ಅಂದಿದ ತಕ್ಷಣ. ವೇದಾಂತ ವರ್ಕ್ ಆಗಬೇಕು ಅಂದರೆ, ವೇದಾಂತ ಅಂದ್ರೆ ಏನು? ಈ ಆತ್ಮಚಿಂತನೆ ನಿಮಗೆ ವರ್ಕ್ ಆಗಬೇಕು, ಮನಸ್ಸಲ್ಲಿ ನಾಟಬೇಕು ಅಂದರೆ ಸನ್ಯಾಸದ ಮನೋಭಾವ ಇರಬೇಕು. ನೀವು ಬಹಿರಂಗವಾಗಿ ಬಟ್ಟೆ ಹಾಕೊಳ್ತಿರೋ, ದಟ್ ಇಸ್ ಇಮ್ಮೆಟೀರಿಯಲ್. ಆಂತರಿಕವಾಗಿ ಸನ್ಯಾಸ ಇಸ್ ಎ ಮಸ್ಟ್, ಮ್ಯಾಂಡೇಟರಿಲಿ ಯು ಶುಡ್ ಬಿಕಮ್ ಎ ಸನ್ಯಾಸಿ. ಇಲ್ಲಾಂದರೆ ವೇದಾಂತ ವರ್ಕ್ ಆಗಲ್ಲ. ಬಹಿರಂಗ ಸನ್ಯಾಸ ಆಪ್ಷನಲ್, ಆಂತರಿಕ ಸನ್ಯಾಸ ಮ್ಯಾಂಡೇಟ್ರಿ. ಆನಂದವಾಗಿರಬೇಕು ಅಂದರೆ ಬಿಡುವಂತಹ ಕೆಪಾಸಿಟಿ ಬರಬೇಕು. ಸನ್ಯಾಸ ಅಂದ್ರೇನು? ಸಮ್ಯಕ್ ನ್ಯಾಸ ಸನ್ಯಾಸ. ನನ್ನ ಹತ್ತಿರದಲ್ಲಿರುವುದೆಲ್ಲ ಬಿಡೋದು. ಸ್ವಾಮೀಜಿ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ. ಹತ್ತಿರದಲ್ಲಿರುವುದೆಲ್ಲ ಬಿಡೋದು, ಅದೇ ಸನ್ಯಾಸ. ತ್ಯಾಗದ ಮನೋಭಾವ ಬರಬೇಕು. ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ನೀವೆಲ್ಲ ಪ್ರಾರ್ಥನೆ ಮಾಡ್ತಿರಲ್ಲ ಸನ್ಯಾಸಿಗಳು ಬಂದಾಗ. ಸನ್ಯಾಸ ಅಂದರೆ ಇನ್ನು ಮೋಕ್ಷಕ್ಕೆ ಅದೊಂದು ದಾರಿ. ನ ಕರ್ಮಣ ನ ಪ್ರಜಯ ನ ಧನೇನ ನ ತ್ಯಾಗೇನೆ ಅನ್ಬೇಡಿ, ಅಲ್ಲಿ ನಾ ಇರೋದ್ರಿಂದ. ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಕರ್ಮದಿಂದ ಮೋಕ್ಷ ಸಾಧ್ಯವಿಲ್ಲ. ಉಪನಿಷತ್ತು ಹೇಳ್ತಿದೆ, ನ ಕರ್ಮಣ ನ ಪ್ರಜಯ, ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಮೋಕ್ಷ ಸಾಧ್ಯವಿಲ್ಲ. ನ ಧನೇನ, ಆಸ್ತಿ ಮಾಡೋದ್ರಿಂದ ಮೋಕ್ಷ ಸಾಧ್ಯವಿಲ್ಲ. ತ್ಯಾಗೇನೇಕೆ, ಬಿಡೋದ್ರಿಂದಲೇ ಮೋಕ್ಷ. ಆದರೆ ಯಾವಾಗ ಬಿಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ 60 ವರ್ಷ ಆದಮೇಲಾದರೂ ಬಿಡಬೇಕು ಅಂತ ನಾ ಹೇಳ್ತಿರೋದು. ಆವಾಗಲೂ ಮನೇಲಿ ಸೊಸೆಗೆ ಬಿಗಿದ ಕೈ ಕೊಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಕೊಟ್ಬಿಡ್ಬೇಕು. ಇವತ್ತು ಮದುವೆ ಆಯಿತಾ, ಸೊಸೆ ಬಂದ್ಲ ಮನೆಗೆ, ತಗೊಂಬ ಬಿಗಿದ ಕೈ ನಿಂದು, ಹೊಸ್ತೆ ಒಡವೆ ಸೀರೆ ಎಲ್ಲ ನಿಂದು, ಏನಾದರೂ ಮಾಡ್ಕೊ. ಮನಸ್ಸು ಬರಲ್ಲ. ಈಗ ಬೇಡ, ನಾನು ವಿಲ್ ಬರೀತೀನಿ. ವಿಲ್ ಬರೆದ್ಮೇಲೆ, ವಿಲ್ ಬರೆಯೋವರೆಗೂ ಫಸ್ಟ್ ನೀವು ಇರಬೇಕಲ್ಲ. ಅಷ್ಟು ಗ್ಯಾರಂಟಿ ನಾನು 100 ವರ್ಷ ಇರ್ತೀನಿ ಅಂತ ಕೊಡಬೇಕು, ಬಿಡಬೇಕು. ಅದೇ ತ್ಯಾಗದ ಮನೋಭಾವ. ತ್ಯಾಗದಲ್ಲಿರುವಂತಹ ಆನಂದ ಹಿಡ್ಕೊಳ್ಳೋದ್ರಲ್ಲಿಲ್ಲ ನಿಮಗೆ. ಇದೆಯಾ? ಯೋಗಕ್ಷೇಮ ಎಷ್ಟು ಹಿಡಿತೀರೋ ಅಷ್ಟು ಭಯ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಯಾವಾಗ ಹೋಗುತ್ತೋ ಅದನ್ನು ನೋಡ್ಕೊಳ್ಬೇಕು. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳ್ದ. ನೀವೆಲ್ಲ ಬಿಟ್ಟು ನನಗೆ ಬಾ, ಅದೇನು ಅನನ್ಯಾಸ್ ಚಿಂತೆಯಂತೋ ಮಾ, ಅದಲ್ಲ ಕೊನೆಗೆ 17 ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮವನ್ನು ಬಿಟ್ಟು ಮಾಂ ಏಕಂ ಶರಣಂ ವ್ರಜ. ಆ ಥರ ಎಲ್ಲವನ್ನು ಬಿಟ್ಟು ನೀನು ನನ್ನ ಹತ್ರ ಬಂದರೆ ಯೋಗಕ್ಷೇಮಂ ವಹಾಮ್ಯಹಂ. ನಮ್ಮ ಯೋಗಕ್ಷೇಮ ಹಾಗಲ್ಲ. ಎಲ್ಲ ಮಾಡಿಸ್ಕೊಂಡು LIC ಪಾಲಿಸಿ ಇದೆ, ಮೆಟ್ ಲೈಫ್ ಇದೆ, ಬಿರ್ಲಾ ಲೈಫ್ ಇನ್ಶೂರೆನ್ಸ್ ಇದೆ ಅಲ್ವಾ? ಅಂಥವ್ನು ಕೃಷ್ಣ ಆಗಬೇಕು. ಶಂಕರರು ಹಾಗೆ ಬರೀತಾರೆ. ಶಂಕರರು ಬರೆಯದೆ ಯೋಗಕ್ಷೇಮಂ ವಹಾಮ್ಯಹಂ ಯಾರು ಗೊತ್ತಾ? ಸನ್ಯಾಸಿಗಳಿಗೆ ಅಂತ ಬರೀತಾರೆ. ಇಲ್ಲ ಸ್ವಾಮೀಜಿ, ಈಗಿನ ಸನ್ಯಾಸಿಗಳು ನಿಮಗಿಂತ ಅಲ್ಲ, ನಮಗಿಂತ ಆಸ್ತಿ ಜಾಸ್ತಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ.
ಅಲ್ಲ, ನಿಜವಾದ ಸನ್ಯಾಸಿಗಳು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಬಿಟ್ಟಿರೋರಿಗೆ ಲೈಫ್ ಇನ್ಶೂರೆನ್ಸ್ ಯಾಕೆ ಬೇಕು? ಎಲ್ಲ ಬೇಡಪ್ಪ, ಭಗವಂತನೇ ನೀನೇ, ನಿನ್ನ ಶರಣಾಗತಿ ಆದರೆ ಅವ್ನು ನೋಡ್ಕೊಳ್ಳಲ್ವಾ? ಆ ಛಲ ನಮಗೆ, ಆ ಶ್ರದ್ಧೆ ಬೇಕೋ ಬೇಡವಾ? ನೋಡ್ಕೊಳ್ತಾನೆ, ಆದರೆ ಎಲ್ಲೋ ಮನಸ್ಸಿನಲ್ಲಿ ಭಯ. ಏನು ಮಾಡೋದು? ಅದಕ್ಕೆ ಡಿ ವಿ ಜಿ ಹೇಳಿದ್ದು ಏನು, ಸಿಂಬಳದ ನೊಣ ನೀನು ಮಂಕುತಿಮ್ಮ, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ರಾವಣನಿಗೂ ಆಯಿತು, ಅಲ್ಲ ಹಿರಣ್ಯಕಶಿಪುಗೂ ಆಯಿತು. ಯಾಕಂದ್ರೆ ಅವನಿಲ್ಲ ಅಂದ, ದೇವರಿಲ್ಲ ಅಂದಂದ. ಆದರೂ ನರಸಿಂಹ ಪ್ರತ್ಯಕ್ಷನಾದ, ಇಲ್ಲ ಇಲ್ಲ ಅಂತಲೇ ನರಸಿಂಹ ಪ್ರತ್ಯಕ್ಷ ಆದ. ಪ್ರಹ್ಲಾದನಿಗೂ ಆಯಿತು. ಆದರೆ ನೀನೇನೋ ಎರಡೂ ಅಲ್ಲ, ಸಿಂಬಳದ ನೊಣ ನೀನು. ಇಲ್ಲಿ ಸ್ವಲ್ಪ ದಿವಸ ಇರ್ತೀಯ, ಹೌದು ಶರಣಾಗತಿ ಆಗಬೇಕು ಅಂತ ಒಂದು ದಿವಸ ಅಂತ್ಯ, ಇನ್ನೊಂದ್ಸತಿ ದೇವರಿಲ್ಲ ಅಂತೀಯ. ಆ ಥರ ಕಂಡೀಷನ್ ನಿಂದು. ಯೋಚನೆ ಮಾಡಿ, ಶ್ರದ್ಧೆ ಬಂತು, ಶರಣಾಗತಿ ಆಯಿತು ಅಂದ್ರೆ ಆಗಬೇಕು. ಮೇಲಿನಿಂದ ಗುರು ಬೀಳು ಅಂತೇಳಿ ಆ ಗುರುನು ಹೇಳಲ್ಲ, ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹೇಳಲ್ಲ. ಬೀಳೋದು ಇಂಪ್ಲಿಸಿಟ್ಲಿ ಒಬೆ ಅಲ್ವಾ? ಅಂಥವ್ರಿಗೆ ಯೋಗಕ್ಷೇಮ ಮಹಾಮ್ಯಹಂ. ಸನ್ಯಾಸದ ಮನೋಭಾವ ಏನು? ಬಹಿರಂಗವಾಗಿ, ಇವಾಗ ನಾನು ಹೊರಗಡೆ ಕಾವಿ ಬಟ್ಟೆ ಹಾಕಿದ್ದೀನಿ, ಮನಸ್ಸಿನಲ್ಲಿ ಅರ್ಥಕಾಮ ಇದ್ದರೆ ನೀವು ಸನ್ಯಾಸಿ ಅಂತ ಹೇಳ್ತೀರಾ? ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ನನ್ನ ಮನಸ್ಸಿನಲ್ಲಿ ಏನು ವೃತ್ತಿಗಳಿದೆ ಅಂತ. ಸಪೋಸ್ ಅಂದ್ಕೊಳ್ಳಿ, ಏನೋ ಕೆಟ್ಟ ವೃತ್ತಿಗಳಿತ್ತು ನನ್ನ ಮನಸ್ಸಿನಲ್ಲಿ, ಅವಾಗ ನೀವು ಸನ್ಯಾಸಿ ಅಂತೀರಾ, ಕಾಮಿ ಅಂತ ಇರ್ತೀರಾ? ಕಾಮಿ ಅಂತಲೇ ಇರಬೇಕು. ಅದಕ್ಕೆ ಇದು ಬಹಿರಂಗ ಸುಮ್ಮೊಂದು ಆಲಂಬನ ಅಷ್ಟೇ. ಅದರ ನಿಜವಾದ ಸನ್ಯಾಸ ಗೃಹಸ್ಥಾಶ್ರಮದಲ್ಲಿದ್ದೂ ಸನ್ಯಾಸಿ ಆಗ್ಬೋದು, ಬ್ರಹ್ಮಚಾರಿ ಆಶ್ರಮದಲ್ಲಿದ್ದೂ ಸನ್ಯಾಸಿ ಆಗ್ಬೋದು. ಮನಸ್ಸು ತಾನೇ ಸನ್ಯಾಸ ಅನ್ನೋದು ಒಂದು ಮನೋಭಾವ. ಅದು ಯಾವುದೋ ಒಂದು ಸಪರೇಟ್ ಒಂದು ವಸ್ತು ಅಲ್ಲ. ಸನ್ಯಾಸಿಗಳಂತಪ್ಪ, ಸನ್ಯಾಸ ಅಂದರೆ ಇಂಟ್ರೋವರ್ಟ್ ಮೈಂಡ್ ಈಸ್ ಅಟ್ ರೆಸ್ಟ್. ಅಂದರೆ ಈ 4ನೇ ಸಾಲ ಏನು ಹೇಳ್ತಿದೆ? ಸಮಾಶ್ರಯೇ ಸದ್ಗುರು ಆತ್ಮಲಬ್ಧಯೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಆತ್ಮವನ್ನು ನೀವು ಗಳಿಸಬೇಕು. ಗಳಿಸೋ ಅಂದರೆ ಕ್ರಿಯಾರೂಪದಲ್ಲಲ್ಲ, ನೀನೇ ಆತ್ಮಸ್ವರೂಪ ಆಗಿದೆಯಾ ಅಂತ ನೀನು ಗೊತ್ತಾಗಬೇಕು ಅಂತಂದರೆ ಅವರು ಗುರು ಅವಶ್ಯಕತೆ. ಆ ಗುರುವಿನ ಹೋಗಿ ನೀನು ಪಾಠ ಕಲಿಬೇಕು ಅಂದರೆ ನಿನಗೆ ಮನಸ್ಸಿನಲ್ಲಿ ಪ್ರೀ ಆಕ್ಯುಪೇಷನ್ ಇರಬಾರ್ದು. ಕರ್ಮದಲ್ಲಿ ಹಲವಾರು ಪ್ರೀ ಆಕ್ಯುಪೇಷನ್ಸ್ ಗೃಹಸ್ಥಾಶ್ರಮದಲ್ಲಿ ಆಗುತ್ತಾ? ಕಷ್ಟಪಟ್ಕೊಂಡು ಬಂದಿದ್ದೀರಾ, 9 ಗಂಟೆವರೆಗೂ ಪಾಠ ಮಾಡ್ತೀನಿ ಅಂದರೆ ಇರ್ತೀರಾ? ನಾಳೆಂದರೆ ಬರೋಲ್ಲ. ಈಗ ಎಲ್ಲ ಹಿಟ್ಟಿಟ್ಟು ಹೋಗಿದ್ದೀನಿ, ಚಪಾತಿ ಲಟ್ಟಿಸ್ಬೇಕು, ನೀವು 9 ಗಂಟೆವರೆಗೂ ಮಾಡಿದ್ರೆ ಮುಗಿದ ಕತೆ. ಶುಗರ್ ಬೇರೆ ಮಾತ್ರೆ ತಗೊಳ್ಬೇಕು, ಆಗತ್ತಾ? ಯೋಚನೆ ಮಾಡಿ. ನೀವು ಇನ್ನೂ ಬೇಗ ಒಂದು ಅರ್ಧ ಗಂಟೆ ಮುಂಚೆನೇ ಕಳಿಸಿದ್ರೆ ಹೊರಟ್ಬಿಡ್ತೀವಿ ನಾವು ಇವಾಗ. ಯೋಚನೆ ಮಾಡಿ. ನಮಗೆಲ್ಲ ಪಾಠ ಆಗ್ತಿದ್ದಾಗ ಗುರುಕುಲದಲ್ಲ, ರಾತ್ರಿ 10ವರೆಗೆ ಪಾಠ, 11ವರೆಗೆ ಪಾಠ, ಬೆಳಗ್ಗೆ 3ವರೆಗೆ ಪಾಠ. ಇವಾಗ ನಾವು 6ವರೆಯಿಂದ 8 ಅಂತ ಹೇಳಿದ್ದೀವಿ. ಅದು ಸರಿಯಾಗಿ ಕರೆಕ್ಟಾಗಿ ಬರಲ್ಲ, ಟ್ರಾಫಿಕ್ಕು. ನಮಗೆ ಹೇಳಿದ ಟೈಮಲ್ಲಿ ಹೋಗಬೇಕಾಗಿತ್ತು. ಆಮೇಲೆ ನಮ್ಮ ಗುರುಗಳ ಬೆಂಗಳೂರಲ್ಲಿ, ಅವಾಗ ಪೂರ್ವಾಶ್ರಮದಲ್ಲಿ ಬೆಂಗಳೂರಲ್ಲಿ, ಗುರುಗಳಿದ್ದಿದ್ದು ತಮಿಳ್ನಾಡಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗೋದು, ಇವತ್ತು ನನಗೆ ಮೂಡ್ ಸರಿ ಇಲ್ಲ, ಪಾಠ ಇಲ್ಲ ಅನ್ನೋರು. 360 ಕಿಲೋಮೀಟ್ರ್ ಹೋದ್ಮೇಲೆ ಮೂಡ್ ಸರಿ ಇಲ್ಲ, ಏನೋ ಆರೋಗ್ಯ ಸಮಸ್ಯೆ. ನಾವು ಅವಾಗ ಸರಿ ಇಲ್ಲಪ್ಪ, ಗುರು ಅಲ್ಲ ಇವರು ಅಂತ ಹೇಳೋಕ್ಕಾಗತ್ತಾ? ಯೋಚನೆ ಮಾಡಿ. ಆ ವಿದ್ಯೆ ಗಳಿಸ್ಬೇಕು ಅಂದರೆ ಆ ಮನೋಭಾವ ಬರಬೇಕು. ಸನ್ಯಾಸ ಮನೋಭಾವ ಬಂದ್ರೇ ಆ ವಿದ್ಯಾರ್ಜನೆಗೆ ಅದೊಂದು ಹೇತು, ಕಾರಣ. ಆತ್ಮಲಬ್ಧಯೇ. ಗುರುವಿನ ಯಾತಕ್ಕೆ ಆಶ್ರಯ ಮಾಡಬೇಕು ಅಂತಲೂ ರಾಮ ಉಪದೇಶ ಮಾಡ್ತಿದ್ದಾನೆ. ಗುರುವನ್ನು ನೀನು ಆಶ್ರಯಿಸಬೇಕಾಗಿರೋದು ನಿನ್ನ ಆತ್ಮೋದ್ಧಾರಕ್ಕೆ ಹೊರತು ಅರ್ಥಕಾಮಕ್ಕಲ್ಲ. ಅದು ಒಂದು ಹೌದು ಇರಬೇಕು, ಗುರುವನ್ನು ಆಶ್ರಯಿಸಬೇಕು, ಗುರು ಹತ್ರ ತಮ್ಮ ತಮ್ಮ ಸಂದೇಹಗಳನ್ನೆಲ್ಲ ಅರ್ಥಕಾಮದೆಲ್ಲ ರೀತಿಯಲ್ಲಿ ಹೇಳ್ಕೊಳ್ಬೇಕು. ಬಟ್ ಅಲ್ಲಿಗೆ ನಿಲ್ಲಬಾರ್ದು. ಅದು ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಆಸ್ ಎ ಸ್ಪಿರಿಚುವಲ್ ಸೀಕರ್ ಅಲ್ವಾ? ಅದಕ್ಕೆ ಗುರು ಬೇಕು ತಾನೆ. ಹಲವಾರು ಸತಿ ನಾನು ಹೇಳಿದ್ದೀನಲ್ಲ, ಪ್ರತಿಯೊಬ್ಬರಿಗೂ ಅದೇ ಆದಂಥ ಒಂದು ಹುದ್ದೆ ಇರುತ್ತೆ. ಜ್ಞಾಪಕ ಇದೆಯಾ? ಎವ್ರಿ ರೋಲ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಹಲವಾರು ಕ್ಲಾಸಸಲ್ಲಿ ನಾನು ಹೇಳ್ತೇನೆ. ಲಾಯರ್ ಹತ್ರ ಹೋಗೇನು ಕೇಳ್ತೀರಾ? ಮನೆ ಲಿಟಿಗೇಷನಲ್ಲಿದೆ, ಲಾಯರ್ ಹತ್ರ ಒಂದು ಹುಡುಕ್ತೀರಾ. ಲಾಯರ್ ಹತ್ರ ಹೋಗೇನು ಕೇಳ್ತೀರಾ? ಮನೆ ಲಿಟಿಗೇಷನ್ ಇದೆ ಸ್ವಾಮಿ, ನೀವೇನಾರು ಸ್ವಲ್ಪ ಆದಷ್ಟು ಬೇಗ ಸರಿ ಮಾಡಿಕೊಡಿ ಅಂತ ಕೇಳ್ತೀರಾ ಅಲ್ವಾ? ಡಾಕ್ಟರ್ ಹತ್ರ ಹೋಗೇನು ಕೇಳ್ತೀರಾ? ಆರೋಗ್ಯ ಸಮಸ್ಯೆ ಆಗಿದೆ, ಸರಿ ಮಾಡಿಕೊಡಿ ಅಂತ ಹೇಳ್ತೀರಾ. ಡಾಕ್ಟರ್ ಹತ್ರ ಹೋಗಿ ಮನೆ ಲಿಟಿಗೇಷನ್ಲಾಗಿದೆ, ಸರಿ ಮಾಡಿಕೊಡಿ ಅಂತ ಕೇಳ್ತೀರಾ? ಯೋಚನೆ ಮಾಡಿ. ಆದರೆ ಗುರು ಹತ್ರ ಬಂದರೆ ಎಲ್ಲ ಕೇಳ್ತಾರೆ, ಆತ್ಮಜ್ಞಾನ ಒಂದು ಬಿಟ್ಟು. ಏನಾದ್ರು ಒಂದು ಮಂತ್ರ ಕೊಡ್ತೀರಾ? ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀನಿ, ಆರೋಗ್ಯ ಸರಿ ಇಲ್ಲ, ಏನಾದ್ರು ಮಂತ್ರ ಹೇಳ್ತೀರಾ? ಅಪ್ಪ ನೀನು ಆತ್ಮ ಹಸಿ, ಅಯ್ಯೋ ಅದು ಬೇಡ ನನಗೆ. ಅಹಂ ದೇಹೋಸ್ಮಿ ತುಂಬ ಸ್ಟ್ರಾಂಗ್ ಆಗಿದೆ, ಅದು ಬೇಕು ನನಗೆ. ಆದರೆ ಗುರು ಹತ್ರ ಯಾತಕ್ಕೆ ಹೋಗಬೇಕು? ರಾಮ ಹೇಳ್ತಿದ್ದಾರೆ, ಆಧ್ಯಾತ್ಮ ಚಿಂತನೆಗೆ ಗುರು ಹತ್ರ ಹೋಗಬೇಕು.
ಲೌಕಿಕ ವಿದ್ಯೆ ಗುರು ಹತ್ರ ಹೋಗಬಾರ್ದು. ಯೋಚನೆ ಮಾಡಿ, ಇದೆಲ್ಲ ಮರ್ತ್ಬಿಡ್ತೀವಿ ನಾವು. ನಮ್ಮ ಕಷ್ಟ ಮತ್ತು ಯಾರ ಹತ್ರ ಹೇಳ್ಕೊಳ್ಳೋದು ಸ್ವಾಮಿ? ಅದಕ್ಕೆ ಹೊಳೆನರಸೀಪುರ ಸ್ವಾಮಿಗಳಿದ್ದಾಗ ನಮ್ಮ ಸಚ್ಚಿದಾನಂದ ಸರಸ್ವತಿಗಳು ಅವ್ರ ಹತ್ರ ಸುಮಾರು ಜನ ಹೀಗೆ ಬರೋರು. ಬಂದುಬಿಟ್ಟು ನನಗೆ ಮಗಳಾಗಲಿ, ಒಂದು ಮಗು ಆಗಲಿಲ್ಲ, ಇವಳಿಗೆ 30 ವರ್ಷ ಆಯಿತು, ಮದುವೆ ಆಗಲಿಲ್ಲ. ಅವ್ರ ಪಕ್ಕದಲ್ಲಿ ಕೋಲಿಟ್ಕೊಂಡಿರೋರು ಫಡಾರ್ ಅಂತಂದು ಹೊಡೆಯೋದು. ನನ್ನ ಹತ್ರ ಬಂದು ಕೇಳ್ತೀಯಾ? ಅಲ್ಲಿ ಹೋಗಿ ರಾಮ ಇದ್ದಾರೆ, ನಾನು ಸನ್ಯಾಸಿ, ನೀನು ಆತ್ಮಚಿಂತನೆಗೆ ಮಾತ್ರ ನನ್ನ ಹತ್ರ ಬರಬೇಕು, ನೀನು ಲೌಕಿಕ ಚಿಂತನೆ ಎಲ್ಲ ಇಟ್ಕೊಂಡಿದ್ರೆ ರಾಮನ ಹತ್ರ ಹೋಗೋನವರು, ಭಗವಂತನ ಹತ್ರ ಕೇಳಬೇಕು. ಏನೋ ಒಂದೆರಡು ಮೂರು ಸತಿ ಸರಿ, ಇವಾಗ ಅದು ಜಾಸ್ತಿ ಆಗೋಗಿದೆ. ಅರ್ಥಕಾಮದ ಕೇಳುವಿಯೇ ತಮಿಳು ಏನು, ಅರ್ಥಕಾಮದ ಪ್ರಶ್ನೆಗಳೇ ಜಾಸ್ತಿ ಆಗೋಗಿದೆ. ಯೋಚನೆ ಮಾಡಿ. ಇಲ್ಲಿ ರಾಮ ಹೇಳ್ತಿದ್ದಾನೆ, ಸಮಾಶ್ರಯೇತ್ ಸದ್ಗುರು ಆತ್ಮಲಬ್ಧಯೇ. ಯಾಕಂದರೆ ಸನ್ಯಾಸ ಅನ್ನೋದು ಒಂದನ್ನು ಬಿಡಬೇಕು. ಪ್ರತಿಯೊಂದು ಸಂಬಂಧಗಳು ಏನಾಗುತ್ತೆ, ಇಟ್ ಇಸ್ ಬೈಂಡಿಂಗ್ ಯು, ಇಟ್ ಇಸ್ ಗೆಟ್ಟಿಂಗ್ ಮೋರ್ ಆ್ಯಂಡ್ ಬಾಂಡೇಜಲ್ಲಿ ಹಾಕಿ ಕಳಿಸ್ತಾ ಇದೆ ನಿಮಗೆ. ಪ್ರತಿಯೊಂದು ಒಂದು ಸಂಬಂಧವು, ಅದು ಅಪ್ಪ ಅಮ್ಮಂದರಾಗಲಿ, ಹೆಂಡತಿ ಮಕ್ಕಳಾಗಲಿ, ಗಂಡ ಹೆಂಡತಿ ಆಗಲಿ, ಯಾವುದೇ ಆಗಲಿ. ಆದರೆ ಅದೆಲ್ಲ ಬೈಂಡಿಂಗ್ ರಿಲೇಷನ್ಶಿಪ್ಸ್. ಬೈಂಡಿಂಗ್ ಅದೇನೋ ಬಂಧಕ್ಕೆ ಹೇತು. ಆದರೆ ಶಾಸ್ತ್ರ ಹೇಳುತ್ತೆ, ಈ ಸಂಬಂಧಗಳನ್ನು ಬಿಟ್ಟು ಇನ್ನೊಂದು ಹೊಸ ಸಂಬಂಧವನ್ನು ನೀನು ಹುಡುಕಬೇಕು ಅಂತ. ಆ ಹೊಸ ಸಂಬಂಧಕ್ಕೆ ನಾನ್ ಬೈಂಡಿಂಗ್ ರಿಲೇಷನ್ಶಿಪ್ ಅಂತ ಹೆಸರು. ನಾನ್ ಬೈಂಡಿಂಗ್ ಯಾವುದು? ಹಿರಿಯರು ಹೇಳ್ತಾರೆ, ಆಜೀವಂ ತ್ರಯಂ ಸೇವ್ಯಂ ವೇದಾಂತೋ ಗುರು ಈಶ್ವರ ಆದೌ ಜ್ಞಾನಾಪ್ತಯೇ ಕರ್ಮ ಕೃತಜ್ಞಶ್ಚ ನಿವೃತ್ತಯೇ. 3 ಸಂಬಂಧಗಳು ತುಂಬ ವಿಶೇಷ ಅಂತೆ ಆಧ್ಯಾತ್ಮಿಕ ಜೀವನದಲ್ಲಿ. ಆಜೀವಂ ತ್ರಯಂ ಸೇವ್ಯಂ, ಜೀವನ ಪೂರ್ತಿ 3 ಜನರನ್ನು ಸೇವೆ ಮಾಡಬೇಕಂತ, ಇದೇ ನಿಜವಾದ ಸಂಬಂಧ. ವೇದಾಂತ ಮೊದಲನೇ ಸಂಬಂಧ. ವೇದಾಂತ ಇಸ್ಕೊಳ್ತು ಶಾಸ್ತ್ರ. ವೇದಾಂತೋ ಗುರುಹು, ಈ ವೇದಾಂತವನ್ನು ಉಪದೇಶ ಮಾಡುವಂತಹ ಗುರು ಎರಡನೇ ಸಂಬಂಧ. ಈಶ್ವರ ಅನುಗ್ರಹದಿಂದ ನಿಮಗೆ ವೇದಾಂತ ಹಾಗೂ ಗುರು ಸಿಕ್ಕಿದ. ಆದೌ ಜ್ಞಾನಾಪ್ತಯೇ ಕರ್ಮ. ಆದೌ ಮೊಟ್ಟ ಮೊದಲನಿಗೆ ಏನು ಮಾಡಬೇಕು? ಜ್ಞಾನಾರ್ಜನೆಗೋಸ್ಕರ ಗುರುವನ್ನು ಶುಶ್ರೂಷೆ ಮಾಡಬೇಕಂತೆ. ಆದೌ ಜ್ಞಾನಾಪ್ತಯೇ ಕರ್ಮ. ಜ್ಞಾನ ಬಂದಮೇಲೆ ಟಾಟಾ ಬಾಬಾ ಅಂತ ಹೇಳೋದ ಗುರುಗೆ, ಕೃತಜ್ಞಶ್ಚ ನಿವೃತ್ತಯೇ, ಗ್ರ್ಯಾಟಿಟ್ಯೂಡ್ ಇರಬೇಕಂತೆ. ಅಪ್ಪ ಗುರುವೇ, ನಾನು ದೇಹೋಸ್ಮಿ ಅಹಂ ಸಂಸಾರೋಸ್ಮಿ ಅಂತಿದ್ದವನಿಗೆ ನೀನು ಅಹಂ ಪೂರ್ಣೋಸ್ಮಿ ಅಂತ ಜ್ಞಾನ ಕೊಟ್ಟೆ. ಹೇಗೆ ನಿನಗೆ ಆತ್ಮಜ್ಞಾನ ಬರೋಕ್ಕಿಂತ ಮುಂಚೆ ನಿನಗೆ ಸೇವೆ ಮಾಡ್ತಿದ್ನಲ್ವಾ, ಅದೇ ಸೇವೆ ಇವಾಗ ಹೇಗೆ ಮಾಡ್ತೀನಿ? ಕೃತಜ್ಞ ರೂಪದಲ್ಲಿ ಮಾಡ್ತೀನಿ. ಆದೋ ಜ್ಞಾನಾಪ್ತಯೇ ಕರ್ಮ ಕೃತಜ್ಞಶ್ಚ ನಿವೃತ್ತಯೇ. ಆಜೀವಂ ತ್ರಯಂ ಸೇವ್ಯಂ. ಲೌಕಿಕವಾಗಿರುವಂತಹ ಸಂಬಂಧ ಏನು? ನಿಮ್ಮನ್ನ ಇನ್ನು ಬಂಧನಕ್ಕೆ ಸೇರಿಸುವಂತಹ ಸಂಬಂಧ. ಆದರೆ ವೇದಾಂತ ಗುರು ಈಶ್ವರ ಏನು ಮಾಡ್ತಾನೆ? ನಿಮ್ಮನ್ನು ಬಿಡಿಸ್ಬಿಡ್ತಾನೆ. ಆ ಬಂಧನದಿಂದ ಮಾಡಿ ಹಿ ವಿಲ್ ಮೇಕ್ ಯು ಇಂಡಿಪೆಂಡೆಂಟ್. ಸಂಸಾರದಲ್ಲಿ ಜಾಸ್ತಿ ಡಿಪೆಂಡೆನ್ಸಿ ಇತ್ತು ಅಂದರೆ ಬಹಳ ಕಷ್ಟ. ಸಂಸಾರದಲ್ಲಿ ಇರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ಮನಸ್ಸಿನಲ್ಲಿ ನೀವು ಹೇಳಬೇಕು, ಐ ಆಮ್ ಇಂಡಿಪೆಂಡೆಂಟ್. ಇಫ್ ಐ ವಾಂಟ್ ಟು ಡಿಪೆಂಡ್ ಆನ್ ಸಂಬಡಿ, ಐ ವಿಲ್ ಡಿಪೆಂಡ್ ಆನ್ ದಿ ಗಾಡ್, ಆನ್ ದಿ ಲಾರ್ಡ್, ಆರ್ ಆನ್ ಮೈ ಇಷ್ಟ ದೇವತ. ಯಾಕಂದರೆ ಯಾವ ಸಂಬಂಧವು ನಿಮಗೆ ಶಾಶ್ವತವಾದ ನೆಮ್ಮದಿ ಸುಖ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ. ಯಾವ ಜಾಗದಲ್ಲಿ ಶಾಶ್ವತವಾದ ಸುಖ ನೆಮ್ಮದಿ ಇಲ್ಲಿಯೋ ಅಲ್ಲಿ ನೀವು ಹುಡುಕ್ತಾ ಇದ್ದೀರಾ ಅಂತ ಹುಡುಕ್ತಿದ್ರೆ ನೀವು ಮೂರ್ಖರ ಜ್ಞಾನಿಗಳ? ಉತ್ತರ ಗೊತ್ತಾಯ್ತಾ? ಸರಿ, ಮುಂದೆ ಶ್ಲೋಕ. ಕ್ರಿಯಾ ಶರೀರೋದ್ಭವ ಹೇತುರಾದೃತ ಪ್ರಿಯಾ ಪ್ರಿಯಾ ಪ್ರಿಯೌ ತೌ ಭವತಃ ಸುರಾಗಿಣಃ ಧರ್ಮೇ ತರೌ ತತ್ರ ಪುನಃ ಶರೀರಕಂ ಪುನಃ ಕ್ರಿಯಾ ಚಕ್ರವದೀರ್ಯತೆ ಭವಃ. ಅದ್ಭುತವಾದ ಶ್ಲೋಕ, ರಾಮನ ಇಂಪಾರ್ಟೆಂಟ್ ಮೆಸೇಜ್. ಇಲ್ಲಿ ರಾಮ ಹೇಳ್ತಿದ್ದಾನೆ, ಕರ್ಮದ ಲಿಮಿಟೇಷನ್
ರೋಲ್ ಆಫ್ ಕರ್ಮ. ಕರ್ಮ ನಿಮಗೆ ಏನನ್ನ ಕೊಡಬಹುದು, ಮತ್ತು ಕರ್ಮದ ಮಿತಿ ಏನು, ಮತ್ತು ಕರ್ಮ ಏನು ಕೊಡಲ್ಲ, ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಎಲ್ಲರೂ ತಿಳಿಬೇಕು, ಕರ್ಮ ಎಲ್ಲಿವರೆಗೂ ಬೇಕು, ಕರ್ಮ ಎಲ್ಲಿಂದ ಬೇಡ, ಅದು ಆ ಶ್ಲೋಕ ಇಲ್ಲಿದೆ. ಮೋಕ್ಷ ಅನ್ನುವಂತಹ ಆನಂದ ಸ್ಥಿತಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಯಾಕಂದರೆ ಕರ್ಮ ಚಿತ್ತಶುದ್ಧಿಯನ್ನು ಕೊಡುತ್ತೆ ಹೊರತು ಮೋಕ್ಷವನ್ನು ಕೊಡೋದಿಲ್ಲ. ಇದು ತಿಳಿಬೇಕು. ಅದ್ವೈತ ಸಿದ್ಧಾಂತದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆದರೆ ಬೇರೆ ಸಿದ್ಧಾಂತದಲ್ಲಿ ಏನೋ, ಇಲ್ಲಿ ನಾ ಕರ್ಮ ಕರ್ಮ ಅನ್ನೋದು ನೀವು ಆಮೇಲೆ ನಮ್ಗೆ ಅರ್ಥ ಆಗಲಿಲ್ಲ ಸ್ವಾಮಿ ನನ್ನ ಕರ್ಮ ಅನ್ಬೇಡಿ, ಆಯಿತಾ. ಇಲ್ಲಿ ಕರ್ಮ ಕರ್ಮ ಅಂದರೆ ವೈದಿಕ ಕರ್ಮ, ವೇದದಲ್ಲಿ ಹೇಳಿರುವಂತಹ ಕರ್ಮ, ಅದು ಕರ್ಮ. ಆಮೇಲೆ ಲೌಕಿಕ ಕರ್ಮವೋ ಅದೆಲ್ಲ ಸೇರಿಸ್ಕೊಳ್ಬೇಡಿ. ಕರ್ಮದ ಲಿಮಿಟೇಷನ್ ಏನು? ಫಾರ್ ಎಕ್ಸಾಂಪಲ್, ನಿಮಗೆ ಲೌಕಿಕವಾಗಿ ಅರ್ಥ ಮಾಡಬೇಕು ಅಂದರೆ, ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಡಿಗ್ರಿಯನ್ನು ಓದ್ತಿರ್ತಾನೆ. ಆತ ಜ್ಞಾನಾರ್ಜನೆಗೋಸ್ಕರ ಕಾಲೇಜಿಗೆ ಹೋಗ್ತಾನೆ, ಆಯಿತಾ. ಯಾವುದೋ ಒಂದು ಸಬ್ಜೆಕ್ಟ್, ಒಂದು ಫಿಸಿಕ್ಸ್ ಅಂತ ಇಟ್ಕೊಳ್ಳಿ. ಈಗ ಫಿಸಿಕ್ಸನ್ನು ಕಲಿಬೇಕು ಅಂದರೆ ಏನು ಮಾಡಬೇಕು? ಫಿಸಿಕ್ಸ್ ಟೀಚರ್ ಹತ್ರ ಹೋಗಿ ಪಾಠವನ್ನು ಕಲಿಬೇಕು. ಅದು ಜ್ಞಾನಾರ್ಜನೆ, ಫಿಸಿಕ್ಸ್ ಜ್ಞಾನಾರ್ಜನೆ. ಅವನೇನು ಮಾಡ್ತಾನೆ? ಇಲ್ಲ, ನಾನು ಫಿಸಿಕ್ಸ್ ಟೀಚರ್ ಹತ್ರ ಹೋಗಿ ಕಲಿಯಲ್ಲ, ಆದರೆ ಕರ್ಮವನ್ನು ಮಾಡಿ ಫಿಸಿಕ್ಸ್ ಜ್ಞಾನವನ್ನು ಕಲಿತೀನಿ ಅಂತ ಹೇಳಿದ್ರೆ ನೀವು ಒಪ್ತೀರಾ? ಕೆಲಸವನ್ನು ಮಾಡಿ, ಕೆಲಸ ಅಂದರೆ ಇಲ್ಲಿ ಕರ್ಮ ಹೇಳ್ತೀನಿ, ಏನು ಕರ್ಮ ಆಮೇಲೆ ನೋಡೋಣ. ಕರ್ಮವನ್ನು ಮಾಡಿ ನಾನು ಭೂಗೋಳಶಾಸ್ತ್ರವೋ ಮತ್ತೊಂದು ಕಲಿತೀನಿ. ಏನು ಮಾಡೋದು? ಅದಕ್ಕೆ ಆಫೀಸಿಗೆ ಕಾಲೇಜಿಗೆ ಹೋಗ್ತೀನಿ, ಎಲ್ಲ ಕ್ಲಾಸ್ ರೂಮಲ್ಲಿರುವಂಥ ಟೇಬಲ್ ಒರೆಸ್ತೀನಿ, ಬಾತ್ರೂಮ್ ಕ್ಲೀನ್ ಮಾಡ್ತೀನಿ. ಹಾಂ, ಆಯಿತಾ? ಇನ್ನು ಕರ್ಮ ತಾನೇ ಇದು. ಕರ್ಮವನ್ನು ಮಾಡಿ ಫಿಸಿಕ್ಸ್ ನಾಲೆಜನ್ನು ಗಳಿಸ್ತೀನಿ. ಸಾಧ್ಯವಾ? ಒಪ್ತೀರಾ? ನೀವು ಮನೆಗೆ ಸೇರಿಸಲ್ಲ ಅವನ್ನ, ಅಲ್ವಾ? ಫಿಸಿಕ್ಸ್ ನಾಲೆಜನ್ನು ಗಳಿಸ್ಬೇಕು ಅಂತಂದರೆ ಫಿಸಿಕ್ಸ್ ಟೀಚರ್ ಹತ್ರ ಹೋಗಿ ಪಾಠವನ್ನು ಮಾಡಿಸ್ಕೊಳ್ಬೇಕು. ನೋ ದ ರೋಲ್ ಆ್ಯಂಡ್ ಲಿಮಿಟೇಷನ್ ಆಫ್ ದ ಕರ್ಮ. ಕರ್ಮ ನಿಮಗೆ ಮೋಕ್ಷ ಕೊಡೋಕ್ಕಾಗಲ್ಲ ಅಂತ ಶಂಕರರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಿಮಗೆ ಫಿಸಿಕ್ಸ್ ನಾಲೆಡ್ಜು ಬಾತ್ರೂಮ್ ಕ್ಲೀನ್ ಮಾಡೋದ್ರಿಂದ, ಟೇಬಲ್ ಕ್ಲೀನ್ ಮಾಡೋದ್ರಿಂದನೇ ಬಂದರೆ ಮತ್ತೆ ಟೀಚರ್ ಯಾಕೆ ಇರಬೇಕಲ್ಲಿ ಕಾಲೇಜಲ್ಲಿ, ಅಲ್ವಾ? ಅದನ್ನು ತಿಳಿಬೇಕು ನಾವು. 60, 70, 80 ವಯಸ್ಸೋದವರೆಗೂ ಪೂಜೆನೇ ಮಾಡ್ಕೊಂಡಿದ್ರೆ ಯಾವಾಗ ವೇದಾಂತಕ್ಕೆ ಬರೋದು? ಕರ್ಮದಿಂದಲೇ ನನಗೆ ಮನಸ್ಸು ನೆಮ್ಮದಿ ಕೊಡುತ್ತೆ ಸ್ವಾಮಿ. ಮನಸ್ಸು ನೆಮ್ಮದಿ ಕೊಡುತ್ತೆ ಒಂದು ಹಂತಕ್ಕೋಸ್ಕರ. ಮನಃಶುದ್ಧಿ ಆದಮೇಲೆ ಆಚೆ ಬರಬೇಕು. ಎಷ್ಟು ದಿವಸ ಅಂತ ಬಚ್ಚಲ ಮನೇಲಿ ಇದ್ದು ಸ್ನಾನ ಮಾಡ್ತಿರ್ತೀರಾ? ಮಲಗಿರ್ತೀವಿ, ಏನೋ ಮಲ ಇರುತ್ತೆ ಶರೀರದಲ್ಲಿ, ಕೊಳೆನ ಹೋಗಿಸ್ಕೊಳ್ತೀವಿ, ಟ್ಯಾಂಕಲ್ಲಿ ನೀರಿರಲ್ಲ ಅಷ್ಟೇ. ಸ್ನಾನ ಆಗಿದ ತಕ್ಷಣ ಹೊಸ ಬಟ್ಟೆ ಹಾಕೊಂಡು ಬರಬೇಕಲ್ವ? ಅದು ಹಾಕೊಂಡು ಬರೋದು ಅಂದ್ರೇನು? ಮನಸ್ಸನ್ನು ಶುದ್ಧಿ ಮಾಡ್ಕೊಂಡ್ಮೇಲೆ ಆಚೆ ಬರಬೇಕಿಲ್ಲಿ. ಇಲ್ಲ ನಾನು ಅದೇ ಮಾಡ್ತಿರ್ತೀನಿ ಅಂದರೆ ಮಾಡ್ಬೋದು, ರಾಮ ಒಪ್ಕೊಳ್ಳಲ್ಲ ಅಷ್ಟೆ. ರಾಮನ ಉಪದೇಶ ಹಾಗಿಲ್ಲ. ದ ರೋಲ್ ಆ್ಯಂಡ್ ಟೀಚಿಂಗ್ ಆಫ್ ಕರ್ಮ ಆ್ಯಂಡ್ ಲಿಮಿಟೇಷನ್ ಮೀನ್ಸ್ ಗ್ರೋ, ಸ್ಟಾರ್ಟ್, ಗ್ರೋ. ನಮ್ಮ ಗುರುಗಳು ಹೇಳ್ತಾರೆ ಗ್ರೋ ಔಟ್, ಎಂಟರ್, ಗ್ರೋ ಆ್ಯಂಡ್ ಗ್ರೋ ಔಟ್. ನಾವೇನು ಮಾಡ್ತೀವಿ? ಎಂಟರ್, ಸ್ಟಕ್, ಸ್ಟಕರ್, ಸ್ಟಕೆಸ್ಟ್, ಆ ಥರ ಇಂಗ್ಲೀಷ್ ಭಾಷೆ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ನನ್ನ ಇಂಗ್ಲೀಷಲ್ಲ. ಅಲ್ಲೇ ಗ್ರೋ ಆ್ಯಂಡ್ ಗ್ರೋ ಔಟ್ ಹೋಗಬೇಕು, ದಾಟಬೇಕು. ಸೊ ಕರ್ಮದಿಂದ ಸಂತೃಪ್ತಿವಾಗ ಆನಂದ ಇಲ್ಲ. ಕರ್ಮ ಏನು ಮಾಡುತ್ತೆ? ಅಹಂಕಾರವನ್ನು ಪ್ರಬಲಗೊಳಿಸುತ್ತೆ, ನನ್ನ ಇಂಡಿವಿಜುವಾಲಿಟಿ ಈಗೋವನ್ನು ಜಾಸ್ತಿ ಮಾಡುತ್ತೆ. ಯಾವಾಗ ಇಂಡಿವಿಜುವಾಲಿಟಿ ಈಗೋ ಜಾಸ್ತಿ ಆಯ್ತಲ್ವಾ, ಸಾಧಾರಣವಾಗಿ ಏನಾಗುತ್ತೆ? ಪುಣ್ಯ ಪಾಪ ಕರ್ಮಗಳು ಬರ್ತಾ ಹೋಗುತ್ತೆ ನಿಮಗೆ. ಪುಣ್ಯ ಪಾಪ ಕರ್ಮ ಬಂದಿದ ತಕ್ಷಣ ಏನಾಯಿತು? ಪುಣ್ಯ ಪಾಪವನ್ನು ಅನುಭವಿಸೋದಕ್ಕೆ ಮತ್ತೆ ಶರೀರ ತಗೊಳ್ಬೇಕು. ಮತ್ತೆ ಶರೀರ ತಗೊಳ್ಬೇಕು ಅಂದರೆ ಇನ್ನೊಂದು ಜನ್ಮ ಬೇಕು. ಆ ಜನ್ಮದಲ್ಲಿ ಮತ್ತೆ ಕರ್ಮ ಮಾಡಿ ಶರೀರ ಅಭಿಮಾನವನ್ನು ಗೊಳಿಸಿ ಅಹಂಕಾರ ಮಮಕಾರವನ್ನು ಬೆಳೆಸ್ಕೊಂಡು ಏನು ಮಾಡಬೇಕು? ಪುಣ್ಯ ಪಾಪದ ಕ್ಷಯವನ್ನು ಮಾಡ್ಕೊಳ್ಬೇಕು. ಕ್ಷಯ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಮತ್ತೆ ಶರೀರ ತಗೊಳ್ಬೇಕು. ಶರೀರ ತಗೊಂಡು ಏನು ಮಾಡಬೇಕು? ಮತ್ತೆ ಅಹಂಕಾರವನ್ನು ಪ್ರಬಲ ಮಾಡಬೇಕು. ಅಹಂಕಾರವನ್ನು ಪ್ರಬಲ ಮಾಡಿ ಮತ್ತೇನು ಮಾಡಬೇಕು? ಪುಣ್ಯಕರ್ಮ ಪಾಪ ಮಾಡಬೇಕು. ಆಮೇಲೆ ಮಾಡೇನು? ಶರೀರ ತಗೊಳ್ಬೇಕು. 8 ಗಂಟೆವರೆಗೂ ಹೀಗೆ ಹೇಳ್ತಿದ್ರೆ ಅಲ್ವಾ? ಯೋಚನೆ ಮಾಡಿ. ಕರ್ಮ ಜಾಸ್ತಿ ನೀವು ಮಾಡ್ತಿದ್ದೀರಾ ಅಂದರೆ ದೇಹದ ಅಭಿಮಾನ ನಿಮಗಿದೆ ಅಂತ. ದೇಹದ ಅಭಿಮಾನ ಇದ್ದರೆ ನಾನು ಸ್ವಾಮಿ ಪಾಠವನ್ನು ಹೇಳ್ತಿದ್ದೀನಿ, ಶಿಷ್ಯರು ಪಾಠವನ್ನು ಕೇಳ್ತಿದ್ದೀರಾ, ಇದು ಒಂಥರ ಓಕೆ, ಟ್ರಾನ್ಸಾಕ್ಷನ್ 8 ಗಂಟೆಗೆ ಮುಗ್ದೋಗುತ್ತೆ. ಆದರೆ ಲೈಫ್ ಪೂರ್ತಿ ಮಾಡ್ತಿರುವಂಥ ಕರ್ಮ ಏನು? ಮೊನಾಟನಸ್. ಯಾವ ಜ್ಞಾನಾರ್ಜನೆಯೂ ಆಗ್ತಿಲ್ಲ, ಯಾವ ಚಿತ್ತಶುದ್ಧಿಯೂ ಆಗ್ತಿಲ್ಲ ಅದರಿಂದ. ಯಾಕಂದರೆ ಮೊದಲೇ ಕರ್ಮಯೋಗ ರೀತಿಯಲ್ಲಿ ಮಾಡಿಲ್ಲ ಅದನ್ನು. ಮಲ ಸೇರ್ತಾನೇ ಇದೆ ಮನಸ್ಸಿನಲ್ಲಿ, ಕೊಳೆ ಸೇರ್ತಾನೇ ಇದೆ, ಕ್ಲೀನೇ ಮಾಡ್ತಾ ಇಲ್ಲ. ನಾವು ದೈಹಿಕವಾಗಿ ಅಪ್ಪ ಇವತ್ತು ಸ್ನಾನ ಮಾಡಿಕೊಂಡೆ, ಸಿಮೆಂಟ್ ಹಾಕೊಂಡೆ, ಪೌಡ್ರ್ ಹಾಕೊಂಡೆ ಆಯಿತು. ಮನಸ್ಸಿನ ಕೊಳೆ ಯಾರು ತೆಗೆಯೋದು?
ಎಷ್ಟು ಜನ್ಮದ ಮಲ ಯಾರು ತೆಗಿತಾರೆ? ಯೋಚನೆ ಮಾಡಿದ್ದೀರಾ? ಆ ತೆಗೆದ ಮೇಲೂ ಅಲ್ಲೇ ಇರ್ತೀವಲ್ಲ ನಾವು. ಯೋಚನೆ ಮಾಡಿ. ಗುರುವಿನ ಮಾತು ಕೇಳಲ್ಲ ಅನ್ನೋದಕ್ಕೆ ಇದು ಮೊಬೈಲ್ ಫೋನ್ ಕರೆಕ್ಟ್ ಸಾಕ್ಷಿ. ಅವ್ರು 5 ನಿಮಿಷ ಮುಂಚೆನೇ ಹೇಳಿದ್ರು, ದಯವಿಟ್ಟು ನೋಡ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿ. ಅವಾಗ ಎಲ್ಲರೂ ಅಂದ್ಕೊಳ್ತಾರೆ, ನನ್ನ ಫೋನ್ ಬರಲ್ಲಪ್ಪ, ಯಾರು ಮಾಡ್ತಾರೆ ನನಗೆ ಅಲ್ವಾ? ಯಾರು ನನಗೆ ಮಾಡ್ತಾರೆ? ನೀವು ಯಾವಾಗೆಲ್ಲ ಹಾಗೆ ಅಂದ್ಕೊಳ್ತಿರೋ ಫೋನ್ ಖಂಡಿತ ಬರುತ್ತೆ. ಯೋಚನೆ ಮಾಡಿ. ನಾಳೆ ಬರೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಫೋನ್ ನೋಡ್ಕೊಳ್ಳಿ. ಮ್ಯೂಟಲ್ಲಿದೆಯಾ, ವೈಬ್ರೇಷನಲ್ಲಿದೆಯಾ, ಸೌಂಡಲ್ಲಿದೆಯಾ? ನಿಮಗೇನು ತೊಂದರೆ ಆಗಲ್ಲ, ನನಗೆ ಫ್ಲೋ ಕಟ್ಟಾಗೋಗುತ್ತೆ ಅಷ್ಟೇ. ಅದೇ ನಿಶಬ್ದವಾಗಿದ್ದಾಗ ಸಡನ್ನಾಗಿ ಒಂದು ಶಬ್ದ ಬಂತು ಅಂದರೆ ಆ ಮನಸ್ಸಲ್ಲಿ ಹೋಗುತ್ತಲ್ಲ, ಕಟ್ಟಾಗುತ್ತೆ. ಸರಿ, ಎಲ್ಲಿದ್ವಿ? ಹಾಂ, ಪುಣ್ಯ ಭಾವವನ್ನು ಗಳಿಸೋದು, ಶರೀರ ತಗೊಳ್ಳೋದು, ಮತ್ತೆ ಮಾಡ್ತಾ ಇರೋದು. ರಾಮ ಹೇಳ್ತಾನೆ, ಇಂತಹ ಕರ್ಮ ನಿನ್ನನ್ನು ಬೈಂಡ್ ಮಾಡಿಬಿಡುತ್ತೆ. ಆಹಾರ ಊಟ ಮಾಡಬೇಕು, ಹಶ್ವಾಗ್ತಿದೆ, ಹಶ್ವು ನೀಗಿಸ್ಕೊಂಡ್ಮೇಲೂ, ಹಶ್ವು ತುಂಬಿದ ಮೇಲೆ ಊಟ ಮಾಡಿದ್ರೆ ಏನಾಗುತ್ತೆ? ಅಂತಹ ಆಹಾರ ವಿಷ ಆಗುತ್ತೆ. ಕರ್ಮ ಬೇಕು ಶುದ್ಧಿಗೋಸ್ಕರ. ಶುದ್ಧಿ ಆದಮೇಲೂ ನನಗೆ ಇಂಟ್ರೆಸ್ಟ್ ಇನ್ ಕರ್ಮ ಇದೆ ಅಂದರೆ ದಟ್ ಕರ್ಮ ಇಸ್ ಎ ಪಾಯ್ಸನ್. ರಾಮ ಒಂದು ಶ್ಲೋಕದಲ್ಲಿ ಹೇಳ್ಬಿಟ್ಟ. ಇವಾಗೇನಾಯಿತು, ಕರ್ಮಯೋಗ ಉಪಾಸನೆಯಾಗಿ ಇವಾಗ ಜ್ಞಾನಕ್ಕೆ ಬಂದ್ಬಿಟ್ವಿ. ಅಂದರೆ ನಾವು ಜೀವನದಲ್ಲಿ ಕರ್ಮವನ್ನು ಮಾಡಿ ಒಂದು ಲೆವೆಲ್ಗೆ ಚಿತ್ತಶುದ್ಧಿ ಆಯಿತು ಅಂತಂದರೆ ಡ್ರಾಪ್ ದಿ ಕರ್ಮ. ಡ್ರಾಪ್ ದಿ ಕರ್ಮ ಅಂದ್ರೇನು? ಡ್ರಾಪ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಡ್ರಾಪ್ ಬೀಯಿಂಗ್ ದ ಪರ್ಸನ್, ದ ಸೋ ಕಾಲ್ಡ್ ಫಾದರ್, ದ ಸೋ ಕಾಲ್ಡ್ ಮದರ್, ದ ಸೋ ಕಾಲ್ಡ್ ಸಿಸ್ಟರ್. ಆ ಸ್ಟೇಟಸ್ ಇದೆಯಲ್ಲ, ಅದು ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ನೀವು ಹೊರಗಡೆ ಹಾಗೇ ಇರಿ, ಸಂಬಂಧದಲ್ಲೇ ಇರಿ. ಮನಸ್ಸಿನಲ್ಲಿ ನಾ ಹೇಳ್ತಾ ಇರೋದು ಸನ್ಯಾಸ ಅನ್ನೋದೇನು, ಮನಸ್ಸಿನಲ್ಲಿ ಸಂಬಂಧಗಳನ್ನು ನೀಕಿಸ್ಕೊಳ್ತಾ ಇರಬೇಕು, ಕಮ್ಮಿ ಮಾಡ್ಕೊಳ್ತಾ ಇರಬೇಕು. ಹೊರಗಡೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊರಗಡೆ ಪಕ್ಕದಲ್ಲಿ ಹೆಂಡತಿ ಕೂತಿದ್ರು, ಗಂಡ ಇದ್ರೂ ಎಸ್ ನೋಡಬೇಕು, ಇಬ್ಬರು ಮುಖ ನೋಡಬೇಕು, ನಗ್ತಾನೇ ಇರಬೇಕು, ಆದರೆ ಮನಸ್ಸಿನಲ್ಲಿ ನಗ್ತಾ ಇಲ್ಲ ಅಂತ ಇರಬೇಕು. ಅದೇ ಜ್ಞಾನದ ಲಕ್ಷಣ, ವೈರಾಗ್ಯದ ಲಕ್ಷಣ ಅದೇ. ಆ ಥರ ಇದ್ರೇ ಸಂಬಂಧಗಳು ಚೆನ್ನಾಗಿರ್ಬೋದು, ರಿಲೇಷನ್ಶಿಪ್ ವಿಲ್ ಬಿ ಸ್ಟ್ರಾಂಗ್. ಯಾಕಂದರೆ ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಏನಾಯಿತು? ಆವಾಗ ಯಾರು ಸೈಕಾಟ್ರಿಸ್ಟ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಪಾಪ ಅವ್ರಿಗೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ. ನನಗೆ ಮನೇಲಿ ಗಲಾಟೆ ಅಂತ ಇಲ್ಲಿ ಬಂದು ಕನ್ಸಲ್ಟೇಷನ್ ಮಾಡೋಣ ಅಂದ್ಕೊಂಡೆ, ಇವಾಗ ಇಲ್ಲಿ ಯಾರೂ ಇಲ್ಲ ಅಂತ ಮತ್ತೆ ಹೋಗಿ ಅವ್ರು ಗಲಾಟೆ ಮಾಡ್ತಾರೆ ಅಲ್ವಾ? ಯೋಚನೆ ಮಾಡಿ. ಎಕ್ಸ್ಪೆಕ್ಟೇಷನ್ ಎಲ್ಲಿರುತ್ತೋ ನ್ಯಾಚುರಲ್ಲಾಗಿ ಅಲ್ಲಿ ಅಹಂಕಾರ ಬರುತ್ತೆ. ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಅಲ್ವಾ? ನೀ ಹೀಗೆ ಮಾಡಬೇಕು, ಹೀಗೆ ಕೂರಬೇಕು. ಘನ ಕರ್ಮಣೋ ಗತಿ. ಪ್ರತಿಯೊಂದೂ ನೀವು ಮೈಕ್ರೋ ಮ್ಯಾನೇಜ್ಮೆಂಟೇ ಮಾಡ್ತಿದ್ರೆ ಬಿಡಬೇಕು. ಅದೇ ನ್ಯಾಸ. ಮನಸ್ಸಿನಲ್ಲಿ ಬಿಟ್ಟರೆ ಸಾಕು. ವ್ಯವಹಾರ ಹೊರಗಡೆ ಬಿಡಬೇಕು ಅಂತೇನಿಲ್ಲ, ಮನಸ್ಸಲ್ಲಿ ಬಿಟ್ಟರೆ ಹೊರಗಡೆ ತಾನಾಗೆ ಬೀಳುತ್ತದೆ. ಅದನ್ನು ನೀನು ಮಾಡಲಿಲ್ವಾ ಲಕ್ಷ್ಮಣ, ನೀನು ಮತ್ತೆ ಈ ಚಕ್ರದಲ್ಲಿ ಸುತ್ತಾನೇ ಇರ್ತೀಯ ಅನ್ನುವಂಥ ಸಾರಾಂಶದ ಶ್ಲೋಕ ಇದು. ನೋಡುವ. ಮೊದಲನೇ ಪದ ಕ್ರಿಯಾ. ಕ್ರಿಯಾ ಅಂದರೆ ಕರ್ಮ. ಶರೀರೋದ್ಭವ ಹೇತುರಾಧೃತ. ಚೆನ್ನಾಗಿದೆ ಸೆಂಟೆನ್ಸ್. ಕರ್ಮವನ್ನು ನೀನು ಕರ್ಮಯೋಗ ರೀತಿಯಲ್ಲಿ ಮಾಡದೆ, ಚಿತ್ತಶುದ್ಧಿಯನ್ನು ಗಳಿಸದೆ, ವೇದಾಂತಕ್ಕೆ ಬರದೆ ಆ ಮಾಡುವಂತಹ ಕರ್ಮ ಎಲ್ಲ ಶರೀರವನ್ನು ಕೊಡುತ್ತೆ. ಶರೀರೋದ್ಭವ ಹೇತು. ಹೇತು ಅಂದರೆ ಕಾರಣ. ಕರ್ಮ ಇಸ್ ಎ ಕಾಸ್ ಫಾರ್ ಜನ್ಮ. ಮಾಡುವಂತಹ ಕರ್ಮ ರೀತಿಯಲ್ಲಿ ಮಾಡದೆ, ಯೋಗ ರೀತಿಯಲ್ಲಿ ಮಾಡದೆ, ಮನಸ್ಸಿನಲ್ಲಿ ವೈರಾಗ್ಯ ಬರದೆ ಮಾಡುವಂತಹ ಕರ್ಮ ಎಲ್ಲ ಶರೀರವನ್ನು ನಿಮಗೆ ಕೊಡುತ್ತೆ. ಆ ಶರೀರ ಬಂತು ಹೇತುರಾಧೃತಃ. ಇಟ್ ಇಸ್ ಅ ಕಾಸ್ ಫಾರ್ ದಿ ಬಾಡಿ. ಆವಾಗ ಶರೀರ ಯಾವಾಗ ಬಂತೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಕರ್ಮವನ್ನು ಮಾಡಬೇಕು ಅಂತ ಅನ್ಸುತ್ತೆ. ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋಮಿತಿ ಸಹ ಅಂತ ಕೃಷ್ಣ ಹೇಳ್ತಾನೆ. ಅಭಿಪ್ರವೃತ್ತೋಪಿ ಅಂದ್ರೇನು? ಪ್ರಿಯಾ ಪ್ರಿಯೌ ತೌ ಭವತಃ ಸುರಾಗಿಣಃ. ಪ್ರಿಯ ಅಂದರೆ ಪುಣ್ಯ, ಅಪ್ರಿಯ ಅಂದರೆ ಪಾಪ. ಶರೀರ ತಗೊಂಡ್ಮೇಲೆ ಪುಣ್ಯದ ಕರ್ಮವನ್ನು ಮಾಡಬೇಕು, ಪಾಪದ ಕರ್ಮವನ್ನು ಮಾಡಬೇಕು. ಪುಣ್ಯದ ಕರ್ಮ ಹೇಗೆ? ರಾಗ. ಪಾಪದ ಕರ್ಮ ಏನು? ದ್ವೇಷ. ರಾಗದ್ವೇಷಗಳು ಬರುತ್ತೆ ಶರೀರ ಬಂದಮೇಲೆ. ಪ್ರಿಯಾ ಪ್ರಿಯೌ ತೌ. ತೌ ಅಂದರೆ ದ್ವೌ, ಎರಡು. ಭವತಃ ಸುರಾಗಿಣಃ. ಸುರಾಗಿಗಳು ಅಂದರೆ ಈ ಕರ್ಮ ನನಗಿಷ್ಟ, ಇದಿಷ್ಟಿಲ್ಲ ಅಂತ ಬೈಫರ್ಕೇಶನ್ ಮಾಡ್ತೀವಲ್ವಾ, ಅದೆಲ್ಲ ಬಂಧನಕ್ಕೆ ಕಾರಣ. ಧರ್ಮೇತರೌ ತತ್ರ ಪುನಃ ಶರೀರಕಂ. ಸತ್ತ. ಈ ಥರ ಕರ್ಮವನ್ನು ಮಾಡಿ ಸತ್ತ. ಮತ್ತೇನಾಯಿತು?
ಧರ್ಮ ಇತರ, ಧರ್ಮ ಅಂದರೆ ಮತ್ತೆ ಪುಣ್ಯ, ಇತರ ಅಂದರೆ ಪಾಪ. ಧರ್ಮೇತರವು ತತ್ರ ಪುನಃ ಶರೀರಕಂ, ಮತ್ತೆ ಫಲವನ್ನು ಶರೀರವನ್ನು ತಗೊಳ್ಳೋ ಫಲವನ್ನು ಅನುಭವಿಸೋಕ್ಕೇನಾಯಿತು ಇನ್ನೊಂದು ಶರೀರ. ಪುನಃ ಕ್ರಿಯಾ ಚಕ್ರವದೀರ್ಯತೆ ಭವ, ಮತ್ತೆ ಇನ್ನೊಂದು ಕರ್ಮ. ಕರ್ಮ ಜನ್ಮ ಕರ್ಮ ಜನ್ಮ ಕರ್ಮ ಜನ್ಮ. ಭಜಗೋವಿಂದಂ ಜ್ಞಾಪಕ ಬರತ್ತಾ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ. ಅರ್ಥ ತಿಳ್ಕೊಂಡ್ರೆ ಕರ್ಮ ಮಾಡ್ತೀರಾ ಹೀಗೆಲ್ಲ? ಸುಮ್ಮನೆ ಹೇಳ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರ. ಇಲ್ಲಿ ಸಂಸಾರ ಅಂದ್ರೇನು? ಅಹಂಕಾರದ ಸಂಸಾರ, ರಾಗದ್ವೇಷದ ಸಂಸಾರ. ಇಹ ಸಂಸಾರೇ ಬಹು ದುಸ್ತಾರೆ. ಶಕೆ ಆಗ್ತಾ ಇದೆ ನನಗೆ. ಶಕೆ ಅಂದ್ರೆ ಏನು? ಸಂಸಾರದ ಶಕೆ ಇಲ್ಲಲ್ಲ, ಸ್ವೆಟ್, ಸುಸ್ತಾಗತ್ತಲ್ಲ. ಅಹಂಕಾರದಿಂದ ಮಾಡುವಂತಹ ಪ್ರತಿಯೊಂದು ಕರ್ಮವು ಸುಸ್ತನ್ಸತ್ತೆ ನಿಮಗೆ. ಕೃಪಯಾ ಪಾರೆ ಪಾಹಿ ಮುರಾರೆ. ಅಲ್ಲಿ ಪಾಹಿ ಮುರಾರೆ ಇಸ್ಕೊಳ್ತು ಮುರಾರಿ. ಮುರಾರಿ ಅಂದರೆ ಆತ್ಮ ಅಂತ, ಅದಕ್ಕೊಂದು ವ್ಯಾಖ್ಯಾನ ಬೇರೆ ಇದೆ. ಮುರಹ ಅಂದರೆ ಶರೀರ, ಶರೀರವನ್ನು ದಾಟು ಹೋಗಿರುವಂಥವನು ಆತ್ಮ. ಸರಿನಾ? ಅದೊಂದು ಅರ್ಥ. ಸೊ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕರ್ಮ. ಕರ್ಮವನ್ನು ತ್ಯಾಗ ಮಾಡಿ, ಕರ್ಮವನ್ನು ನಿಷೇಧ ಮಾಡಿ ಅಂತ ಹೇಳ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಕರ್ಮ ಬೇಕು, ಅದರ ಲಿಮಿಟೇಷನ್ ತಿಳ್ಕೊಳ್ಳಿ ಅಂತ ಮಾತ್ರ ಹೇಳ್ತಾ ಇರೋದು. ಯಾರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೃಷ್ಣನೇ ಹೇಳಾಯಿತು ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ, ಮಹಿಕಿಂಜ ಜಾತು ತಿಷ್ಠತ್ಯ ಕರ್ಮಕತ ಕಾರ್ಯತೆ ಹ್ಯವಶಃ ಕರ್ಮ. ಒಂದು ಕ್ಷಣವೂ ನಾವು ಕರ್ಮ ಮಾಡದೆ ಕೂತ್ಕೊಳ್ಳೋಕ್ಕಾಗಲ್ಲ. ಉಸಿರಾಟ ಆಗ್ತಾ ಇದೆ, ಮನಸ್ಸಿನಲ್ಲಿ ಆಲೋಚನೆಗಳು ಹೋಗ್ತಿದೆ. ಆದರೆ ಮಾಡುವಂತಹ ಕರ್ಮ ಮನಸ್ಸು ಚಿತ್ತಶುದ್ಧಿಗೋಸ್ಕರ ಮಾಡು. ಮಾಡಿದ ತಕ್ಷಣ ಅಲ್ಲೇ ನಿಲ್ಲಿಸ್ಕೊಳ್ಬೇಡ, ವೇದಾಂತಕ್ಕೆ ಬಾ. ಸರಿ, ಮುಂದಿನ ಶ್ಲೋಕ. ಅಜ್ಞಾನಮೇವಾಸ್ಯ ಹಿ, ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು. ಅಜ್ಞಾನಮೇವಾಸ್ಯ ಹಿ ಮೂಲ ಕಾರಣಂ ತದ್ಧಾನಮೇವ ತ್ರವಿಧೌ ವಿಧೀಯತೆ. ವಿದ್ಯೈವ ತನ್ನಾಶವಿಧೌ ಪಠೀಯಸಿ. ನ ಕರ್ಮ ತಜ್ಜಂ ಸವಿರೋಧಮೀರಿತಂ. ಸರಿ ಸ್ವಾಮಿ, ಕರ್ಮ ಮೋಕ್ಷವನ್ನು ಕೊಡಲ್ಲ ಅಂತ ಹೇಳಿದ್ರಿ, ಕರ್ಮ ರಾಗದ್ವೇಷವನ್ನು ಹೋಗಿಸೋದಿಲ್ಲ ಅಂತ ಹೇಳಿದ್ರಿ, ಮತ್ತು ಯಾವುದು ಹೋಗಿಸುತ್ತೆ ಅಂತ ಪ್ರಶ್ನೆ ಬಂದರೆ, ಬರ್ತ ಪ್ರಶ್ನೆ ಈ ಥರ ಬರಬೇಕು. ಬಂದರೆ ಮುಂದಿನ ಶ್ಲೋಕ ಅರ್ಥ ಆಗುತ್ತೆ. ನಮಗೆ ಬರಲ್ಲ. ಗುರುನೇ ಪ್ರಶ್ನೆನೂ ಏನು ಅಂತ ಹೇಳಬೇಕು, ಗುರುನೇ ಉತ್ತರನೂ ಹೇಳಬೇಕು, ನಾವು ಅದನ್ನು ಕೇಳಬೇಕು, ಆಮೇಲೆ ಮರಿಬೇಕು. ಅದು ಶಿಷ್ಯನ ಲಕ್ಷಣ ಅಲ್ವಾ? ಮನೆಗೆ ಹೋದ್ಮೇಲೆ ನೋಟ್ಸ್ ಏನಾದ್ರು ಮಾಡ್ಕೊಂಡಿದ್ರೆ ಒಂದು ಸತಿ ಮೆಲುಕು ಹಾಕಿ. ವೇದಾಂತ ಅನ್ನೋದು ನೀವು ಸ್ಕೂಲ್ಗೆ ಕಾಲೇಜ್ಗೆ ಹೇಗೆ ಹೊಳ್ತೀರೋ ಹಾಗೆ ಇಲ್ಲೂ ಹೋಗಿ ನೋಟ್ಸ್ ಮಾಡ್ಕೊಳ್ಬೇಕು. ಎಲ್ಲ ನನಗೆ ತಾನಾಗೇ ಬಂದ್ಬಿಡುತ್ತೆ, ಗುರು ತಲೆ ಮೇಲೆ ಮುಟ್ಟಿದ ತಕ್ಷಣ ನನಗೆ ಜ್ಞಾನಾರ್ಜನೆ ಆಗೋಗುತ್ತೆ, ಅದೆಲ್ಲ ಆಗಲ್ಲ. ಅದೆಲ್ಲ ಪುಸ್ತಕದಲ್ಲಷ್ಟೇ. ಅದೆಲ್ಲ ಒಂದು ಇನ್ಸ್ಪಿರೇಷನ್ ಸ್ಟೋರೀಸ್. ಚಿನ್ಮಯನದ್ರ ಕತೆ ಗೊತ್ತಲ್ಲ, ಯಾರೋ ಹೀಗೆ ಸುಮಾರು ಸತಿ ಕ್ಲಾಸಲ್ಲೆಲ್ಲ ಹೇಳಿದ್ದೀನಲ್ಲ, ನಿಮಗೆಲ್ಲ ಗೊತ್ತು, ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿರೋ ಕೆಲವರಿಗೆಲ್ಲ ಗೊತ್ತಿಲ್ಲ. ಹೇಳೋಣ, ಈ ಥರ ಹೇಳಿಯೇ ಸುಮಾರು ಪ್ರತಿ ವರ್ಷ ಇದನ್ನೇ ಹೇಳೋಣ. ಚಿನ್ಮಯನಂದ್ರ ಹತ್ರ ಒಬ್ಬರು ಹೋದ್ರಂತೆ. ಗುರುದೇವ್, ಏನೋ ಕ್ಯಾನ್ ಯು ಪ್ಲೀಸ್ ಕೀಪ್ ಯುವರ್ ಹ್ಯಾಂಡ್ ಆನ್ ಮೈ ಹೆಡ್ ಅಂತ ಕೇಳಿದ್ರಂತೆ. ಯಾತಕ್ಕಪ್ಪ ಇಡಬೇಕು? ಇಲ್ಲ, ಇಫ್ ಯು ಕೀಪ್ ಯುವರ್ ಹ್ಯಾಂಡ್ ಆನ್ ಮೈ ಹೆಡ್ ಐ ವಿಲ್ ಗೆಟ್ ಮೋಕ್ಷ, ಸೆಲ್ಫ್ ರಿಯಲೈಸ್ಡ್ ಆಗ್ತೀನಿ ಅಂತಂದ್ರಂತೆ. ಆ ಹುಡುಗನೊಬ್ಬ ವ್ಯಕ್ತಿ. ಆ ಥರ ಇದ್ರೆ ಆ ಕೈಯನ್ನು ನನ್ನ ತಲೆ ಮೇಲೆ ನಾನೇ ಇಟ್ಕೊಳ್ತೀನಿ ಅಂತಂದ್ರೆ ಗುರುದೇವ್. ಕೈಯಿಂದ ನೀನು ಮೋಕ್ಷ ಸಿಗೋದಾದರೆ ನನ್ನ ಕೈ ನನ್ನ ತಲೆ ಮೇಲೆ ನಾನೇ ಇಟ್ಕೊಳ್ತೀನಿ ಅಲ್ವಾ? ಈ ಥರ ಎಲ್ಲ ನಾವು ಕಥೆಗಳನ್ನ ಕೇಳಕ್ಕೆ ಚೆನ್ನ. ಗುರುಗಳು ಬಂದಿದ್ರಂತೆ, ಹಾಗೆ ಮುಟ್ಟಿದ್ರಿ ಅವ್ರನ್ನ, ಎಲ್ಲ ಅವ್ರಿಗೂ ಗೊತ್ತಾಯಿತು. ಹೌದು, ಆ ಥರ ಎಲ್ಲ ಆಗುತ್ತೆ. ಸ್ಪರ್ಶ ದೀಕ್ಷಾ, ನಯನ ದೀಕ್ಷಾ ಎಲ್ಲ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ.
ಆದರೆ ವೇದಾಂತದಲ್ಲೆಲ್ಲ ವರ್ಕ್ ಆಗಲ್ಲ, ಉಪಾಸನೆಯಲ್ಲಿ ವರ್ಕ್ ಆಗುತ್ತೆ. ಉಪಾಸನಾ ಶಾಸ್ತ್ರ ಮಂತ್ರಸಿದ್ಧಿಲಿ ತ್ರಿಕಾಲ ಜ್ಞಾನಿಗಳಾಗಬೇಕು ಅಂದ್ರೆ ಅದೆಲ್ಲ ಆಗುತ್ತೆ. ಆತ್ಮ ತಿಳಿಬೇಕು ಅಂದ್ರೆ ಆಗಲ್ಲ. ಯಾಕಂದರೆ ಆತ್ಮ ಮುಟ್ಟೋದ್ರಿಂದ ಕೊಡುವಂಥದ್ದಲ್ಲ ಅಲ್ವಾ. ಒಂದು ವಿದ್ಯೆ ನನಗೆ ಗೊತ್ತಿಲ್ಲ, ನಿಮ್ಮನ್ನ ಮುಟ್ತೀನಿ, ಆ ವಿದ್ಯೆ ಎಲ್ಲ ಸಿಗಬೇಕು, ನಿಮಗೆ ದಾರೆ ಇರಬೇಕು, ಭಗವಂತ ನೀವು ಕೊಡಬೇಕು ಅಂತ ಅದ್ರ ಆಗುತ್ತೆ. ಆದರೆ ಆತ್ಮನ ಹಿಂಗೆ ಕೊಡೋಕ್ಕಾಗತ್ತಾ? ಪೆಂತರ ತೊಳಿದ ಆತ್ಮ ಆಗತ್ತಾ? ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್ ಆತ್ಮ ಹೇಗೆ ಪೆಂತರ? ಆತ್ಮ ಸ್ವತಃ ಸಿದ್ಧ ಅಲ್ವಾ. ಇದಕ್ಕೆ ಏನು ಮುಟ್ತೀರಾ ನೀವು ಅಲ್ವಾ. ಅಲ್ಲಿ ಫಸ್ಟ್ ಆತ್ಮನ ಚಿಂತನೆಗೆ ಅಲ್ಲಿ ಇನ್ನೊಬ್ಬ ಇದ್ದಾನೆ ಅನ್ನೋದೇ ಇಲ್ವೇ, ಎಲ್ಲ ನಾನೇ ತಾನೇ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಯೋಚನೆ ಮಾಡಿ. ಅದೆಲ್ಲ ಬರುತ್ತೆ ಇಲ್ಲಿ, ಎಲ್ಲ ತತ್ವಚಿಂತನೆಗಳೆಲ್ಲ ಮುಂದೆ ಬರುತ್ತೆ. 700 ಶ್ಲೋಕದಲ್ಲಿ ಕೃಷ್ಣ ಹೇಳ್ದ ಭಗವದ್ಗೀತೆ. 47ನೇ ಶ್ಲೋಕ, 47 ಪ್ಲಸ್ ಒಂದು ಸ್ಟಾರ್ಟಿಂಗಲ್ಲಿ ಬಿಟ್ಬಿಡಿ, ಮತ್ತು ಅರ್ಜುನಂದೆಲ್ಲ ಪ್ರಶ್ನೆಗಳೆಲ್ಲ ಬಿಟ್ಟರೆ ಒಂದು 650 ಶ್ಲೋಕ ಅಂತ ಅಂದ್ಕೊಳ್ಳಿ. 650 ಶ್ಲೋಕದಲ್ಲಿ ಕೃಷ್ಣ ಉದ್ಧರಿಸಿದ ಆತ್ಮಜ್ಞಾನವನ್ನು ರಾಮ 65 ಶ್ಲೋಕದಲ್ಲಿ 55 ಶ್ಲೋಕದಲ್ಲಿ ಹೇಳ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಶ್ಲೋಕಗಳು ಇನ್ನೂ ಅದೇನೋ ಹೇಳ್ತಾರಲ್ಲ, ಉಕ್ಕಿನ ಕಡಲೆನ, ಕಬ್ಬಿಣದ ಕಡಲೆ, ಹಾಗೆ. ಸರಿ, ಏನು ಸ್ವಾಮಿ ಕೊಡುತ್ತೆ ಹಾಗಾದರೆ? ಕರ್ಮ ಕೊಡಲ್ಲ ಅಂದರೆ ಮತ್ತೇನು? ಅಲ್ಲಿ ಹೇಳ್ತಿದೆ, ಅಜ್ಞಾನಂ ಏವಹ ಮೂಲ ಕಾರಣಂ. ಮೊದಲನೇ ಡಯಾಗ್ನೈಸ್ ದಿ ಪ್ರಾಬ್ಲಮ್ ಫಸ್ಟ್. ನನಗೆ ಯಾಕೆ ದುಃಖವಾಗಿದ್ದೀನಿ, ನಾನು ಯಾಕೆ ಸಂಸಾರದಲ್ಲಿ ಕಷ್ಟಪಡ್ತಾ ಇದ್ದೀನಿ ಅನ್ನುವಂತಹ ಪ್ರಶ್ನೆಯನ್ನು ಹಾಕೊಂಡ್ರೆ ಅದಕ್ಕೆ ಉತ್ತರ ರಾಮ ಹೇಳ್ತಿದ್ದಾನೆ, ನಿನ್ನಲ್ಲಿರುವಂತಹ ಅಜ್ಞಾನ. ಅಜ್ಞಾನ ಏವ ಹಿ, ಹಿ ಅಂದರೆ ನಿಶ್ಚಯೇನ, ಅಜ್ಞಾನ ಏವ ಹಿ ಮೂಲ ಕಾರಣಂ. ದ ರೂಟ್ ಕಾಸ್ ಆಫ್ ಯುವರ್ ಸಫರಿಂಗ್ ಈಸ್ your own ignorance. May you not blame the family, may you not blame the world or your boss for that matter. ನನ್ನಲ್ಲಿ ಅಜ್ಞಾನ ಇದೆ, ಅದನ್ನು ಸರಿ ಮಾಡ್ಕೊಳ್ಬೇಕೆ ಹೊರತು ಸಂಬಂಧಿಕರುಗಳೆಲ್ಲ ಬೈದ್ರೆ ಏನು ಉಪಯೋಗ? ಮೂಲ ಕಾರಣ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಈ ಕಣ್ಣನ್ನು ಇದು ಮಾಡಿದ್ರೆ ಏನು ಹೇಳ್ತಾರೆ, ಕ್ಯಾಟ್ರಾಕ್ಟ್. ಕ್ಯಾಟ್ರಾಕ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಇಗ್ನೊರೆನ್ಸ್ ಡೆಕ್ಟೋಟಮಿ ಅಂತೆ. ಈಗ ಏನೋ MBBS ಅಲ್ಲೆಲ್ಲ ಈ ಥರ ಇದೆಯಲ್ಲ, ಡೆಕ್ಟೋಕ್ಟಮಿನೋ ಏನೋ ಒಂದು ಮಾತು ಬರುತ್ತಲ್ಲ ಎಲ್ಲದೆಲ್ಲ. ಅದಕ್ಕೆ ಇಗ್ನೊರೆನ್ಸ್ ಡೆಕ್ಟೋಕ್ಟಮಿ ತೆಗಿಬೇಕು, ಅಜ್ಞಾನವನ್ನು ತೆಗಿಬೇಕು. ಅದಕ್ಕೆ ಡಾಕ್ಟರ್ ಯಾಳು? ಗುರು. ಜ್ಞಾನಾಂಜನ ಶಲಾಚಯ ಚಕ್ಷುರನ್ ಮೀಲಿತನ್ ಏವ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದ ಪೊರೆ ತೆಗಿಬೇಕು. ಅಜ್ಞಾನದ ಪೊರೆ ಹೇಗೆ ತೆಗೆದು? ಗುರುವಿನ ಜ್ಞಾನಾರ್ಜನೆಯಿಂದ. ಸೊ ಅಜ್ಞಾನಂ ಏವ ಹಿ ಮೂಲ ಕಾರಣಂ ತತ್ ಹಾನಯ ಏವ ತದ್ಧಾನಮೇವಾತ್ರ ಅಂತ ಇದೆ 2ನೇ ಸಾಲಲ್ಲಿ ಮೊದಲನೇ ಪದ. ಅದನ್ನು ಬಿಡಿಸ್ಕೊಂಡ್ರೆ ತತ್ ಹಾನಯ, ತತ್ ಈಸ್ ಈಕ್ವಲ್ ಟು ಅಜ್ಞಾನ. ಅಜ್ಞಾನ ಮೂಲ ಕಾರಣ ಅಂತ ನೋಡಿದ್ವಿ. ಈಗ ತತ್ ಅಜ್ಞಾನ ಹಾನಯ, ಹಾನಯ ಅಂದರೆ ಎಲಿಮಿನೇಷನ್, ಅದನ್ನು ತಳ್ಳಿ ಹಾಕೋದು, ನೀಗಿಸೋದು. ತತ್ ಹಾನಯ ಏವ ವಿಧೌ ವಿಧೀಯತೆ. ವಿಧೌ ಅಂದರೆ ಜ್ಞಾನ ಅಂತ, ವಿಧೀಯತೆ ಅಂದರೆ ಹೇಳ್ತಿದ್ದಾರೆ. ವೇದದಲ್ಲಿ ಆತ್ಮಜ್ಞಾನದ ಮೂಲಕ ಅಜ್ಞಾನವನ್ನು ಹೋಗಿಸ್ಬೋದು ಅಂತ ವಿಧೀಯತೆ ಈ ರೀತಿಯಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ವಿದ್ಯೈವ, ವಿದ್ಯೈವ ಅಂದ್ರೇನು? ಜ್ಞಾನೈವ, ಆತ್ಮಜ್ಞಾನೈವ ನಾಶೇತ್. 3ನೇ ಸಾಲು. ವಿದ್ಯೈವ ನಾಶೇ ನಾಶಾತ್ ವಿಧೌ ಪಠೀಯಸಿ. ವಿಧೌ ಪಠೀಯಸಿ ಅಂದರೆ ಅಜ್ಞಾನದಿಂದ ಜ್ಞಾನದ ಸಂಪಾದನೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವಾಗ ಮಾಡಕ್ಕೆ ಹೋಗ್ತಾನೆ ರಾಮ, ಅದನ್ನೇ ಶಾಸ್ತ್ರದ ಮೂಲಕ ಹೇಳ್ತಿದ್ದಾನೆ. ವಿಧೌ ಪಠೀಯಸಿ. ವೇದಾಂತ ಶಾಸ್ತ್ರವು ನಿನ್ನ ಅಜ್ಞಾನವನ್ನು ಹೋಗ್ಸೋಕ್ಕೆ ಇಟ್ ಇಸ್ ಅ ಬೆಸ್ಟ್ ಮೆಟೀರಿಯಲ್, ಇಟ್ ಇಸ್ ಅ ಬೆಸ್ಟ್ ಸಬ್ಜೆಕ್ಟ್. ಪಠೀಯಸಿ ಅಂದರೆ ಇಟ್ ಇಸ್ ಕೇಪಬಲ್ ಆಫ್ ಸಮರ್ಥನೆಯಿಂದ ಅದು ನಿನಗೆ ಪಾಠವನ್ನು ಮಾಡುತ್ತೆ, ಜ್ಞಾನವನ್ನು ಕೊಡುತ್ತೆ. ಆದರೆ ನ ಕರ್ಮ ತಜ್ಜಂ ಸವಿರೋಧಿ ಮೀರಿತಂ. ಕರ್ಮ ಯಾವತ್ತೂ ಅಜ್ಞಾನವನ್ನು ಹೋಗಿಸಲ್ಲ. ಅಜ್ಞಾನ ಇರೋದ್ರಿಂದನೇ ನೀವು ಕರ್ಮವನ್ನು ಮಾಡ್ತಿದ್ದೀರಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನ ಕರ್ಮ ತಜ್ಜಂ. ನ ಕರ್ಮ ತಜ್ಜಂ ಅಂದರೆ ಹುಟ್ಟುವುದು. ಅಜ್ಞಾನದಿಂದ ಕರ್ಮ ಹುಟ್ಟಿದೆ, ಅದು ವಿರೋಧ. ಆದರೆ ಎಲ್ಲಿ ಜ್ಞಾನ ಇದೆಯೋ, ಎಲ್ಲಿ ಬೆಳಕಿದೆಯೋ ಅದು ಅಜ್ಞಾನವನ್ನು, ಅಂಧಕಾರವನ್ನು ಹೋಗಿಸುತ್ತೆ. ಈ ರೂಮಲ್ಲಿ ಕತ್ಲಿದೆ,
ಕತ್ಲಿದ್ಲೇನು ಮಾಡಬೇಕು? ದೀಪ ಹಾಕಬೇಕು. ಸ್ವಿಚ್ ಆನ್ ಮಾಡಿದ್ರೆ ಆಯ್ತಲ್ಲ. ಇಲ್ಲ, ನಾನು ಇಲ್ಲಿ ಕರ್ಮ ಮಾಡ್ತೀನಿ, ನಾನು ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ. ಇಲ್ಲಿ ಈ ರೂಮಲ್ಲಿ ಕತ್ಲಿದೆ ಅಂದ್ಕೊಳ್ಳಿಪ್ಪ. ಕತ್ಲನ್ನು ಹೋಗಿಸ್ಬೇಕಂದ್ರೆ ಏನು ಮಾಡ್ಬೇಕು ನೀವು? ಎದ್ದು ಸ್ವಿಚ್ ಆನ್ ಮಾಡಬೇಕು. ಇಲ್ಲ, ನಾನು ಸ್ವಿಚ್ ಆನ್ ಮಾಡಲ್ಲ, ಹಠ. ನಾನಿಲ್ಲಿ ಕೂತ್ಕೊಂಡು 6:30 ನೆಕ್ಸ್ಟ್ ಬೆಳಗ್ಗೆ 6:30ವರೆಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ. ದೀಪ ಬರುತ್ತಾ? 12 ಗಂಟೆ ಅಲ್ಲ, ಶತಜನ್ಮ ಕೋಟಿ ಸುಕೃತೈ ಮಾಡಿದ್ರೂ ಬರಲ್ಲ. ಯೋಚನೆ ಮಾಡಿ. ಸುಮ್ಮನೆ ಗುರು ಹೇಳೋ ಥರ ಮೇಲೆ ಹೋಗಿ ಸ್ವಿಚ್ ಆನ್ ಮಾಡಬೇಕು ಅಷ್ಟೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮನಸ್ಸಿನ ಶುದ್ಧತೆಗೆ ಹಲವಾರು ರೀತಿ ಇದೆ. ಅರ್ಥ ಆಗ್ತಿದೆಯಾ? ಮನಸ್ಸಿನ ಶುದ್ಧತೆಗೆ ಹಲವಾರು ಸಾಧನೆಗಳಿದೆ. ಆದರೆ ಅಜ್ಞಾನವನ್ನು ಹೋಗ್ಸೋಕ್ಕೆ ಹಲವಾರು ಸಾಧನೆ ಇಲ್ಲ. ಇರೋದು ಒಂದೇ ಒಂದು ಏಕೈಕ ಸಾಧನೆ, ಮೋಕ್ಷ, ಆತ್ಮಜ್ಞಾನ. ಮೋಕ್ಷ ಅಲ್ಲ, ಆತ್ಮಜ್ಞಾನ. ಇವಾಗ ದೇವಸ್ಥಾನದಲ್ಲ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನ ಎಲ್ಲ ಚಿಕ್ಕ ಚಿಕ್ಕದು. ಸ್ವಲ್ಪ ದೂರ ಹೋದರೆ ಮೈಸೂರು, ಅಲ್ಲೂ ಇಲ್ಲಿ ಆ ಕಡೆ ಈ ಕಡೆ ಹಳೇಬೀಡು ಅಲ್ಲ. ನೀವು ತಮಿಳುನಾಡಿಗೆಲ್ಲ ಬಂದರೆ ಒಂದೊಂದು ದೇವಸ್ಥಾನವು ಪ್ರಾಕಾರ 25-30 ಎಕರೆ. ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋದರೆ ಯಾವ ಬಾಗಿಲಿಗೆ ಹೋಗ್ತಿರೋ ಇನ್ನೊಂದು ಬಾಗಿಲಿಂದ ಬರೋಕ್ಕೆ ಸಾಧ್ಯವಿಲ್ಲ. ನಮ್ಮ ತಿರುಚಿ ಶ್ರೀರಂಗಮ್ ಹೋದರೆ 153 ಏಕರ್ ದೇವಸ್ಥಾನ. ಸುಸ್ತಾಗಿ ಹೋಗುತ್ತೆ. ರಂಗನಾಥನ ನೋಡೋಕ್ಕೆ ಅದಕ್ಕೆ ರಂಗನಾಥ ಸ್ವಾಮಿ ಮಲ್ಕೊಂಡ್ಬಿಟ್ಟಿದ್ದಾನೆ, ಆಗಲ್ಲಪ್ಪ ಅಂತ ಅಲ್ವಾ? ಯಾವ ಬಾಗಿಲಲ್ಲಿ ಹೋಗ್ತಾರೆ, ಯಾವ ಬಾಗಿಲಿಗೆ ಬರೋಕ್ಕೆ ಗೊತ್ತಾಗಲ್ಲ. ಯಾಕೆ ಹೇಳಕ್ಕೆ ಬಂದೆ? ದೇವಸ್ಥಾನದ ಸ್ವಾಮಿ ದಯಾನಂದ ಸರಸ್ವತಿಗಳು ತುಂಬ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಫಾರ್ ಮೈಂಡ್ ಪ್ಯೂರಿಫಿಕೇಶನ್ ಪಾತ್ಸ್ ಆರ್ ಮೆನಿ. 4 ಬಾಗಿಲುಗಳು, 8 ಬಾಗಿಲುಗಳಿದೆ. ಯಾವ ಬಾಗಿಲಿಂದ ಬೇಕಾದರೂ ದೇವಸ್ಥಾನಕ್ಕೆ ಎಂಟರ್ ಆಗ್ಬೋದು. ಪೂರ್ವ ಭಾಗದಲ್ಲಿ ಹೋಗ್ತೀರಾ, ಪಶ್ಚಿಮ ಭಾಗದಲ್ಲಿ ಹೋಗ್ತೀರಾ, ಉತ್ತರ ಹೋಗ್ತೀರಾ, ಈಶಾನ್ಯದಲ್ಲಿ ಹೋಗ್ತೀರಾ, ಎಲ್ಲದಲ್ಲೂ ಹೋಗ್ಬೋದು. ಆದರೆ ಗರ್ಭಗುಡಿ ಒಂದೇ. ಗರ್ಭಗುಡಿ ಅನ್ನೋದು ಆತ್ಮಜ್ಞಾನ ಇದ್ದಾಗೆ. ಅದು ಒಂದರಲ್ಲೇ ಹೋಗಬೇಕು. ಆತ್ಮವನ್ನು ಗಳಿಸಬೇಕು, ಮೋಕ್ಷ ಆನಂದವನ್ನು ಗಳಿಸಬೇಕು ಅಂದರೆ ಜ್ಞಾನದ ಮೂಲಕವೇ. ಅದು ಗರ್ಭಗುಡಿ. ಆದರೆ ಮನಸ್ಸಿನ ಶುದ್ಧಿ ಆಗಬೇಕು ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಶುದ್ಧಿ ಮಾಡ್ಕೊಳ್ಳಿ. ನಾಮ ಜಪವನ್ನು ಮಾಡಿ ಶುದ್ಧಿ ಮಾಡ್ಕೊಳ್ಳಿ. ಏಕಾದಶಿ ಉಪವಾಸದಿಂದ ಮಾಡ್ಕೊಳ್ಳಿ. ಏನು ಬೇಕಾದರೂ ಮಾಡಿ. ಆದರೆ ಏಕಾದಶಿ ಉಪವಾಸದಿಂದ ನನಗೆ ಮೋಕ್ಷ ಪ್ರಾಪ್ತಿಯ? ಅದು ಪುರಾಣದಲ್ಲಿ ಮಾತ್ರ. ಶಂಕರರು ಅದು ಹೇಳಿಲ್ಲ, ರಾಮ ಅದು ಹೇಳಿಲ್ಲ. ನಿಮಗೆ ಉದಾಹರಣೆ ಏನು? ಇದೇ ಶ್ಲೋಕ. ಏಕಾದಶಿ ಉಪವಾಸ ಯಾತಕ್ಕೆ? ಚಿತ್ತಶುದ್ಧಿಗೆ, ಮನಸ್ಸು ನೆಮ್ಮದಿಯಾಗ. ಅದಕ್ಕೆ ಸ್ವಾಮೀಜಿ ಮಾಡಲ್ಲ, ನನಗೆ ಆಗಲ್ಲ ಏಕಾದಶಿ. ನಾವು ಫಲಾಹಾರ ಮಾಡಿಬಿಡ್ತೀವಿ. ಏನು ನಿಮ್ಮ ಫಲಾಹಾರ? ಉಪ್ಪಿಟ್ಟು ಕೇಸರಿಬಾತು. ಉಪ್ಪಿಟ್ಟು ಕೇಸರಿಬಾತು, ಕೋಸಂಬರಿ, ಪಾನಕ ಫಲಾಹಾರ. ಮನೇದು ನಾರ್ಮಲ್ ಊಟಕ್ಕಿಂತ ಜಾಸ್ತಿ ಆಯ್ತದು. ಯೋಚನೆ ಮಾಡಿದ್ದೀರಾ? ಲಘು ಆಹಾರವನ್ನು ಫಲ ಆಹಾರ ಅಂತ ಹೇಳಿದ್ದಾರೆ. ಲಘುವಾಗಿ ತಗೊಳ್ಬೇಕು, ಒಂದು ಸತಿ ತಗೊಳ್ಬೇಕಷ್ಟೆ. ಅದು ಶರೀರ ತುಂಬ ಕಮ್ಮಿ ಇದ್ದವ್ರಿಗೆ ಹಾಗೆ. ಕೆಲವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಏಕಾದಶಿ ವ್ರತ ಎಲ್ಲ ಮಾಡ್ತಾರೆ. ಇವತ್ತು ದಶಮಿ ರಾತ್ರಿಯಿಂದ ಹಿಡಿದು ದ್ವಾದಶಿ ಬೆಳಗ್ಗೆವರೆಗೂ ಮಾಡಬೇಕು. ಅದು ಏಕಾದಶಿ ವ್ರತ. ದಶಮಿ ಮಧ್ಯಾಹ್ನಕ್ಕೆ ಊಟ ಮುಗಿಸ್ಬೇಕು. ನಾಳೆ ಏಕಾದಶಿ ಅಂತಂದರೆ ಇವತ್ತು ಮಧ್ಯಾಹ್ನ 1:30 2 ಗಂಟೆಗೆ ಊಟ ಮುಗಿಬೇಕು, ಮತ್ತೆ ಏನೂ ಇಲ್ಲ. ಅದಕ್ಕೆ ಕೆಲವರೆಲ್ಲ ದಶಮಿ ಏಕಾದಶಿ ಮಾಡ್ತಾರೆ, ರಾತ್ರಿ 11 ಗಂಟೆಗೆ ಮಾಡಿಬಿಡ್ತೀನಿ, ಭಯ ಏನಾಗುತ್ತೋ ನಾಳೆ ಅಂತ. ಕೆಲವರು ಏನಾದ್ರು ಗೊತ್ತಾ, ನೀವು ಏಕಾದಶಿ ಅಂತ ಪದ ಹೇಳಿಬಿಡಿ, ಹೇಳಿದ್ರೆ ಹಶು ಜಾಸ್ತಿ ಆಗುತ್ತೆ ಅಂತ. ನಾರ್ಮಲ್ ಡೇಸಲ್ಲಿ ಸುಮ್ಮನೆ ಇರ್ತೀವಿ ನಾವು, ಬೆಳಗ್ಗೆ 3 ಗಂಟೆ 4 ಗಂಟೆವರೆಗೂ ಊಟ ಮಾಡಿರಲ್ಲ, ಪರವಾಗಿಲ್ಲ. ನೀವು ಏಕಾದಶಿ ಅಂತ ಹೇಳಿದ್ರು ಬೆಳಗ್ಗೆ 7 ಗಂಟೆಗೆ ಕಾವನ್ನತ್ತೆ ಹೊಟ್ಟೆ ಅಂತ ಅಲ್ವಾ? ದಶಮಿ ಮಧ್ಯಾಹ್ನಕ್ಕೆ ಊಟ ನಿಲ್ಲಿಸ್ಕೊಳ್ಬೇಕು. ದ್ವಾದಶಿ ಬೆಳಗ್ಗೆ 6:00ವರೆಗೆ ಸೂರ್ಯ ಅಸ್ತ ಆದಮೇಲೆ ಊಟ ಮಾಡಬೇಕು. ಉದಯ ಅಸ್ತ ಆಯಿತು, ಸೂರ್ಯ ಉದಯ. ಸೂರ್ಯ ಉದಯ ಆದಮೇಲೆ ಏನಾದ್ರು ತಗೊಳ್ಬೇಕು. ತುಳಸಿ, ಅದಕ್ಕೆ ಹಿಂದಿನ ಕಾಲದಲ್ಲ ಹೇಗೆ ಸಾಲಿಗ್ರಾಮ ಪೂಜೆ ಮಾಡಿ ಆ ತುಳಸಿ ಸಾಲಿಗ್ರಾಮದ ಮೇಲೆ ಇಟ್ಟು ಒಂದು ಅಭಿಷೇಕವನ್ನು ನೀರು ಮಾಡಿ, ಫಸ್ಟು ಆ ತೀರ್ಥದ ನೀರು, ಆಮೇಲೆ ಏನೋ ಒಂದು ದ್ರವ್ಯ. ಅದು ಏಕಾದಶಿ ವ್ರತ. ಯಾತಕ್ಕೆ? ಚಿತ್ತಶುದ್ಧಿಗೆ. ನಾವು ಮಾಡುವಂಥ ವ್ರತ ಹೇಗೆ? ಫಲಹಾರ. ಇದು ಎಲ್ಲಿ ಚಿತ್ತಶುದ್ಧಿ ಕೊಡುತ್ತೆ ನಿಮಗೆ? ಹೊಟ್ಟೆ ಶುದ್ಧಿನೂ ಆಗಲ್ಲ ಅಲ್ವಾ? ಯೋಚನೆ ಮಾಡಿ. ನಾನೇನು ವಿಪರೀತವಾಗಿ ಏನು ಹೇಳ್ತಿಲ್ಲಲ್ಲ, ವಾಸ್ತವ ತಾನೇ. ನಾವು ಶಾಸ್ತ್ರ ಏನು ಹೇಳಿದ್ಯೋ ತದ್ವಿರುದ್ಧವಾಗಿ ಮಾಡ್ತೀವಿ ಅದನ್ನು, ಆಮೇಲೆ ಅದನ್ನು ಸಮರ್ಥನೆ ಬೇರೆ ಮಾಡ್ತೀವಿ. ಸೊ ದೇವಸ್ಥಾನದ ಬಾಗಿಲುಗಳು ಹಲವಾರು, ಚಿತ್ತಶುದ್ಧಿಗೆ ಹಲವಾರು ಬಾಗಿಲುಗಳು. ಆದರೆ ಗರ್ಭಗುಡಿ ಒಂದೇ. ಆ ಗರ್ಭಗುಡಿಯಲ್ಲಿ ಇರುವಂತಹ ಭಗವಂತನೇ ಆತ್ಮಸ್ವರೂಪ. ಆ ಗರ್ಭಗುಡಿ ಮನಸ್ಸು, ಅದಕ್ಕೆ ಕತ್ಲಾಗಿದೆ, ಅಜ್ಞಾನ ಇದೆ. ಅಲ್ಲೊಂದು ದೀಪ ಹಚ್ಚಿದೆ, ಅದು ನಾಲೆಡ್ಜ್. ಅಲ್ಲಿ ಪುರೋಹಿತ ಒಬ್ಬ ಪೂಜೆ ಮಾಡ್ತಿದ್ದಾನೆ, ಅದು ಗುರು. ಭಗವಂತ ಇರೋದು ಆತ್ಮ.
ಒಬ್ಬ ಶಿಷ್ಯ ಅಲ್ಲಿ ಹೋಗ್ತಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ ಆ ಭಾವನೆಯಲ್ಲಿ ಹೋಗಬೇಕು. ಅದು ನಿಜವಾದ ದೇವಸ್ಥಾನದ ಲಕ್ಷಣ. ದೇವಸ್ಥಾನ ಕಟ್ಟಿಸಿರೋದು ಆ ರೀತಿಯಲ್ಲಿ. ನಾವು ಅಲ್ಲಿ ಹೋಗಿ ಅಲ್ಲಿ ಕಣ್ಣು ಮುಚ್ತೀವಿ. ಇಷ್ಟಿನ ಅಲ್ಲಿ ತಿರುಪತಿಗೆ ಹೋಗೋದು, ಅಲ್ಲಿ ಬಾಬಾ ಕಣ್ಣು ಮುಚ್ಚೋದು, ಬಾಬಾ ಗೋವಿಂದ ಅಂತ ಕಳಿಸ್ತಾರೆ ಅವ್ರನ್ನ. ಯೋಚನೆ ಮಾಡಿ. ನನ್ನ ಮಾತಲ್ಲ, ಸುರೇಶ್ವರಾಚಾರ್ಯರೇ ಈ ಮಾತನ್ನು ಹೇಳಿದ್ದಾರೆ ಭಜಗೋವಿಂದಮಲ್ಲಿ. ಶಂಕರರು ಹೇಳ್ತಾರೆ ಏನೋ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮಥವಾದಾನಂ ಜ್ಞಾನವಿಹೀನ ಸರ್ವಮಥೇನ ಭಜತಿ ಮುಕ್ತಿಂ ಜನ್ಮಶತೇನ. ಇದು ಭಜಗೋವಿಂದಂ ಶಂಕರರು ಅಂತ, ಆದರೆ ಅಲ್ಲಿ ರಿಸರ್ಚ್ ಮಾಡೋರಲ್ಲ, ಇದು ಸುರೇಶ್ವರರು ಹೇಳಿರೋದು ಅಂತ. ಸುರೇಶ್ವರರು ಶಂಕರರು ತಾನೆ. ಶಂಕರರು ಹೇಳೋಕ್ಕಿಂತ ಸುರೇಶ್ವರ ಹೇಳಿದ್ರೆ ಇನ್ನದು ಪ್ರಾಬಲ್ಯ. ಅವರು ಕರ್ಮಕಾಂಡಿಗಳಾಗಿದ್ರಲ್ಲ, ಕರ್ಮಕಾಂಡಿಗಳಾಗಿದ್ದು ಅವರು ಬೇಡ ಅಂತ. ಅದೇ ಶಂಕರಲ್ಲಿ ಇದ್ದಿದ್ದು ಉದ್ದೇಶ ಅದೇ ತಾನೆ. ಆ ಕ್ಷೇತ್ರದಲ್ಲಿರುವಂತಹ ಕರ್ಮಕಾಂಡಿಯನ್ನು ನಾನು ಸನ್ಯಾಸಿ ಮಾಡಬೇಕು ಅಂತ ತಾನೇ ಶಂಕರ ಹೊರಟಿದ್ದು. ಕರ್ಮದಿಂದ ಮೋಕ್ಷ ಇಲ್ಲ ಅಂತ ತಾನೇ ಅವರು ಸ್ಥಾಪನೆ ಮಾಡಿದ್ದು. ಕುರುತೆ ಗಂಗಾ ಸಾಗರ ಗಮನಂ. ಗಂಗಾಸಾಗರ ಎಲ್ಲಿ? ಗೋಮುಖಿಂದ ಇದು ನಮ್ಮ ರಾಮಕೃಷ್ಣ ಇದೆಯಲ್ಲ ಕಲ್ಕಟ್ಟ, ಅಲ್ಲಿಂದ ನೀವು ಗುರುತೆ ಗಂಗಾ ಸಾಗರ ಗಮನಂ ಅಲ್ಲಿಂದ ನಡ್ಕೊಂಡು ಬನ್ನಿ ಚಿತ್ತಶುದ್ಧಿಗೆ. ವ್ರತಪಾಲನ ಅಥವಾ ದಾನಂ, ದಾನ ಮಾಡಿ. ಪಿತೃಪಕ್ಷದಲ್ಲೆಲ್ಲ ದಾನ ಮಾಡ್ದಲ್ಲ, ಒಳ್ಳೆಯದು ಮಾಡಬೇಕು. ವ್ರತ ಸಂಕಷ್ಟಹರ ಚತುರ್ಥಿ ಮಾಡಿ. ನಿಮಗೆ ಮನಸ್ಸಲ್ಲಿ 16 ಸೋಮವಾರ ಮಾಡಿ. ಮನಸ್ಸಲ್ಲಿ ಏನು ಬೇಕಾದರೂ ಮಾಡಿ. ವ್ರತ ಪರಿಪಾಲನ ಅಥವಾ ದಾನಂ ಜ್ಞಾನವಿಹೀನ. ಜ್ಞಾನ ಇಲ್ಲ ಅಂದರೆ, ಆತ್ಮಜ್ಞಾನ ಇಲ್ಲ ಅಂದರೆ, ಜ್ಞಾನವಿಹೀನ ಜನ್ಮಶತೇನ 100 ಜನ್ಮ ತಗೊಂಡ್ರೂ ಮೋಕ್ಷ ಸಾಧ್ಯವಿಲ್ಲ. ಭಜತಿನ ಮುಕ್ತಿಂ ಜನ್ಮಶತೇನ. ನಮ್ಮ ಮಾತಲ್ಲ, ಸುರೇಶ್ವರರ ಮಾತು. ಇದೇ ಶಂಕರ ಆತ್ಮಬೋಧದಲ್ಲೂ ಹೇಳಿದ್ದಾರೆ, ಅವಿರೋಧಿತ ಯಾ ಕರ್ಮ ನಾ ವಿದ್ಯಾಂ ವಿನಿವರ್ತಯೇತ್ ವಿದ್ಯಾ ವಿದ್ಯಾ ನಿಹಂತ್ಯೇವ ತೇಜಸ್ಥಿಮಿರ ಸಂಘವತ್. ಅರ್ಜುನ ಅಂತಲೇ ಬರುತ್ತೆ ಯಾವಾಗಲೂ, ಗೀತಾ ಹೇಳಿ ಹೇಳಿ ಅರ್ಜುನ ಕೃಷ್ಣ. ಅವಿರೋಧಿತಯ ಕರ್ಮ, ಕರ್ಮ ಯಾವತ್ತೂ ಅಜ್ಞಾನವನ್ನು ಹೋಗಿಸೋದಿಲ್ಲ. ಆಕಾಶದಲ್ಲಿ ಮೋಡ ಇದೆ ಅಂದರೆ ಮೋಡಕ್ಕೆ ಸೂರ್ಯನೇ ಬರಬೇಕು ಪ್ರಕಾಶ ಮಾಡೋಕ್ಕೆ ಹೊರತು, ಸೂರ್ಯ ಅಂದ್ರೇನು ಆ ಜ್ಞಾನ, ಅಂದರೆ ಆ ಜ್ಞಾನದ ಪ್ರಕಾಶವೇ ಬರಬೇಕು ಹೊರತು, ಎಷ್ಟು ನೀವು ಕರ್ಮ ಮಾಡಿದ್ರು, ಎಷ್ಟು ವೈದಿಕ ಲೌಕಿಕ ಕರ್ಮನ ಹೇಳ್ತಿಲ್ಲ, ವೈದಿಕ ಕರ್ಮ. ಈ ಲೌಕಿಕ ಕರ್ಮ ಏನು ಮಾಡಬೇಕು? ಔಟ್ ಆಫ್ ಸಿಲೆಬಸ್ ಅಲ್ವಾ? ಸಾಕು, ಕರ್ಮ ಮಾಡಿದ್ದಾಯಿತು. ರೋಲ್ ತಿಳಿಬೇಕು. ಮೋಕ್ಷ ಸ್ವರೂಪ ಏನು ಅಕಾರ್ಡಿಂಗ್ ಟು ಶಂಕರಾಚಾರ್ಯ, ಆರ್ ಅಕಾರ್ಡಿಂಗ್ ಟು ಕೃಷ್ಣ, ಆರ್ ಅಕಾರ್ಡಿಂಗ್ ಟು ಅದ್ವೈತ. ಮೋಕ್ಷ ಸ್ವತಃ ಸಿದ್ಧ, ನನ್ನ ನಿಜವಾದ ಸ್ವರೂಪ. ದೇಹ ಮನಸ್ಸು ಬುದ್ಧಿ ಅಂತಃಕರಣ ಅಂತಃಕರಣ ಅಹಂಕಾರದಿಂದ ಇರುವಂತಹ ಆತ್ಮಚೈತನ್ಯ ನಾನು. ಅದನ್ನು ತಿಳಿಯೋದಕ್ಕೆ ಶಾಸ್ತ್ರವೇ ದಾರಿ, ನತು ಕರ್ಮ ನತು ಉಪಾಸನ. ತಿಳಿಯಿರಿ, ಕರ್ನಾಟಕದಲ್ಲಿ ಈ ಥರ ಜ್ಞಾನ ಬಹಳ ಕಮ್ಮಿ. ನೀವು ಆಂಧ್ರಕ್ಕೋ ತಮಿಳುನಾಡಲ್ಲೆಲ್ಲ ಹೋದರೆ ಹಲವಾರು ಪಂಡಿತರು ಇದ್ರ ಬಗ್ಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ದುರಾದೃಷ್ಟವಶಾತ್ ಈ ವಿದ್ಯೆ ಇನ್ನೂ ಬರಲಿಲ್ಲ, ಬರಬೇಕು. ಶಂಕರರ ತತ್ವವನ್ನು ಪ್ರಚಾರ ಆಗಬೇಕೆಲ್ಲ ಕಡೆ. ಶಂಕರರು ಯಾತಕ್ಕೋಸ್ಕರ ಬಂದರು? ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ನಾಸ್ತಿಕರನ್ನು ವಿರೋಧ ಮಾಡಿದ್ರು, ಆಗಿರುವಂತಹ ವೇದ ವಿರೋಧವನ್ನೆಲ್ಲ ಮಾಡಿದ್ರು. ಶಂಕರರ ಮೂಲ ಉದ್ದೇಶ, ನೀನು ಪೂರ್ಣ ಬ್ರಹ್ಮನಾಗಿದ್ದೀಯಾ, ಅದನ್ನು ನೀನು ತಿಳಿ. ಅದನ್ನು ನೀನು ತಿಳಿದ್ರೆ ಸಂತೋಷವಾಗಿರ್ತೀಯ ಜೀವನದಲ್ಲಿ, ಯಾವುದಕ್ಕೂ ಅಳೆದು ಬೇಡ. ಇದು ಶಂಕರರ ಕೊಡುಗೆ. ಇದನ್ನು ನಾವು ನೋಡಬೇಕು. ಅದೇ ಇಲ್ಲಿ ಹೇಳ್ತಿರೋದು. ನ ಕರ್ಮ ತಜ್ಜಂ ಸವಿರೋಧಿ ಮೀರಿತಂ. ಕರ್ಮ ಕ್ಯಾನ್ ನೆವರ್ ರಿಮೂವ್ ಯುವರ್ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಈಸ್ ದೇರ್ ಮೀನ್ಸ್ ಯು ಹ್ಯಾವ್ ಟು ಡೂ ಕರ್ಮ. ಅರ್ಥ ಆಗ್ತಿದೆಯಾ? ಎಸ್. ಹಾಂ, ಇನ್ನೊಂದು ಶ್ಲೋಕ ನೋಡ್ಬೇಡ, ಅವಾಗ ನಿಲ್ಲಿಸ್ಬೋದು. ಎಷ್ಟನೇದು? 10ನೇದು. ನಾಜ್ಞಾನ ನಿರ್ನಚರಾಗ ಸಂಕ್ಷಯ ಭವೇತ್ ತತಃ ಕರ್ಮ ಸದೋಷಮುದ್ಭವೇತ್. ತತಃ ಪುನಃ ಸಂಸ್ಕೃತಿರಪ್ಯವಾರಿತಾ.
ತಸ್ಮಾದ್ಬುಧೋ ಜ್ಞಾನ ವಿಚಾರವಾನ್ ಭವೇತ್. ಎಷ್ಟು ಚೆನ್ನಾಗಿದೆ ನೋಡಿ. ತಸ್ಮಾತ್ ಬುಧಃ, ದೇರ್ ಫಾರ್, ಆದ್ದರಿಂದ ಲಕ್ಷ್ಮಣ, ಬುಧಃ ವಿವೇಕಿನಃ, ವೈಸ್ ಮ್ಯಾನ್, ಜ್ಞಾನ ವಿಚಾರವಾನ್ ಭವೇತ್, ನೀನು ಜ್ಞಾನಾರ್ಜನೆ ಕಡೆಗೆ ನಿನ್ನ ಮನಸ್ಸು ಹೋಗುವಂತಾಗಲಿ. ಜ್ಞಾನ ವಿಚಾರ, ಆತ್ಮಜ್ಞಾನ ವಿಚಾರವಾನ್ ಭವೇತ್. ವತು ಪ್ರತ್ಯಯ ಧನವಾನ್. ಧನವಾನ್ ಅಂದ್ರೇನು? ಯಾರಲ್ಲಿ ಹಣವಿದೆಯೋ ಅವನು ಧನವಾನ್. ಬುದ್ಧಿಮಾನ್, ಹಾಗೆ ಜ್ಞಾನವಾನ್. ಸರಿ, ಅನ್ವಯ ಮಾಡುವ. ತತಃ. ತತಃ ಅಂದ್ರೇನು? ಮೂರನೇ ಸಾಲಲ್ಲಿ ಮೊದಲನೇ ಪದ ತತಃ. ಅಜ್ಞಾನ ಹಾನಿ ನ ಭವೇತ್. ಸೊ ಇಟ್ ಶುಡ್ ಬಿ ವೆರಿ ಕೇರ್ಫುಲ್. Any amount of sacred and secular karma will not destroy ಅಜ್ಞಾನ. ಅದಕ್ಕೆ ಸೆಕ್ಯುಲರು ಸೇರಿಸ್ಬಿಟ್ಟೆ, ಸೇಕ್ರೆಡ್ಡು ಸೇರಿಸಿದೆ. ಆಯಿತಾ? ಕರ್ಮ ಶ್ಲೋಕವನ್ನು ಚೆನ್ನಾಗಿ ಜಾಗೃತವಾಗಿ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥವಾಗಲ್ಲ. ಏನು ಹೇಳ್ತಿದ್ದಾನೆ? ತತಃ, ದೇರ್ ಫೋರ್, ಆದ್ದರಿಂದ ಅಜ್ಞಾನ ಹಾನಿ, ಮೊದಲನೇ ಸಾಲು ನಾ ಜ್ಞಾನ ಅಂತ ಅದನ್ನು ಬಿಡಿಸ್ಕೊಳ್ಬೇಕು. ಅಜ್ಞಾನ ಹಾನಿ ನ ಭವೇತ್. ಅಜ್ಞಾನ ಹಾನಿ, ಡಿಸ್ಟ್ರಕ್ಷನ್ ಆಫ್ ಇಗ್ನೊರೆನ್ಸ್ ಈಸ್ ನಾಟ್ ಪಾಸಿಬಲ್ ಬೈ ಕರ್ಮ. ದೇರ್ ಫೋರ್ ಏನು ಮಾಡಬೇಕು? ಆದ್ದರಿಂದ ಹಾನಿ, ಅದ್ರೇನು ಮಾಡುತ್ತೆ ಕರ್ಮ? ರಾಗ ಸಂಕ್ಷಯ. ಎಲ್ಲಿ ಕರ್ಮ ಜಾಸ್ತಿ ಆಗ್ತಿದೆಯೋ ಅಲ್ಲಿ ರಾಗದ್ವೇಷಗಳು ಹೇಳದ್ನಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಜ್ಞಾನ ಒಬ್ಬ ಮನುಷ್ಯ ಆದರೆ ಅಜ್ಞಾನದ ಎರಡು ಮಕ್ಕಳು ರಾಗದ್ವೇಷಗಳು. ಹೇಗೆ ಶನಿಗೆ ಎರಡು ಮಕ್ಕಳಿದಾರೋ, ಶನಿ ಮಕ್ಕಳು ಯಾರು? ನವಗ್ರಹ. ಶನಿ ಮಕ್ಕಳು ಯಾರು? ನಮಗೆ ಗೊತ್ತಿಲ್ಲ ಸ್ವಾಮಿ, ನವಗ್ರಹಗಳು ಮಾತ್ರ ಗೊತ್ತು. ಮನೇಲಿ ಸುಮಾರು 10 ಗ್ರಹಗಳಿದ್ದಾರೆ, ಅದು ಬಿಟ್ಟರೆ ಗೊತ್ತಿಲ್ಲ. ಜಾಮಾತ ದಶಮೋಗ್ರಹ ಅಂತ. ಅರ್ಥ ಆಯ್ತಾ? ಹಾಂ, ಸರಿ. ಶನಿ ಮಕ್ಕಳು ಯಾರು? ಗುಳಿಕಾ ಮಾಂದಿ. ಪಂಚಾಂಗ ನೋಡೋ ಅಭ್ಯಾಸ ಇಲ್ವಾ? ಓ, ಗುಳಿಕ ಹಾಗೂ ಮಾಂದಿ ಶನಿಯ ಮಕ್ಕಳು. ಅದೇ ಅಲ್ಲಿ ಹೇಳಿರುವಂತಹ ಜಾತಕವೇ ಇಲ್ಲಿ ವೇದಾಂತ ರೀತಿಯಾಗಿ ಅಹಂಕಾರ ಮತ್ತು ಮಮಕಾರ, ರಾಗದ್ವೇಷಗಳು. ಶನಿ ಅಜ್ಞಾನ ಅಂತ ಅನ್ಬಾರ್ದು, ಆಮೇಲೆ ಕಷ್ಟ ಆಗತ್ತೆ. ಮತ್ತು ನಮಗೆ ನಾಳೆ ದಶಾಭುಕ್ತಿ ಸ್ಟಾರ್ಟ್ ಆದರೂ ಪ್ರಾಬ್ಲಮ್. ಎಕ್ಸಾಂಪಲ್ ಹೇಳಿದಷ್ಟೆ. ರಾಗ ಸಂಕ್ಷಯ ಭವೇತ್. ಕರ್ಮ ಸದೋಷವದ್ ಭವೇತ್. ಏನಾಯಿತು? ಮತ್ತೆ ರಾಗದ್ವೇಷದಿಂದ ಶುರುವಾಗಿ ಮತ್ತೆ ಆಲ್ಮೋಸ್ಟ್ ಸಿಮಿಲರ್ ಟು ಹಿಂದಿನ 2 ಶ್ಲೋಕದ ಥರ ಮತ್ತೆ ಶರೀರ ಬಂತು, ರಾಗದ್ವೇಷ ಬಂತು. ಪುನಃ ಸಂಸ್ಕೃತಿರಪ್ಯವಾರಿತ. ಮತ್ತೆ ಶರೀರವನ್ನು ತಗೊಂಡು ಅಪ್ಯವಾರಿತ, ಅವಾರಿತ. ಅವಾರಿತ ಅಂದ್ರೇನು? ಸಂಸಾರ. ತಸ್ಮಾದ್, ಮತ್ತು ಸಂಸಾರ ಚಕ್ರ ಸಮುದ್ರ ಥರ ಮತ್ತೆ ಮತ್ತೆ ಬರ್ತಿರುತ್ತೆ ಅಂತ. ತಸ್ಮಾತ್ ಬುಧಃ, ಜ್ಞಾನಿ ಆಗಿರುವಂಥ ಲಕ್ಷ್ಮಣ, ನೀನು ನೀನು ವಿವೇಕಿ ಆದರೆ, ನೀನು ಬುದ್ಧಿಶೀಲನಾಗಿದ್ದರೆ, ಜ್ಞಾನ ವಿಚಾರವಾನ್ ಭವೇತ್. ಜ್ಞಾನ ಅರ್ಜನೆಯನ್ನು ಮಾಡು. ಜ್ಞಾನದ ಕಡೆ ಮನಸ್ಸು ಬರಲಿ ಸಾಕು. ಕರ್ಮ ಸಾಕು, ಎಲ್ಲ ವೈದಿಕ ಲೌಕಿಕ ಕರ್ಮ ಎಲ್ಲ ಸಾಕು. ನೀವೊಬ್ರು ಹೇಳ್ಬೋದು, ಮನಸ್ಸಲ್ಲಿ ಅನ್ಬೋದು, ನಾವು ಸ್ಟಾರ್ಟೇ ಮಾಡಿಲ್ಲ, ನೀವಿನ್ನು ಸಾಕು ಇಲ್ಲ ಅಂತ ಹೇಳ್ತೀರ. ಸ್ಟಾರ್ಟ್ ಮಾಡಿದ್ರೆ ತಾನೇ ಸಾಕು ಅನ್ಬೇಕು, ಸ್ಟಾರ್ಟೇ ಮಾಡಿಲ್ವೇ? ಮತ್ತೇನು ರಾಮಗೀತ ನಮಗಲ್ಲ ಅಂತ ಹೇಳ್ಬಾರ್ದು. ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ಅಟ್ಲೀಸ್ಟ್ 7 ದಿವಸಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ವಿ ಸಾಕು ಅಂತ. ಇವಾಗ ಸಾಕು, ನಿಲ್ಲಿಸ್ಬೇಕು. ನಾಳೆ ನೋಡುವ. ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕ ಮಾಡೋದಿದೆ, ನಾಳೆ ಮುಂದುವರ್ಸೋಣ. 10 ಪೂರ್ತಿ ಆಗಿಲ್ಲ ಇನ್ನು. ಬಂಧು